ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕ್ಷೇತ್ರಸ್ವಾಮಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಭಗವದ್ಯಾನ ಪರ್ವದಲ್ಲಿ ಉದ್ಯೋಗ ಪರ್ವದ ಒಂದು ಘಟಕ ಭಾಗದಲ್ಲಿ ನಿನ್ನೆ ಆರಂಭಿಸಿದ ಕಥೆಯ ಮುಂದಿನ ವಿವರಗಳನ್ನು ಅವಲೋಕನ ಮಾಡೋಣ. ಶ್ರೀಕೃಷ್ಣ ಹಸ್ತಿನಪುರದ ಸಭೆಯನ್ನು ಪ್ರವೇಶಿಸಿ ಸಂಧಾನದ ಅವಶ್ಯಕತೆ ಏನು ಅನ್ನುವುದನ್ನು ಸ್ಪಷ್ಟವಾಗಿ ನಿರೂಪಿಸಿದ. ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳಿದ. ಅದು ದುರ್ಯೋಧನನಿಗೆ ಇಷ್ಟವಾಗಲಿಲ್ಲ. ಧೃತರಾಷ್ಟ್ರ ನಾನು ಹೇಳಿದ ಹಾಗೆ ಮಗ ಕೇಳುವುದಿಲ್ಲ ಅನ್ನುವ ಮಾತು ಹೇಳಿದ. ಇಷ್ಟು ವಿಷಯ ನಿನ್ನೆ ನಾವು ನೋಡಿದ್ದು. ಒಬ್ಬ ಛಲಗಾರ, ಪೂರ್ವಾಗ್ರಹ ಪೀಡಿತನಾದಂತಹ ವ್ಯಕ್ತಿ, ಆತನಿಗೆ ಎಷ್ಟು ಜನ ಎಷ್ಟು ಬಗೆಯಿಂದ ಉಪದೇಶಿಸಿದರೂ ವ್ಯರ್ಥ. ಕರಿಗಲ್ಲ ಮೇಲೆ ನೀರು ಸುರಿದ ಹಾಗೆ, ಅಥವಾ ಬೋರ್ಗಲ್ಲ ಮೇಲೆ ನೀರು ಸುರಿದ ಹಾಗೆ, ಕೋಣನ ಮುಂದೆ ತುತ್ತೂರಿ ಬಾರಿಸಿದ ಹಾಗೆ, ಯಾವ ಗಾದೆಯನ್ನು ಬೇಕಾದರೂ ಉಲ್ಲೇಖಿಸ್ಬೋದು ಅನ್ನುವುದಕ್ಕೆ ಜ್ವಲಂತ ದೃಷ್ಟಾಂತವಾಗಿ ನಮಗೆ ದುರ್ಯೋಧನ ಕಾಣಿಸ್ತಾನೆ. ಭಗವಂತ ಶ್ರೀಕೃಷ್ಣ ಸಭೆಗೆ ಬರುವಾಗ ಒಬ್ಬನೇ ಬರಲಿಲ್ಲ. ಅನೇಕ ಋಷಿಮುನಿಗಳು ಆತನ ಜೊತೆಗೆ ಸೇರಿ ಬಂದಿದ್ದರು. ನಾರದರಿದ್ದರು, ಜಾಮದಗ್ನ್ಯ ರಾಮ, ಪರಶುರಾಮ ದೇವರಿದ್ದರು, ಕಣ್ವ ಮಹರ್ಷಿಗಳೇ ಮೊದಲಾದ ಋಷಿಗಣವೇ ಜೊತೆಗೆ ಸೇರಿಕೊಂಡು ಬಂದಿದೆ. ಅವರೆಲ್ಲರೂ ದುರ್ಯೋಧನನನ್ನು ಕುರಿತು ಉಪದೇಶ ಮಾಡ್ತಾರೆ. ರೋಮಾಂಚಕವಾದ ಉಪದೇಶ, ಕಥೆ. ಕೆಲವರಿಗೆ ನೇರವಾಗಿ ಉಪದೇಶದ ಮಾತುಗಳನ್ನೇ ಹೇಳಿದರೆ ಮನಸ್ಸಿಗೆ ಹಿಡಿಸೋದಿಲ್ಲ. ಒಂದು ಕಥೆಯನ್ನು ಹೇಳಿ ಆ ಕಥೆಯ ಮೂಲಕವಾಗಿ ನೀತಿಯನ್ನು ಹೇಳಬಾರ್ದು, ಕಥೆಯನ್ನು ಹೇಳಿಬಿಡಬೇಕು. ಆ ಕಥೆಯ ಆಂತರ್ಯ ರಕ್ತ ನಾಡಿಗಳಲ್ಲಿ ಹರಿದು ಅವನಿಗೆ ಆ ಕಥೆಯಿಂದಾಗಿ ಒಂದು ಪ್ರೇರಣೆ ಸಿಗ್ತದೆ. ಅದು ಸರಿಯಾದ ಮಾರ್ಗದ ಪ್ರೇರಣೆ ಆಗಿರುತ್ತದೆ. ಇಂತಹ ಕಥೆಗಳನ್ನು ನಾವು ನೀತಿ ಕಥೆ ಅಂತ ಕರೀತೇವೆ. ನೀತಿ ಕಥೆ ಕಲ್ಪಿತ ಕಥೆಯೂ ಆಗ್ಬೋದು, ಇತಿಹಾಸವೂ ಆಗ್ಬೋದು. ಶ್ರೀಮದ್ ರಾಮಾಯಣ ಕಥೆ, ಅದನ್ನು ಕಾವ್ಯ ಅಂತ ಕರಿತೇವಲ್ವಾ. ಯಾಕೆ ಕಾವ್ಯ ಅಂದರೆ ಅಲ್ಲಿ ವಾಲ್ಮೀಕಿಗಳು ಒಬ್ಬರಿಗೂ ಒಂದು ಉಪದೇಶ ಮಾಡುವುದಿಲ್ಲ. ನೀನು ಹೀಗೆ ಬದುಕಬೇಕು, ಗಂಡ ಹೆಂಡಂದಿರು ಈ ರೀತಿಯ ನೀತಿಯನ್ನು ಪಾಲಿಸಬೇಕು, ಮಿತ್ರರಾದವರ ಧರ್ಮ ಹೀಗಿರ್ತದೆ, ಅಣ್ಣ ತಮ್ಮಂದಿರು ಹೀಗೆ ನಡ್ಕೊಳ್ಬೇಕು, ಯಾವ ವಿಷಯವನ್ನು ಕೂಡ ವಾಲ್ಮೀಕಿಗಳು ಹೇಳುವುದಿಲ್ಲ. ಆದರೆ ಇಡೀ ರಾಮಾಯಣವನ್ನು ಓದಿದ ಮೇಲೆ ವಾಲ್ಮೀಕಿಗಳು ಒಂದು ಉಪದೇಶ ವಾಕ್ಯವನ್ನು ಹೇಳದೇ ಹೋದರೂ ಕೂಡ ಓದಿದ ವ್ಯಕ್ತಿಗೆ ಮನಸ್ಸಿಗೆ ಅನಿಸ್ತದೆ, ನಾನು ರಾವಣನ ಹಾಗೆ ಇರಬಾರ್ದು. ಅಣ್ಣ ತಮ್ಮಂದಿರಾಗಿರುವುದಾ ಅಂತಾದರೆ ರಾವಣ ಮತ್ತು ವಿಭೀಷಣರ ಹಾಗೆ ಇರುವುದಲ್ಲ, ವಾಲಿ ಸುಗ್ರೀವರ ಹಾಗೆ ನಾವಿರುವುದಲ್ಲ, ನಾವು ರಾಮಲಕ್ಷ್ಮಣರ ಹಾಗೆ, ರಾಮ ಭರತರ ಹಾಗೆ ಇರಬೇಕು. ವಾಲ್ಮೀಕಿಗಳು ಎಲ್ಲಿಯಾದರೂ ಹೇಳಿದರೆ ಈ ವಿಷಯವನ್ನು? ಸತಿಪತಿಯರ ಧರ್ಮ ಅದನ್ನು ನೋಡಿ ಓದಿದ ಮೇಲೆ ನಾವು ರಾವಣ ಮಂಡೋದರಿಯರ ಹಾಗೆ ಇರಬೇಕು. ಹೀಗೆ ಜ್ಞಾನ ಬಂದರೆ ತಪ್ಪಲ್ಲ. ಮಂಡೋದರಿ ತಪ್ಪು ದಾರಿಯಲ್ಲಿ ಸಾಗಿದಂತಹ ರಾವಣನನ್ನು ತಿದ್ದುವುದಕ್ಕೆ ಪ್ರಯತ್ನ, ಆ ಪಾಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬಾರಿಯೂ ತನ್ನ ಪತಿವ್ರತಾ ಧರ್ಮವನ್ನು ಆಕೆ ಮೀರಲಿಲ್ಲ.
ಪಂಚಪತಿವ್ರತೆಯರಾಗಿ ಒಬ್ಬಳಾಗಿ ಇವತ್ತಿಗೂ ಉಲ್ಲಿಖಿತಳಾಗಿದ್ದವಳು ಇರುವವಳು ಮಂಡೋದರಿ. ಕಥೆ ಪೂರ್ತಿ ಕೇಳಿದ ಮೇಲೆ ನಮಗೆ ತಾನಾಗಿ ರಾಮಾದಿವತ್ ಪ್ರವರ್ತಿತವ್ಯಂ ರಾವಣಾದಿವತ್ ಅಂತ ತಾನಾಗಿ ಒಳಗೆ ಒಂದು ಜ್ಞಾನ ಬರ್ತದಲ್ಲ, ಅದು ಕಥಾಧರ್ಮ. ಕಥೆಯನ್ನು ಹೇಳುವುದರ ಹಿಂದಿರುವ ಮರ್ಮ. ಕಥೆಯನ್ನು ಹೇಳುವವನಿಗೆ ಆ ದೃಷ್ಟಿ ಬೇಕು. ಸುಮ್ಮನೆ ಕಾಲಕ್ಷೇಪ ಮಾಡುವುದಕ್ಕಷ್ಟೇ ಕಥೆ ಹೇಳುವುದಲ್ಲ. ಹೇಳ್ಬೋದು, ಕಾಲಕ್ಷೇಪಕ್ಕೋಸ್ಕರವೂ ಕಥೆ ಹೇಳ್ಬೋದು, ಆದರೆ ಅದು ಹರಿಕಥೆ ಆಗಿರಬೇಕು. ಅದಕ್ಕೆ ಹರಿಕಥಾ ಕಾಲಕ್ಷೇಪ ಅಂತಲೇ ಹೆಸರು. ಒಳ್ಳೆಯ ಕಥೆಯಲ್ಲಿ ಕಾಲಕ್ಷೇಪವನ್ನು ಮಾಡಿದರೆ ಆ ಕಾಲ ನಮ್ಮದ್ದಾಗ್ತದೆ. ಕೆಟ್ಟ ಕಥೆಯಲ್ಲಿ ಪಟ್ಟಾಂಗದಲ್ಲಿ ಕಾಕು ವಾರ್ತೆಗಳಲ್ಲಿ ಕಾಲವನ್ನು ಕಳೆದರೆ ಆ ಕಾಲ ಹೋದದ್ದು ಹೋದದ್ದೇ. ತಮೃತೆ ಯಹ ಕ್ಷಣೋ ನೀತಃ ನೀತ ಏವ ನ ಸಂಶಯ. ಆ ದೇವಕಥೆಯನ್ನು ಬಿಟ್ಟು ನಾವು ಏನಾದರೂ ಕಾಲ ಕಳೆದರೆ ಅದು ಕಳೆದ ಕಾಲ, ನಮಗೆ ಸಿಗುವ ಕಾಲ ಅಲ್ಲ, ನಮ್ಮಲ್ಲಿ ಡೆಪಾಸಿಟ್ ಆಗುವ ಕಾಲ ಅಲ್ಲ. ನಮಗೆ ಸಿಗುವ ಕಾಲ ಯಾವುದು? ನೀತಿ ಕಥೆಗಳನ್ನು, ಭಗವತ್ ಕಥೆಗಳನ್ನು, ಹರಿಕಥೆಗಳನ್ನು ಶ್ರವಣ ಮಾಡ್ತಕ್ಕಂತಹ ಕಾಲ ಅದು ನಮಗೆ ಸಿಗುವ ಕಾಲ. ಹರಿಕಥೆಯನ್ನು ಶ್ರವಣ ಮಾಡಿದ್ರಿಂದ ಐಹಿಕವಾಗಿ ನಿಮಗೆ ಧರ್ಮದ ಕಡೆಗೆ, ನೀತಿಯ ಕಡೆಗೆ ಮನಸ್ಸು ಪರಿವೃತ್ತವಾಗ್ತದೆ ಅಂತ ಹೇಳಬೇಕಾಗಿಲ್ಲ. ಆದರೆ ಅದರಿಂದ ಪುಣ್ಯ ಸಂಪಾದನೆ ಆಗ್ತದೆ. ಆತ್ಮಶ್ರೇಯಸ್ಸಿಗೆ ಬೇಕಾದಂತಹ ಶ್ರೇಯೋ ಮಾರ್ಗದ ದರ್ಶನ ಆಗ್ತದೆ. ಆದರೆ ನೀತಿ ಕಥೆಗಳನ್ನು, ಅದು ಇತಿಹಾಸ ಇರಬಹುದು ಅಥವಾ ಪಂಚತಂತ್ರದ ಹಾಗೆ ಸ್ವಕಪೋಲ ಕಲ್ಪಿತವಾದ ಕಥೆಯೂ ಇರಬಹುದು. ನೀತಿ ಕಥೆಗಳ ಶ್ರವಣದಿಂದ ಮನಸ್ಸು ಶುದ್ಧವಾಗ್ತದೆ. ಈ ಋಷಿಮುನಿಗಳೆಲ್ಲ ನೇರವಾದ ಉಪದೇಶ ಹೇಳಿದರೆ ನಮ್ಮ ದುರ್ಯೋಧನನ ತಲೆಗೆ ಅಂಟುವುದಿಲ್ಲ, ಅವನಿಗೆ ಸಿಟ್ಟೇ ಬರ್ತದೆ. ಹಾಗಾಗಿ ಇತಿಹಾಸವನ್ನು ಹೇಳೋಣ ಅಂತ ಮಹಾಭಾರತದಲ್ಲಿ ಬರುವ ಆಂತರಿಕವಾದ ಇತಿಹಾಸಗಳು. ಅದರಲ್ಲಿ ನಾರದರು ಹೇಳಿದ ಕಥೆಯನ್ನು ಇವತ್ತು ಅವಲೋಕನ ಮಾಡುವ. ಅವರು ದುರ್ಯೋಧನನಿಗೆ ಹೇಳುವುದು, ಹಠ ಒಳ್ಳೆಯದಲ್ಲ ಮಗು. ಹಠ ಮಾಡುವುದಕ್ಕೂ ಒಂದು ಚೌಕಟ್ಟಿದೆ. ಅದು ಪರಿಮಿತಿಯನ್ನು ಮೀರಬಾರ್ದು, ಲಿಮಿಟ್ ಮೀರಿ ಮುಂದಕ್ಕೆ ಹೋಗಬಾರ್ದು. ಅದಕ್ಕೊಂದು ನಿಯಮ ಇದೆ. ಇಷ್ಟು ಅಂತ ಹಠ ಮಾಡ್ಬೋದು. ದೊಡ್ಡವರ ಮುಂದೆ ಹೇಳಿದ ಮಾತನ್ನು ಒಪ್ಪಬೇಕು. ಅವರು ಹೇಳಿದ ಮಾತಿನಲ್ಲಿ ವಿಮರ್ಶೆಗೆ ಅವಕಾಶ ಇದೆ. ಅದು ಹಾಗೆ ಯಾಕೆ, ಹೀಗಾಗಬಹುದಲ್ಲ ಅಂತ ವಿಮರ್ಶೆ ದೊಡ್ಡವರ ಮಾತಿನಲ್ಲೂ ಮಾಡಬಹುದು. ಆದರೆ ಅವರು ಹೇಳಿದಾಗ ಒಂದು ಬಾರಿ ಹಾಂ ಅಂತ ಹೇಳಬೇಕು. ಹಾಂ ಅನ್ನೋದನ್ನು 2 ಬಾರಿ ಹೇಳಬಾರ್ದು. ಹಾಂ ಅಂತ ಹೇಳೋ ಹಾಗಿಲ್ಲ, ಹಾಂ ಅಂತ ಹೇಳಬೇಕು. ನಮ್ಗೆ ಗೊತ್ತಿದೆ ಅದು ಸರಿ ಇಲ್ಲ, ಅವರು ಹೇಳಿದ್ದು ಈ ಸಮಯಕ್ಕೆ ಸರಿ ಹೊಂದುವುದಿಲ್ಲ. ತುಂಬ ಹಿಂದಿನ ಕಾಲದವರು ಮಂಡೆ ಎಲ್ಲ ತಲೆ ಎಲ್ಲ ಬಿಳಿಯಾಗಿದೆ, ನಾವು ಕಪ್ಪು ತಲೆಯವರಿಗೆ ಹೇಳಿದ್ದು ಅವ್ರದ್ದು ಸರಿಯಾಗಿಲ್ಲ ಅಂತ ನಮಗೆ ಅನಿಸ್ಬೋದು. ಅನಿಸಿದರೂ ಅವರು ಹೇಳಿದಾಗ ಒಂದು ಬಾರಿ ಹಾಂ ಅಂತ ಹೇಳಬೇಕು. ಆಗ ಅವರಿಗೆ ತುಂಬ ಇಷ್ಟ ಆಗ್ತದೆ. ನನ್ನ ಮಗ, ಈ ಹುಡುಗ ಹೇಳಿದ ಹಾಗೆ ಕೇಳ್ತಾನೆ ಅಂತ ಅಷ್ಟಕ್ಕೆ ಇಷ್ಟ ಆಗ್ತದೆ. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅವರು ಹೇಳಿದ್ದನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಅವರು ಹೇಳಿದ್ದು ಸರಿ ಇರುವುದಿಲ್ಲ, ಇವತ್ತಿನ ಕಾಲಕ್ಕೆ ಹೊಂದುವುದಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಅವರ ಮುಂದೆ ಕೂತು ಚರ್ಚೆ ಮಾಡಬೇಕು. ಅವರ ಪ್ರಸನ್ನತೆಯನ್ನು ಗಮನಿಸಿ ಅವರ ಹತ್ತಿರದಲ್ಲಿ ಹೋಗಿ, ತಾವು ಹೀಗೆ ಹೇಳಿದ್ದೀರಿ, ನಾನು ಮಾಡುವ ಅಂತ ಪೂರ್ತಿ ತೀರ್ಮಾನಿಸಿದ್ದೇನೆ, ಆದರೆ ಯಾಕೋ ಹೀಗಾದರೆ ಸಮಸ್ಯೆ ಉಂಟಲ್ಲ ಇದರಲ್ಲಿ ಇಂಥ ವಿಮರ್ಶೆ ಮಾಡಬೇಕು. ಆಗ ಅವರೇ ನಿಮ್ಮ ಜೊತೆಗೆ ಸೇರಿಕೊಳ್ತಾರೆ. ದೊಡ್ಡವರಾದರೂ ಚಿಕ್ಕವರಾಗ್ತಾರೆ, ಚರ್ಚೆ ನಡೀತದೆ. ನೀನು ಹೇಳಿದ್ದೆ ಸರಿ, ಹೀಗೆ ಮಾಡುವ ಅಂತ ಹೇಳ್ತಾರೆ. ಆಗ ಅದನ್ನು ನಡೆಸಬೇಕು. ಇದು ಮಗನ ಧರ್ಮ ಅಂತೆ. ಬಾಢಮಿತ್ಯೇವ ತದ್ ಬ್ರೂಯಾತ್. ದೊಡ್ಡವರು ಹೇಳಿದಾಗ ಅಸ್ತು ಕೃಷ್ಣ, ಅಸ್ತು ಅಂತ ಹೇಳಬೇಕಂತೆ. ಇದು ಮಗನಾದವನ ಧರ್ಮ, ಅಥವಾ ಕಿರಿಯನಾದವನಿಗೆ, ಶಿಷ್ಯನಾದವ ಗುರುಗಳಿಗೆ ತೋರಿಸಬೇಕಾದ ಧರ್ಮ. ಹೇಳಿತನ್ನು ಒಂದು ಸಲ ಅಸ್ತು ಅಂತ ಹೇಳಬೇಕು. ಆಮೇಲೆ ಅದನ್ನು ನಡೆಸುವುದಕ್ಕಿಂತ ಮುಂಚೆ ಸ್ಪಷ್ಟ ವಿಮರ್ಶೆ ಮಾಡಿ, ಇದು ಸರಿಯಾಗಿದೆ, ನಡೆಸುವುದರಿಂದಲೇ ಇತರರಿಗೂ ಶ್ರೇಯಸ್ಸು, ಗುರುಗಳಿಗೂ ಶ್ರೇಯಸ್ಸು, ಕೊನೆ ಮಟ್ಟದಲ್ಲಿ ನನಗೂ ಶ್ರೇಯಸ್ಸು ನಡೆಸುವ ಕಾರಣದಿಂದ, ಹೀಗೆ ಆಲೋಚನೆ ಮಾಡಿ ಮುಂದಕ್ಕೆ ಕರ್ಮದಲ್ಲಿ ತಾನು ತೊಡಗಬೇಕು. ಇದು ಧರ್ಮ. ಆದರೆ ದುರ್ಯೋಧನನ ಕ್ರಮ ಹಾಗಲ್ಲ. ಯಾರಾದರೂ ಉಪದೇಶ ಮಾಡಿದರೆ ಅವರ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾನೆ. ಅಸ್ತು ಪ್ರಲಾಪಾತು ಅಂತ ಹೇಳ್ತಾನೆ. ಸಾಕು, ನಿಲ್ಲಿಸಿ ಪ್ರಲಾಪ. ನಿಮ್ಮ ದೊಡ್ಡ ಋಷಿಗಳು ಆಡ್ತಾ ಇದ್ದರೆ ಅವ ಹೇಳುವುದು. ಈ ರೀತಿಯ ಮಾತುಗಾರಿಕೆಯಿಂದ ಏನು ಪ್ರಯೋಜನ ಇದೆ? ದೇವರಿಟ್ಟ ಹಾಗೆಲ್ಲೋ ನಡೆಯುವುದು ಅಂತ ವೇದಾಂತ ಮಾತಾಡ್ತಾನೆ. ಅವರ ಮುಂದೆ ಒಂದು ವೇದಾಂತವೇ. ಏನಾಗಬೇಕು ಅಂತ ತೀರ್ಮಾನ ಆಗಿದೆ, ನಾನು ಹೇಗೆ ಬದುಕಬೇಕು, ಏನು ಮಾಡಬೇಕು ಅನ್ನೋದು ದೇವರ ಚಿತ್ತದಿಂದ ತೀರ್ಮಾನ ಆಗಿದೆ. ನೀವು ಹೇಳಿ ಅದರಿಂದ ಏನು ವ್ಯತ್ಯಾಸ ಆಗ್ತದೆ, ನಿಮ್ಮ ಪಟ್ಟಾಂಗ ನಿಲ್ಲಿಸಿ ಅಂತ ಅವರ ನೇರಕ್ಕೆ ನೇರ ಮಾತಾಡುವ ರೀತಿಯ ಜಾಯಮಾನ ದುರ್ಯೋಧನನದ್ದು. ನಾರದರು ಅದಕ್ಕೋಸ್ಕರ ಕಥೆ ಶುರು ಮಾಡ್ತಾರೆ. ಹಠ ಒಳ್ಳೆಯದಲ್ಲ ನೋಡು, ಹಠ ಮಾಡಿದ್ರಿಂದ ಗಾಲವನ ಗತಿ ಏನಾಯಿತು? ವಿಶ್ವಾಮಿತ್ರರ ಶಿಷ್ಯ ಗಾಲವ. ವಿಶ್ವಾಮಿತ್ರರು
ಒಂದು ಕಾಲದಲ್ಲಿ ರಾಜಋಷಿಗಳಾಗಿ ಬಹಳ ಕೆಲಸ ಮಾಡಿದವರು, ಆಮೇಲೆ ಬ್ರಹ್ಮಋಷಿಗಳಾಗಿ ಬಹಳಷ್ಟು ಸಾಧನೆ ಮಾಡಿದವರು. ತಾವು ಬ್ರಹ್ಮಋಷಿಗಳಾಗಿ ಕೌಶಿಕ ವಿಶ್ವಾಮಿತ್ರರು ತಪಶ್ಚರ್ಯೆಯನ್ನು ಮಾಡ್ತಾ ಇರುವಾಗ ಅವರ ಧರ್ಮದ ಹಂತ ಬಹಳ ಎತ್ತರಕ್ಕೆ ಬಂದಿದೆ ಅನ್ನುವುದನ್ನು ಗಮನಿಸಿದಂತಹ ಸಾಕ್ಷಾತ್ ಧರ್ಮಪುರುಷ ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಂತೆ. ಧರ್ಮಪುರುಷನೇ ಬಂದು ವಿಶ್ವಾಮಿತ್ರನನ್ನು ಪರೀಕ್ಷೆ ಮಾಡ್ತಾನೆ ಅಂತೇಳಿದರೆ ವಿಶ್ವಾಮಿತ್ರರ ಧಾರ್ಮಿಕತೆ ಎಷ್ಟು ಎತ್ತರಕ್ಕೇರಿದೆ. ಧರ್ಮಪುರುಷ ಹೇಗೆ ಬಂದ? ವಸಿಷ್ಠರ ವೇಷ ಹೊತ್ತುಕೊಂಡು ಬಂದ. ವಾಸಿಷ್ಠಂ ವೇಷಮಾದಾಯ, ವಸಿಷ್ಠರ ವೇಷವನ್ನು ಹೊತ್ತುಕೊಂಡು ವಸಿಷ್ಠರೇ ಬಂದರು ಅಂತ ವಿಶ್ವಾಮಿತ್ರರಿಗೆ ಭಾರಿ ಖುಷಿಯಾಯಿತು. ಇವತ್ತು ನಾನು ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಕಾರಣ ವಸಿಷ್ಠರು. ವಸಿಷ್ಠರ ಮೇಲಿನ ಧನಾತ್ಮಕವಾದ ಸ್ಪರ್ಧೆಯಲ್ಲಿ ಎರಡಿದೆ ಅಲ್ವಾ, ನೆಗೆಟಿವ್ ಪಾಸಿಟಿವ್ ಅಂತ ಎರಡು ಥರ ಇದೆ. ಅದರಲ್ಲಿ ನೆಗೆಟಿವ್ ಸ್ಪರ್ಧೆ ಅಂದರೆ ಅದೇನು, ಋಣಾತ್ಮಕವಾದ ಸ್ಪರ್ಧೆ ಅಂದರೆ ಅದಕ್ಕೆ ಮತ್ಸರ ಅಂತ ಕರೀತಾರೆ, ಅದು ದೋಷ. ಆದರೆ ಧನಾತ್ಮಕವಾದ ಸ್ಪರ್ಧೆ ಏನು, ಅವರು ಅಷ್ಟು ಏರಿದ್ದಾರೆ, ನಾನು ಅದಕ್ಕಿಂತ ಮೇಲಕ್ಕೆ ಏರಬೇಕು ಅನ್ನುವ ಸ್ಪರ್ಧೆ. ಆದರೆ ಋಣಾತ್ಮಕವಾದ ಸ್ಪರ್ಧೆ ಆಗಿರುವುದಿಲ್ಲ. ಅವನು 90% ತೆಗೆದಿದ್ದಾನೆ, ಮುಂದಿನ ವರ್ಷ ಅವ 60 ಆಗುವ ಹಾಗೆ ಮಾಡಬೇಕು ಅಂತ. ಇದೊಂದು ರೀತಿಯ, ಇದಕ್ಕೆ ಮತ್ಸರ ಅಂತ ಕರೆಯೋದು. ಯಾಕಂದ್ರೆ ನಾನು ತೆಗಿತಾ ಇರೋದು 65, ಅವನು 90 ತೆಗೆಯುವುದು ಅಂದರೆ ಏನು? ಅವನು 90 ತೆಗೆದಿದ್ದಾನೆ, ನಾನು 95ಕ್ಕೆ ಏರಬೇಕು ಅನ್ನುವ ಸ್ಪರ್ಧೆ, ಅದು ಲೋಕಕ್ಕೆ ಕ್ಷೇಮಕಾರಕವಾದದ್ದು. ಅದನ್ನು ರಚನಾತ್ಮಕ ಸ್ಪರ್ಧೆ ಅಂತ ಕರೀತಾರೆ, ಧನಾತ್ಮಕ ಸ್ಪರ್ಧೆ ಅಂತ ಕರೀತಾರೆ, ಅಥವಾ ಸಕಾರಾತ್ಮಕ ಸ್ಪರ್ಧೆ ಅಂತೇಳಿ ತಪ್ಪಾಗಿ ಹೇಳ್ತಾರೆ. ಅದು ಪಾಸಿಟಿವ್ ಅನ್ನೋದಕ್ಕೆ ಏನೋ ಒಂದು ಶಬ್ದ ಬಂದಿದೆ ಕನ್ನಡದಲ್ಲಿ, ಸರಿ ಇಲ್ಲ ಅದು. ಅದು ಧನಾತ್ಮಕವಾದ ಸ್ಪರ್ಧೆ. ಇನ್ನೊಂದು ಋಣಾತ್ಮಕವಾದ ವಿನಾಶಾತ್ಮಕವಾದ ಸ್ಪರ್ಧೆ, ಅದನ್ನೇ ನಾವು ಮತ್ಸರ ಅಂತ ಕರೆಯುವುದು. ಅಂಥದ್ದು ತಪ್ಪಾದದ್ದು. ನನ್ನ ಇವತ್ತು ಉತ್ಕರ್ಷಕ್ಕೆ ಬ್ರಹ್ಮತೇಜೋ ಬಲಂ ಬಲಂ ಅಂತ ತೀರ್ಮಾನಿಸಿ, ದಿಗ್ಬಲಂ ಕ್ಷತ್ರಿಯ ಬಲಂ ಅಂತ ಹೇಳಿ, ನಾನು ಯಾವ ಆ ವಸಿಷ್ಠರ ಬ್ರಹ್ಮದಂಡದ ಪ್ರಭಾವವನ್ನು ಅರುಂಧತೀ ದೇವಿಯ ಕೈಯಲ್ಲಿ ಕಂಡು ನಾನು ಬ್ರಹ್ಮರ್ಷಿಯಾಗುವುದಕ್ಕೆ ಪ್ರಯತ್ನಿಸಿದೆ. ಅಂತಹ ದಿನನಿತ್ಯ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡುವ ಪ್ರಾತಸ್ಮರಣೀಯ ವಸಿಷ್ಠ ಮಹರ್ಷಿಗಳು ಬಂದಿದ್ದಾರೆ ಅಂತ ವಿಶ್ವಾಮಿತ್ರರು ಅವರ ಪಾದ ತೊಳೆದು, ಪಾದ ಜಲವನ್ನು ತನ್ನ ಶಿರಸ್ಸಿನಲ್ಲಿ ಜಟಾಜೂಟದಲ್ಲಿ ಧರಿಸಿಕೊಂಡು, ಅವರ ಪಾದಕ್ಕೆ ತನ್ನ ಶಿರವನ್ನು ಹಾಗೆಯೇ ತಾಗಿಸಿಕೊಂಡು ಅವರನ್ನು ಉತ್ಕೃಷ್ಟಾಸನದಲ್ಲಿ ಕುಳ್ಳಿರಿಸಿ ಕುಶಲ ಪ್ರಶ್ನೆ ಮಾಡಿದರು. ವಸಿಷ್ಠರು ಹೇಳಿದರು, ತುಂಬ ಹಸಿವಾಗಿದೆ, ನೀನು ಕಾಲು ತೊಳೆಯುವುದು ತುಂಬ ವಿಳಂಬ ಮಾಡಿದಿ ಅಂತ. ಕೆಲವರು ಈ ಸೇವೆ ಮಾಡ್ತಾ ಮಾಡ್ತಾ ಅವರ ಹಸಿವಿಗೆ ಬೆಲೆಯೇ ಇರುವುದಿಲ್ಲ. ತುಂಬ ಹಸಿವು. ಇವರಿಗೆ ತನಗೇ ಹಸಿವಾದಾಗೆ ಅನಿಸಿದಂತೆ ವಿಶ್ವಾಮಿತ್ರರಿಗೆ. ನಾನು ಈಗಲೇ ಚರುಶ್ರವಣ ಮಾಡ್ತೇನೆ, ಯಾಕಂದರೆ ಅವರಿಗೆ ಬರೀ ಅನ್ನ ಮಾಡಿ ಹಾಕಿದರೆ ವಸಿಷ್ಠರು ತೆಗೆದುಕೊಳ್ಳುವುದಿಲ್ಲ. ಅದು ಚರು ಆಗಬೇಕು, ಅದನ್ನು ಅಗ್ನಿಯಲ್ಲಿ ಕೊಡಬೇಕು, ಅಗ್ನಿಶಿಷ್ಟ ಯಜ್ಞಶಿಷ್ಟ ಆಗಬೇಕು. ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈಷ್ ಭುಂಜತೆ ತೇ ತ್ವಘಂ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ಈ ಬಂದ ಅತಿಥಿಯ ಹೊಟ್ಟೆ ತುಂಬಿಸುವುದಕ್ಕೆ ಅಂತಲೇ ಅಡಿಗೆ ಮಾಡಬಾರ್ದಂತೆ, ದೇವರ ನೈವೇದ್ಯಕ್ಕೆ ಅಂತ ಅಡಿಗೆ ಮಾಡಬೇಕಂತೆ. ಯಜ್ಞದಲ್ಲಿ ಆಹುತಿ ಕೊಡುವುದಕ್ಕೆ ಅಂತ ಅಡಿಗೆ ಮಾಡಬೇಕಂತೆ. ಯಾಕಂದರೆ ನಾವು ಬಂದ ಅತಿಥಿಗಳಿಗೆ ಅಂತ ಅಡಿಗೆ ಮಾಡಿದರೆ ಅದು ನಮ್ಮ ಮನೆಯ ಮಕ್ಕಳಿಗೆ ಉಣ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಂದ ಅತಿಥಿಗಳಿಗೆ ಖಾರ ಇಷ್ಟ ಅಂತ ನಮ್ಗೆ ಗೊತ್ತಿರ್ತದೆ, ಈ ಮಕ್ಕಳಿಗೆ ಅದಾಗೋದಿಲ್ಲ. ಅಥವಾ ಬಂದ ಅತಿಥಿಗಳಿಗೆ ಬೆಲ್ಲ ಹಾಕಬಾರ್ದು, ಕೊದ್ದೆಲಿಗೆ ಬೆಲ್ಲ ಬಾಡಲೆಕ್ಕ ಇದ್ದಿ ಅಕ್ಳು ಅಂತ ಬಂದವರನ್ನು ನೋಡಿ ಇವರು ತೀರ್ಮಾನ ಮಾಡಿರ್ತಾರೆ. ಈ ಮಕ್ಕಳಿಗೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ ಕೊನೆ ಪಕ್ಷ. ಹಾಗಾದರೆ ಅಡಿಗೆ ಎಲ್ರಿಗೂ ಆಗಬೇಕಾದ್ರೆ ಏನಾಗಬೇಕು? ಅದು ದೇವರಿಗೆ ಅಂತ ಮಾಡಬೇಕು. ಆಗ ಪಾಕಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ಮಾಡ್ತಾರೆ, ಅದು ಎಲ್ರಿಗೂ ಸರಿಯಾಗ್ತದೆ. ಆಯುರ್ವೇದದ ಬಲವನ್ನು ಅದು ಹೊಂದಿಸಿಕೊಳ್ತದೆ. ಅದು ಅಡಿಗೆಯ ಹಿನ್ನೆಲೆಯಲ್ಲಿ ಅಡಿಗೆ ಮಾಡತಕ್ಕಂತಹ ತಾಯಿಗೆ, ತಂದೆ ಅಡಿಗೆ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅಡಿಗೆ ಮಾಡೋದು ಹೆಚ್ಚು ತಾಯಂದಿರು ಅನ್ನುವ ಕಾರಣದಿಂದ ಹೇಳುವುದು. ಅಡಿಗೆ ಮಾಡ್ತಕ್ಕಂತಹ ತಾಯಿಯ ಮನಸ್ಸಿನಲ್ಲಿರಬೇಕಾದ್ದು ನನ್ನ ಮಗುವಿಗೆ ಅಡಿಗೆ ಅಲ್ಲ, ನನ್ನ ಗಂಡನಿಗೆ ಅಡಿಗೆ ಅದಲ್ಲ, ಇದು ದೇವರ ನೈವೇದ್ಯಕ್ಕೆ, ಇದು ಯಜ್ಞದಲ್ಲಿ ಆಹುತಿಗೋಸ್ಕರ. ಆಗ ಅದು ಯಾವ ವಿಧಿಯಲ್ಲಿ ನಡೆಸಬೇಕೋ ಆ ಕ್ರಮದಲ್ಲಿ ಅಡಿಗೆ ನಡೀತದೆ. ಹಾಗೆ ಇಲ್ಲಿ ವಿಶ್ವಾಮಿತ್ರರು ಚರುಶ್ರಪಣ, ಕೊನೆಗೆ ಯಜ್ಞಶಿಷ್ಟವನ್ನು ನಮ್ಮ ಅತಿಥಿಗಳಿಗೆ ಬಡಿಸಬೇಕು ಅಂತ ತೊಡಗಿದ್ದಾರೆ. ತಾವೇ, ಯಾಕಂದರೆ ಅವರು ಮಹರ್ಷಿಗಳು ಕಾಡಿನಲ್ಲಿದ್ದಾರೆ, ತಾವೇ ಇಂಧನವನ್ನು ಚುಲ್ಲಿಯಲ್ಲಿ ಸೇರಿಸಿ, ಅಂದರೆ ಒಲೆಯಲ್ಲಿ ಇಂಧನವನ್ನು ಹಾಕಿ ಬೆಂಕಿ ಹಚ್ಚಿ ಅದಕ್ಕೆ ಊದಿ, ಕೊಳವೆಯಲ್ಲಿ ಊದಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ವಸಿಷ್ಠರಿಗೆ, ಧರ್ಮಪುರುಷನಿಗೆ ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಅಲ್ಲಿ ಹಿಂದೆ ಇದ್ದ ಋಷಿಮುನಿಗಳನ್ನೆಲ್ಲ ನೋಡ್ತಾರೆ. ಋಷಿಗಳಿಗೆ ಅರ್ಥ ಆಯಿತು ಇವರು ಹೊಟ್ಟೆಯನ್ನು ಒತ್ತಿಕೊಳ್ತಾ ಇರುವುದನ್ನು ನೋಡಿ, ತಮ್ಮಲ್ಲಿ ಆಗ ಉಳಿದದ್ದನ್ನು ತಂದು ಹಾಕ್ತಾರೆ. ವಸಿಷ್ಠರ ಅಡಿಗೆ ಮುಗಿಯೋ ಹೊತ್ತಿಗೆ ವಿಶ್ವಾಮಿತ್ರರು ಬಿಸಿ ಬಿಸಿ ಪಾತ್ರೆಯಲ್ಲಿ ತಗೊಂಡು ಬರ್ತಾರೆ. ವಸಿಷ್ಠರ ಊಟ ಮುಗಿದಿದೆ,
ಊಟ ಮುಗಿದಾಗ ಒಳಗಿನಿಂದ ವಿಶ್ವಾಮಿತ್ರರು ವಸಿಷ್ಠರಿಗೆ ಎಲೆ ಹಾಕಿ ಸಿದ್ಧಪಡಿಸಿ ಅಡಿಗೆಯನ್ನು ಹಿಡ್ಕೊಂಡು ಬರ್ತಾರೆ. ಬಂದಾಗ ವಸಿಷ್ಠರು ನಗುತ್ತಾ ಹೇಳಿದರು, ನನ್ನ ಹೊಟ್ಟೆ ತುಂಬಿ ಆಯಿತು, ಈ ಹೊತ್ತಿಗೆ ನನಗೆ ಆಗಿದೆ. ನೀವು ಮಾಡಿದಂತಹ ಚರು ಮತ್ತು ಪರಮಾನ್ನ ಏನಿದೆ ಪಾತ್ರೆ ಬಿಸಿ ಬಿಸಿ, ಅದು ನೋಡಿದರೆ ಅದು ಕೂಡ ನನಗೇ ಬೇಕು. ಯಾಕಂದರೆ ನನ್ನ ಹೆಸರಲ್ಲಿ ಮಾಡಿದ್ದೀರಿ, ಅಗ್ನಿಯಲ್ಲಿ ಹಾಕಿ ಉಳಿದದ್ದೆಲ್ಲ ನನಗೆ ಅಂತ ಮಾಡಿದ ಈ ಯಜ್ಞಶಿಷ್ಟವನ್ನು ನೀನು ಹಾಗೆ ಹಿಡ್ಕೊಂಡಿರು, ನಾನು ಹಸಿವಾದಾಗ ಬರ್ತೇನೆ ಅಂತೇಳಿ ಹೋದ್ರಂತೆ. ಈ ವಿಶ್ವಾಮಿತ್ರರ ಪರಿಸ್ಥಿತಿ ಯಾರಿಗೂ ಬೇಡ. ಯಾಕಂದರೆ ಅವರು ಬರುವಾಗ ಬಿಸಿಯೇ ಆಗಿರಬೇಕದು. ನೆಲದಲ್ಲಿಟ್ಟರೆ ನಮ್ಮ ವಸಿಷ್ಠರಿಗೆ ಬರುವುದಿಲ್ಲ, ಯಾಕಂದರೆ ಅದು ಬಿಸಿ ಆರಿ ಹೋಗ್ತದೆ. ಅದಕ್ಕೋಸ್ಕರ ಅದನ್ನು ತಲೆ ಮೇಲೆ ಇಟ್ಟುಕೊಂಡ್ರಂತೆ ವಿಶ್ವಾಮಿತ್ರರು. ತಲೆಯ ಮೇಲೆ ಇಟ್ಟುಕೊಂಡು ಕಾದರು 100 ವರ್ಷ ಆದಮೇಲೆ ಬಂದರು ವಸಿಷ್ಠರು. ನೋಡಿ, ಈ ವಸಿಷ್ಠರಿಗೆಲ್ಲ ಹಸಿವಾಗುವುದು 100 ವರ್ಷಕ್ಕೂ ಒಂದು ಸಲ. ಅವರು ಅವತ್ತು ಊಟ ಮಾಡಿದವರು ಮತ್ತೆ 2ನೇ ಊಟಕ್ಕೆ ಬಂದದ್ದು. ನೀನು ಕಾಯು ಅಂತ ಹೇಳಿದ ಮೇಲೆ ವಸಿಷ್ಠರೂ ತಪ್ಪು ಮಾಡಲಿಲ್ಲ. ಮುಂದಿನ ಊಟಕ್ಕೆ ಬರ್ತೇನೆ ಹಸಿವಾದಾಗ ಅಂತ ಹೇಳಿ ಹೋಗಿದ್ದಾರೆ. ಹೋದವರು ಶತವರ್ಷೇ ಗತೇ ತತ್ರ ಅಂತ 100 ವರ್ಷ ಕಳೆದ ಮೇಲೆ ವಸಿಷ್ಠರು ಬಂದರು. ಇದು ಆ ಕಾಲದ ಕಥೆಯಲ್ಲ. ಇವತ್ತೆಲ್ಲ 100 ವರ್ಷ ಇರುವುದೇ ಆಯುಷ್ಯ 100 ವರ್ಷವೂ ಅಲ್ಲ, ಅದರ ಅರ್ಧವೋ ಮುಕ್ಕಾಲೋ ಇರತಕ್ಕಂಥದ್ದು. ಆ ಕಾಲ ಹಾಗಲ್ಲ. ಕೃತಯುಗದ ಕಾಲದಲ್ಲಿ ಒಬ್ಬರ ಆಯುಷ್ಯ ಅಂದರೆ ಲಕ್ಷಾಧಿಕ ವರ್ಷದ ಆಯುಷ್ಯ ಇದ್ದಂತಹ ಕಾಲ. 100 ವರ್ಷ ಆದಮೇಲೆ ಬಂದರು. ಬರುವಾಗ ವಿಶ್ವಾಮಿತ್ರರು ನಿಂತಲ್ಲೇ ನಿಂತಿದ್ದಾರಂತೆ. 2 ಕೈಗಳಲ್ಲಿ ಆ ಪಾತ್ರೆಯನ್ನು ಹಿಡ್ಕೊಂಡಿದ್ದಾರೆ, ತಲೆಯಲ್ಲಿ ಪಾತ್ರೆ ಇದೆ. ಇವರ ಶರೀರದ ತಲೆಯ ಏನು ಬಿಸಿ ಇದೆ, ಬ್ರಹ್ಮರಂಧ್ರದ ಬಿಸಿ, ಆ ಬಿಸಿಯಿಂದ ಅನ್ನ ಯಾವತ್ತಿಗೂ ಕೂಡ ಹಳಸಲಿಲ್ಲ. ನಮ್ಮಲ್ಲೊಂದು ಕ್ರಮ ಇದೆ, ಈ ಹಲಸಿನ ಗಟ್ಟಿ ಮಾಡುವಾಗ ಅದು ಬಿಸಿ ಬಿಸಿ ಇದ್ದರೆ ಅಷ್ಟು ರುಚಿಯಾಗುವುದಿಲ್ಲ, ಸ್ವಲ್ಪ ತಣ್ಣಗಾಗಿರಬೇಕು. ಆದರೆ ನಿನ್ನೆ ಮಾಡಿದ್ದು ಇವತ್ತು ತಿನ್ನಲಿಕ್ಕೆ ಬರುವುದಿಲ್ಲ. ನಮ್ಮ ವ್ಯವಸ್ಥೆಯ ಪ್ರಕಾರ ಅದು ಹಳಸ್ತದೆ. ಹಳಸನ್ನವನ್ನು ಉಣ್ಣುವ ಹಾಗಿಲ್ಲ. ತញ្ಜಣ ಭೋಜನ ನಿಷಿದ್ಧ ಅಲ್ವಾ. ಅದಕ್ಕೇನು ಕ್ರಮ ಅಂದರೆ ನಮ್ಮಲ್ಲಿ ರಾತ್ರಿಯ ಹೊತ್ತು ಅದನ್ನು ಬೇಯಲಿಕ್ಕೆ ಇಡುವುದು, ಇಟ್ಟು ಚೆನ್ನಾಗಿ ಬೆಂಕಿ ಹಾಕಿಡುವುದು. ಬೆಂಕಿ ಹಾಕಿದ್ದು ಮರುದಿವಸ ಬೆಳಗ್ಗೆ ನೋಡುವುದು, ಒಂದು ಕೆಂಡದಲ್ಲಿ ಬೆಂಕಿ ಇದೆ ಅಂದರೆ ಅದು ಇವತ್ತಿಗೆ ಬರ್ತದೆ, ಇವತ್ತೇ ಆದದ್ದು ಅಂತ ಲೆಕ್ಕ. ನಿನ್ನೆ ರಾತ್ರಿಯಿಂದ ಇವತ್ತಿನ ತನಕ ಬೇಯ್ತಾ ಇತ್ತು ಅಂತ ಅರ್ಥ. ಇವತ್ತು ಅದನ್ನು ರಾತ್ರಿಯ ತನಕ ಉಪಯೋಗಿಸುವುದಕ್ಕೆ ಅವಕಾಶ ಪ್ರಾಪ್ತಿಯಾಗ್ತದೆ. ಇವತ್ತು ಕೂಡ ಆಚಾರಶೀಲ ವಿಪ್ರ ಜನಾಂಗದಲ್ಲೂ ನಡೆಯತಕ್ಕಂಥ ಕ್ರಮ ಇದು. ಅಂದರೆ ಆ ಬೆಂಕಿ ಇತ್ತು ಅಂತಾದರೆ ಮರುದಿವಸದ ತನಕವೂ ಕೂಡ ಅದು ಬೇಯ್ತಾ ಇತ್ತು ಅಂತ ಲೆಕ್ಕಾಚಾರ. ಹಾಗೆ ಅದು ಬೇಯ್ತಾ ಇದ್ದರೆ ಅದು ಅವತ್ತಿದ್ದೇ ಶುದ್ಧ ಭೋಜ್ಯ. ಈಗ 100 ವರ್ಷ ಆಯ್ತಲ್ವ, 100 ವರ್ಷ ಆದರೂ ಕೂಡ ಒಲೆಯಿಂದ ತೆಗಿಲಿಲ್ಲ ಈ ಪಾತ್ರೆಯನ್ನು. ವಿಶ್ವಾಮಿತ್ರರ ತಲೆಯಲ್ಲಿ ಅವರ ಬ್ರಹ್ಮರಂಧ್ರದಿಂದ ಬರತಕ್ಕಂತಹ ಬೆಂಕಿಯಿಂದ ಅದು ಬೇಯ್ತಾನೇ ಇದೆ. ಬಿಸಿ ಬಿಸಿಯಾದ ಅನ್ನವನ್ನು ವಸಿಷ್ಠರು ಸ್ವೀಕಾರ ಮಾಡಿ ವಿಶ್ವಾಮಿತ್ರರ ಕೈಯಲ್ಲೇ ಹಸ್ತೋದಕವನ್ನು ಹಾಕಿಸಿಕೊಂಡು ಭೋಜನ ಮಾಡಿದರಂತೆ. ಈಗ 100 ವರ್ಷ ವಿಶ್ವಾಮಿತ್ರರು ಪಾತ್ರೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ನಿಂತಿದ್ರಲ್ವ, ಅವರ ಅನುಷ್ಠಾನದ ಗತಿ ಏನು, ಅವರ ಆಶ್ರಮದ ವ್ಯವಸ್ಥೆ ಏನು, ಆಶ್ರಮ ವೃಕ್ಷಗಳಿಗೆ ನೀರು ಹಾಕುವವರು ಯಾರು, ಆಶ್ರಮ ಹರಿಣಗಳಿಗೆ ಹಸಿ ಹುಲ್ಲನ್ನು ಕೊಡುವವರು ಯಾರು, ವ್ಯವಸ್ಥೆಯಲ್ಲೇ ಹೇಗೆ, ಈ ಋಷಿಗೆ ಏನು ಕೆಲಸ ಆಗಬೇಕು ಆ ಯಾವ ಕೆಲಸವೂ ನಿಂತಿರಲಿಲ್ಲ 100 ವರ್ಷದ ತನಕ. ಅದನ್ನಷ್ಟನ್ನು ಮಾಡಿದವ ವಿಶ್ವಾಮಿತ್ರರ ಶಿಷ್ಯನಾದ ಗಾಲವ. ಶಿಷ್ಯರು ಹೇಗಿರಬೇಕು, ಇಂಗಿತಜ್ಞರಾಗಿರಬೇಕು. ಗುರುಗಳ ಮನಸ್ಸಲ್ಲಿ ಏನಿದೆ ಅವರು ಹೇಳುವುದಕ್ಕಿಂತ ಮುಂಚೆ ಆ ಕೆಲಸವನ್ನು ಮುಗಿಸುವವರು. ಅಷ್ಟು ಸ್ಪಷ್ಟವಾಗಿ ವಿಶ್ವಾಮಿತ್ರರು ಎಲ್ಲ ಕಾರ್ಯಗಳಲ್ಲೂ ನಿರತರಾಗಿದ್ದಾಗ ಆಶ್ರಮಚರ್ಯೆ ಹೇಗೆ ನಡಿಬೇಕು ಅದಕ್ಕೆ ಕಿಂಚಿತ್ತು ಚಾತು ತಪ್ಪದೆ. ನಮ್ಮದು ಚಾತು ಎಲ್ಲ ಈಗ ಹೋಗಿದೆ, ಚಾಚು ತಪ್ಪದೆ ಅಂತಾಗಿದೆ. ಸಂಸ್ಕೃತದಲ್ಲಿ ಚಾತು ಅಂತ ಬರ್ತಾ ಇರ್ತದೆ. ಅದರಲ್ಲಿ ಅಷ್ಟೂ ತಪ್ಪದೆ ಅಷ್ಟು ಸ್ಪಷ್ಟವಾಗಿ ಕೆಲಸಗಳೆಲ್ಲ ನಡೆದು ಬಿಟ್ಟಿದ್ದಾವೆ. ವಿಶ್ವಾಮಿತ್ರರಿಗೆ ಎಷ್ಟು ಖುಷಿಯಾಗಿರಲಿಕ್ಕಿಲ್ಲ. ಗುರುಗಳು 2 ಕೈಯಲ್ಲೂ ಪಾತ್ರೆ ಹಿಡ್ಕೊಂಡು ನಿಂತಿದ್ದರೆ ಅವರ ಆಚಮನವೂ ತಪ್ಪಲಿಲ್ಲಂತೆ. ಮಾನಸ ಅನುಷ್ಠಾನಗಳನ್ನು ನಡೆಸಿದ್ದಾರೆ. ಪೂಜಾದಿ ವಿಧಾನ, ಈತ ಅವರ ಮುಂದೆ ಪೂಜಾದಿಗಳನ್ನು ನಡೆಸ್ತಾನೆ. ಅವರು ನಡೆಸುವ ವಿಧಾನದಲ್ಲಿ ಅವರ ಮಂತ್ರೋಚ್ಚಾರಣೆ ನಡೆಯುತ್ತೆ. ಇವರು ದೇವರ ಪೂಜೆಯನ್ನು ನೋಡ್ತಾರೆ. ಮಂಗಳಾರತಿ ನಡೆಯುತ್ತೆ. ನಾವೇ ಮಂಗಳಾರತಿ ಮಾಡುವುದಕ್ಕೆ ಆಗುವುದಿಲ್ಲ, ಹಾಸಿಗೆಯಲ್ಲಿ ಬಿದ್ದಿದ್ದೇವೆ ಅಂತಾದರೆ ಮಾಡುವುದನ್ನು ನೋಡಿದರೆ ಆ ಫಲ ಉಂಟು ಅಂತ ಪದ್ಯಮಾಲಾ ಗ್ರಂಥ ಹೇಳ್ತದೆ. ನಮಗೆ ಆಗದೆ ಹೋದರೆ ಮಾಡ್ತಾ ಇರುವುದನ್ನು ನೋಡಬೇಕು. ನಮಗೊಂದು ಚಂಡಿಕಾ ಹೋಮ ಮಾಡಲಿಕ್ಕೆ ಆಗೋದಿಲ್ಲ, ಏನು ಮಾಡುವುದು? ಚಂಡಿಕಾ ಹೋಮ ಆಗ್ತಾ ಇದ್ದಲ್ಲಿ ಹೋಗಿ ಒಂದು ದರ್ಶನ ಮಾಡುವುದು, ಪ್ರಸಾದ ತಗೊಂಡು ಬರುವುದು. ಮಾಡಲಿಕ್ಕಾಗದೇ ಹೋದಾಗ ಆಗುವುದನ್ನು ನೋಡಬೇಕು ಅನ್ನೋದು ವಿಧಿ. ಆ ಪ್ರಕಾರ ಈ ಶಿಷ್ಯ ಎಲ್ಲ ಮಾಡ್ತಾನೆ, ಇವರೆಲ್ಲ ನೋಡ್ತಾರೆ. ನೋಡ್ತಾ ಅದನ್ನು ತನ್ನ ಅನುಸಂಧಾನಕ್ಕೆ ಕೊಳ್ತಾರೆ. ಮಾನಸ ಪೂಜೆಯನ್ನು ಅನುಷ್ಠಾನ ಮಾಡ್ತಾ ವಿಶ್ವಾಮಿತ್ರರು 100 ವರ್ಷ ನಿಂತಿದ್ದಾರೆ. ಧರ್ಮಪುರುಷನ ಸೇವೆ ಮಾಡಿದ್ದಾರೆ. ಧರ್ಮಪುರುಷನಿಗೆ ಭಾರಿ ಖುಷಿಯಾಯಿತು. ವಸಿಷ್ಠರು ಧರ್ಮರೂಪವನ್ನು ಹೊತ್ತು ಆತನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡಿ
ನೀನು ಧರ್ಮಿಷ್ಠನಾಗಿದ್ದಿ, ಬ್ರಹ್ಮರ್ಷಿಯಾಗಿದ್ಯಪ್ಪ ಅಂತ ಹೇಳಿ ಹೊರಟ್ರಂತೆ ಧರ್ಮಪುರುಷ. ಅವತ್ತಿನಿಂದ ವಸಿಷ್ಠರು ಬ್ರಹ್ಮರ್ಷಿಗಳಾದರು. ಬ್ರಹ್ಮರ್ಷಿಗಳಾದಂತಹ ಯಾರು ವಿಶ್ವಾಮಿತ್ರರು ಅವತ್ತಿನಿಂದ ಧರ್ಮಪುರುಷನ ಅನುಗ್ರಹದಿಂದ ಬ್ರಹ್ಮರ್ಷಿಗಳಾದರು. ಬ್ರಹ್ಮರ್ಷಿಗಳಾಗಿ ಅವರು ಇನ್ನಷ್ಟು ಸಾಧನೆ ಮಾಡಿ ಮತ್ತೆ 1000 ವರ್ಷದ ತಪಸ್ಸಿನಿಂದ ಮೋಕ್ಷ ಪಡೆಯುವಂತಹ ಸ್ಥಿತಿ, ಸಪ್ತರ್ಷಿಗಳಲ್ಲಿ ಒಬ್ಬರಾಗತಕ್ಕಂತಹ ಸ್ಥಿತಿ, ಇಂಥ ಎತ್ತರದ ವ್ಯಕ್ತಿತ್ವವನ್ನು ಪಡೆದರು. ಈ ಗಾಲವನನ್ನು ನೋಡಿ ವಿಶ್ವಾಮಿತ್ರರಿಗೆ ಎಷ್ಟು ಖುಷಿಯಾಯಿತು. ಅವನ ತಲೆ ಮೇಲೆ ಕೈ ಇಟ್ಟರಂತೆ. ಗಾಲವ 100 ವರ್ಷ ಹಗಲು ರಾತ್ರಿ ಅಂತ ನಿದ್ದೆಯನ್ನೇ ಮಾಡದೆ ನನ್ನ ಸೇವೆ ಮಾಡಿದೆಯಲ್ವ, ತುಂಬ ಆನಂದ ಆಗಿದೆ. ನಿನ್ನ ಗುರುಕುಲವಾಸ ಇವತ್ತಿಗೆ ಮುಗಿಯಿತು. ಇವತ್ತಿನಿಂದ ನೀನು ಸ್ವತಂತ್ರ, ನನ್ನ ಶಿಷ್ಯ ಅಂತ ಹೇಳಿಕೊಂಡು ಎಲ್ಲಿ ಬೇಕಾದರೂ ಸುತ್ತಾಡಬಹುದು. ನೀನೇ ಗುರುಕುಲವನ್ನು ಆರಂಭಿಸ್ಬೋದು, ಅನೇಕ ಶಿಷ್ಯರಿಗೆ ಪಾಠ ಹೇಳಬಹುದು, ಅಥವಾ ನಾನು ಹೇಳಿಕೊಟ್ಟ ಯಾಜ್ಞಿಕ ಪ್ರಕ್ರಿಯೆಯ ಮೂಲಕ ರಾಜಾಧಿರಾಜರುಗಳಲ್ಲಿ ಯಜ್ಞವನ್ನು ಮಾಡಿಸಿ ನೀನು ದೊಡ್ಡ ಆನಂದವನ್ನು ಅನುಭವಿಸ್ಬೋದು, ಸಂಸಾರ ಸುಖವನ್ನು ಅನುಭವಿಸ್ಬೋದು, ಹೊರಡ್ಬೋದು ಅಂತ ಹೇಳಿದರು. ಗಾಲವನಿಗೆ ಸಂತೋಷ ಆಯಿತು. ಗುರುಗಳ ಆಶೀರ್ವಾದ ಸಿಕ್ಕಿದೆ, ನಾನು ಕೂಡ ಸಮಾಜದಲ್ಲಿ ಗುರುವಾಗಿ ಮೆರೀಬಹುದು ಅಂತ ಒಂದು ಅನುಕೂಲ ಆಯಿತು. ಆದರೆ ವಿಶ್ವಾಮಿತ್ರರ ಪಾದ ಹಿಡ್ಕೊಂಡು ಕೇಳ್ತಾನೆ, ಗುರುಗಳೇ ನಾನು ಹೊರಡುವುದಕ್ಕೆ ಸಿದ್ಧ, ಆದರೆ ಗುರುದಕ್ಷಿಣೆಯನ್ನು ಕೊಡದೆ ಹೊರಡಬಾರ್ದಲ್ವಾ? ಅದಕ್ಕೋಸ್ಕರ ತಾವು ಏನು ಗುರುದಕ್ಷಿಣೆ ಕೊಟ್ಟರೆ ತಗೊಳ್ತೀರಿ? ತಮಗೆ ಇಷ್ಟವಾದ ಒಂದು ದಕ್ಷಿಣೆಯ ವಸ್ತುವನ್ನು ನನಗೆ ಹೇಳಬೇಕು. ವಿಶ್ವಾಮಿತ್ರರು ಹೇಳಿದರು, ನೀನು 100 ವರ್ಷ ಸೇವೆ ಮಾಡಿದ್ದಿ, ಇದಕ್ಕಿಂತ ದೊಡ್ಡ ದಕ್ಷಿಣೆ ಏನು? ಗುರುಗಳಿಗೆ ಕೊಡುವ ದೊಡ್ಡ ದಕ್ಷಿಣೆ ಯಾವುದು ಗೊತ್ತೋ? ನಾನು ಹೇಳಿಕೊಟ್ಟ ವಿದ್ಯೆಯನ್ನು ಮತ್ತೊಬ್ಬರಿಗೆ ಉಪದೇಶಿಸುವುದು. ದಕ್ಷಿಣ ಜ್ಞಾನ ಸಂದೇಶ. ನಾನು ಕೊಟ್ಟ ಜ್ಞಾನವನ್ನು ಮತ್ತೊಬ್ಬರಿಗೆ ನೀನು ವಿತರಿಸಿದಿದ್ದಾದರೆ ಅದು ಗುರುಗಳಿಗೆ ದಕ್ಷಿಣೆ ಸಿಕ್ಕಿದ ಹಾಗೆ. ಯಾಕೆಂತೇಳಿದರೆ, ಒಬ್ಬ ಶಿಷ್ಯನಿಗೆ ಒಂದು ಶಾಸ್ತ್ರಪಾಠವನ್ನು ಹೇಳಿದರೆ ಅವನಿಗೆ 1 ಪುಣ್ಯ ಬರ್ತದೆ ಅಂತ ಆಲೋಚನೆ ಮಾಡುವ. ಅದು ಒಂದು ಅಂದರೆ 1 ಕ್ವಿಂಟಾಲು ಇರ್ಬೋದು, 1 kg ಇರ್ಬೋದು. ಅಂತೂ ಶಿಷ್ಯನಿಗೆ ಒಂದು ಪಾಠವನ್ನು ಹೇಳಿದ್ದರಿಂದ ಬಂದ ಪುಣ್ಯ ಅದು. ನಾನು ಯಾವ ಶಿಷ್ಯನಿಗೆ ಯಾವ ಪಾಠವನ್ನು ಹೇಳಿದ್ದೇನೆ, ಇಡೀ ಋಕ್ಸಂಹಿತಾ ಪಾಠವನ್ನು ಹೇಳಿ ಋಗ್ವೇದ ಮಂಗಳ ನಡೆಯಿತು. ಆ ಶಿಷ್ಯ ಗುರುಗಳು ಕೊಟ್ಟ ಅದೇ ವಿದ್ಯೆಯನ್ನು ತಾನೊಂದು 4 ಶಿಷ್ಯರಿಗೆ, ಬೇಡ ಒಬ್ಬ ಶಿಷ್ಯನಿಗೆ ಅದನ್ನು ಉಪದೇಶಿಸಿದ. ಆವಾಗ ಈ ಗುರುಗಳಿಗೆ ಹಿಂದೆ ಏನು 1 ಪುಣ್ಯ ಬಂದಿತ್ತು ಅದರ 10 ಗುಣ ಪುಣ್ಯ ಬರ್ತದಂತೆ. ಆ ಶಿಷ್ಯನಿಗೆ ಬರುವುದು 1 ಪುಣ್ಯ, ಈ ಗುರುಗಳಿಗೆ 10 ಪಟ್ಟು. ಇದೆಲ್ಲ FD ಇಟ್ಟ ಹಾಗೋ ಏನೋ ಒಂದು ಹೇಳಿ, ಯಾವುದರಲ್ಲೂ ತುಳುನಾಡು ಫೈನಾನ್ಸಲ್ಲಿ ಇಟ್ಟ ಹಾಗೆ ಅಲ್ಲ ಅಂತ ತಿಳ್ಕೊಂಡ್ರೆ ಸರಿ. ಶಿಷ್ಯನಿಗೆ ಪಾಠ ಹೇಳಿ ಆ ಶಿಷ್ಯ ಮತ್ತಷ್ಟು ಶಿಷ್ಯರಿಗೆ ಪಾಠ ಹೇಳಿದ ಅಂತಾದರೆ ಅದರ ಪರಿಣಾಮ ಏನು ಅಂದರೆ, ಇವನಿಗೆ 10 ಗುಣ 100 ಗುಣ, ಆ ಶಿಷ್ಯರ ವಿದ್ಯೆ ಇನ್ನಷ್ಟು ವೃದ್ಧಿ ಹೋಗ್ತಾ ಇದ್ದ ಹಾಗೆ ವ್ಯಾಖ್ಯೈಕಸ್ಯ ಶತೋತ್ತರ, ಅದು 100 ಗುಣ 1000 ಗುಣ, ಹೀಗೆ ಫಲ ಸಾಗ್ತಾ ಹೋಗ್ತದೆ. ಹಾಗಾಗಿ ಶಿಷ್ಯ ಗಾಲವ, ನಾನು ಕೊಟ್ಟ ವಿದ್ಯೆಯನ್ನು ನೀನು ಲೋಕದಲ್ಲಿ ಪ್ರಸರಣ ಮಾಡು, ಅದು ನನಗೆ ಕೊಡುವ ದೊಡ್ಡ ದಕ್ಷಿಣೆ. ಇವನಿಗೆ ಸಮಾಧಾನ ಇಲ್ಲ. ಗಾಲವನಿಗೆ ಹಠ ನೋಡಿ, ದುರ್ಯೋಧನಿಗೆ ಹಠದ ಬಗ್ಗೆ ಹೇಳಲಿಕ್ಕೆ ಬಂದ ಕಥೆ ಇದು. ಇವನು ಹಠ, ಇಲ್ಲ ನಾನು ಗುರುದಕ್ಷಿಣೆ ಕೊಡಲೇಬೇಕು ಗುರುಗಳೇ, ನೀವು ಹೇಳಬೇಕು ಅಂತ ಹಠ ಹಿಡ್ದ, ಒತ್ತಾಯ ಮಾಡಿದ. ಸಂಸ್ಕೃತದಲ್ಲಿ ಇದಕ್ಕೆ ನಿರ್ಬಂಧ ಅನ್ನುವ ಶಬ್ದ ಕರೀತಾರೆ. ಇದು ನಿರ್ಬಂಧದ ಬಗ್ಗೆ ಇರತಕ್ಕಂಥ ಒಂದು ಕಥೆ ಇದು. ಇವ ಒತ್ತಾಯ ಮಾಡಿದ, ನಾನು ದಕ್ಷಿಣೆ ಕೊಡಬೇಕು. ಯಜ್ಞದಲ್ಲಿ ದಕ್ಷಿಣೆ ಕೊಡಲಿಲ್ಲ ಅಂತಾದರೆ ಯಜ್ಞ ಪೂರ್ತಿ ಆಗುವುದಿಲ್ಲ ಅಂತೆ. ಗುರುಕುಲದಲ್ಲಿ ವಿದ್ಯಾರ್ಥಿ ಗುರುಗಳ ಜೊತೆಗೆ ಅಧ್ಯಯನ ಮಾಡುವುದು ಅಂದರೆ ಅದೊಂದು ಯಜ್ಞ, ಅಧ್ಯಯನ ವ್ರತ. ಅದು ಈ ವ್ರತದ ಸಂಪೂರ್ತಿಗೋಸ್ಕರ ನಾನು ದಕ್ಷಿಣೆ ಕೊಟ್ಟಾಗ ಮಾತ್ರ ಪೂರ್ಣ ಅಂತ ಕೇಳಿದ್ದೇನೆ. ವಿಶ್ವಾಮಿತ್ರರು 2 ಬಾರಿ ಹೇಳಿದರು, ಈಗ ಗಚ್ಚ ಗಚ್ಚ, ಹೊರಡು ಹೊರಡು, ಶಾಂತವಾಗಿ ನಾನು ಹೇಳಿಕೊಟ್ಟದ್ದನ್ನು ಪಾಠ ಹೇಳು, ಅದು ಬಿಟ್ಟು ಇಲ್ಲಿ ದಕ್ಷಿಣೆ ಅಂತೇಳಿ ಒದ್ದಾಡಬೇಡ. ನಿನ್ನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಆರಂಭದಲ್ಲಿ ನೋಡಿದಾಗ ನಮ್ಮ ಅಂಗುಷ್ಟದ ಹಾಗಿದ್ದಿ, 100 ವರ್ಷ ಆದಮೇಲೆ ಈ ಕನಿಷ್ಠಿಗೆಗಿಂತ ತೆಳ್ಳಗಾಗಿ ಹೋಗಿದ್ದಿ, ನೀನೇನು ದಕ್ಷಿಣೆ ಕೊಡ್ತಿ, ಬೇಡ ಹೊರಡು. ಇವನು ಕೇಳಲಿಲ್ಲ. ಮತ್ತೆ ಕಾಲು ಹಿಡ್ಕೊಂಡು ನೀವು ದಕ್ಷಿಣೆ ಹೇಳಲೇಬೇಕು 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 ಅಂತ 3 ಬಾರಿ ಹೇಳಿದ. ವಿಶ್ವಾಮಿತ್ರರು ಅಂತ ಹೇಳಿದರೆ ಗೊತ್ತು, ಈಗ ವಿಶ್ವಾಮಿತ್ರ ಗೋತ್ರದವರ ಹತ್ರವೂ ನಾವು ಮಾತಾಡುವಾಗ ಸ್ವಲ್ಪ ಜಾಗೃತೆಯಾಗಿಯೇ ಮಾತಾಡೋದು. ಯಾಕಂದರೆ ವಿಶ್ವಾಮಿತ್ರರು ಅಂತ ಹೇಳಿದರೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಲೆಕ್ಕ. ಈಗ ವಿಶ್ವಾಮಿತ್ರರು ಇಷ್ಟು ಹೇಳಿದರೆ ಇವನು ಮತ್ತೆ ಹಠಪಟ್ಟರೆ ವಿಶ್ವಾಮಿತ್ರರಿಗೆ ಸಿಟ್ಟು ಬಂತು. ಎಷ್ಟು ಅವನ ಮೇಲೆ ಅನುಗ್ರಹ ಇದೆ, ಅಷ್ಟು ಪ್ರೀತಿಪಾತ್ರನಾದ ವ್ಯಕ್ತಿ ಹಠಗಟ್ಟಿದರೆ ಆ ಪ್ರೀತಿಯ ಕಾರಣದಿಂದಲೇ ಸಿಟ್ಟು ಬರ್ತದೆ. ಅವರು ಹೇಳ್ತಾರೆ, ನಿಂಗೆ ದಕ್ಷಿಣೆ ಕೊಡಲೇಬೇಕಲ್ವ ನಿಂಗೆ ಅಂತ ಜೋರಾಗಿ ಕೇಳಿದರು. ಹೌದು ಕೊಡಲೇಬೇಕು ಅಂತ ಇವನಿಗೆ ಆ ಜೋರು ಗೊತ್ತಾಗಲಿಲ್ಲ. ಹೌದು ಕೊಡಲೇಬೇಕು. ಹಾಗಿದ್ದರೆ ವಾಮತಃ ನೀಲಕರ್ಣಾನಾಂ, ಇವರೊಂದು ಹೇಳಿದರು, ನನಗೆ 800 ಕುದುರೆ ಬೇಕು, ತಗೊಂಡು ಬಾ ಅಂತ ಹೇಳಿದರು. 800 ಕುದುರೆ, ಒಂದಲ್ಲ ಎರಡಲ್ಲ.
ಆ ಕುದುರೆಗಳು ಹೇಗಿರಬೇಕು? ಸರ್ವತಃ ಚಂದ್ರವರ್ಚಸಾಂ, ಇಡೀ ಶರೀರ ಚಂದ್ರನ ಹಾಗೆ ಬಣ್ಣ ಇರಬೇಕು. ಕೆನೆ ಬಣ್ಣದಲ್ಲಿಯುಳ್ಳಂತಹ ಕುದುರೆಗಳಾಗಬೇಕು. ಆದರೆ ಅದರ ಎರಡೂ ಕಿವಿಯೂ ಕೂಡ ಒಂದೇ ಬಣ್ಣ ಇರಬಾರ್ದು. ಏಕತಃ ಶ್ಯಾಮಕರ್ಣ, ಒಂದು ಕಡೆಯಲ್ಲಿ ಕಪ್ಪು ಕಿವಿ ಇರಬೇಕು, ಮತ್ತೊಂದು ಕಡೆಯಲ್ಲಿ ಅದು ಚಂದ್ರನ ಬಣ್ಣವೇ ಇಡಬೇಕು. ಇಡೀ ಶರೀರ ಚಂದ್ರನ ಬಣ್ಣ, ಒಂದು ಕಿವಿ ಮಾತ್ರ ಕಪ್ಪು ಬಣ್ಣ. ಅಂತಹ 800 ಕುದುರೆ ನನಗೆ ಗುರುದಕ್ಷಿಣೆ ಆಗಬೇಕು, ತಗೊಂಡು ಬಾ ಅಂತ ಹೇಳಿದರು. ಇವನು ಅವರು ಏನು ಹೇಳಿದರು ಅಂತ ಹೇಳಿ ತಲೆಗೆ ಒಳಗೆ ಹಾಕ್ಕೊಂಡ. ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಲಿಲ್ಲ. ಅಂತೂ ಗುರುಗಳು ದಕ್ಷಿಣೆ ಬೇಕು ಅಂತ ಕೇಳಿದ್ರಲ್ವ, ನನ್ನ ಜೀವನ ಧನ್ಯವಾಯಿತು, ನಾನು ಕೃತಾರ್ಥನಾದೆ ಅಂತ ಭಾವಿಸಿದ. ಹೊರಟ ಮೇಲೆ ಯೋಚನೆ ಮಾಡಿದ, ಕುದುರೆ ಹೇಗೆ ತರುವುದು? ಸಾಮಾನ್ಯ ಕುದುರೆ ಆದರೆ ದಾರಿಯಲ್ಲಿ ಹೋಗುವುದನ್ನಾದರೂ ಯಾರ್ದು ಅಂತ ಕೇಳಿ ನಂದು ಅಂತ ಹೇಳಿದರೆ ಅವನಿಗೆ 50 ರೂಪಾಯಿ ಕೊಟ್ಟು ತಗೊಂಡು ಬರ್ಬೋದು. ಇದು ಹಾಗಲ್ಲ, ಇಂಥ ಲಕ್ಷಣ ಸಂಪನ್ನವಾದ ಕುದುರೆ ತರಬೇಕು. ಅಂಥ ಕುದುರೆ ಇರುವುದು ರಾಜಾಧಿರಾಜರುಗಳಲ್ಲಿ ಮಾತ್ರ. ಸಾಮಾನ್ಯ ಊರಿನಲ್ಲಿ ಕೃಷಿ ಮಾಡ್ತಕ್ಕಂತಹ ವ್ಯಕ್ತಿ ಬಂಡಿ ಹೊಡೆಯುವುದಕ್ಕೋಸ್ಕರ ಕಟ್ಟಿದ ಕುದುರೆ, ಅಶ್ವಶಕಟ, ಆ ಕುದುರೆಗಳು ಯಾವುದು ಕೂಡ ಈ ಲಕ್ಷಣ ಸಂಪನ್ನ ಕುದುರೆ ಅಲ್ಲ. ಯಾಕಂದರೆ ಕಿವಿಯಲ್ಲಿ ಕಪ್ಪು ಬಣ್ಣ ಇದ್ದು ಬೆಳ್ಳಗಿರತಕ್ಕಂಥ ಕುದುರೆ ಅದು ಯುದ್ಧದಲ್ಲಿ ರಥವನ್ನು ಎಳೆಯುವುದಕ್ಕೋಸ್ಕರ ಯುದ್ಧ ಮಾಡ್ತಕ್ಕಂಥ ಕುದುರೆಗಳು. ಯುದ್ಧದ ಕುದುರೆಗಳು ರಾಜನ ಹತ್ರ ಇರುವುದು. ನಾನು ಗಾಲವ, ಕೇಳಿ ಒಬ್ಬ ಋಷಿಯ ಶಿಷ್ಯ, ಕಾಡಿನಲ್ಲಿ ಇಷ್ಟು ಕಾಲ ಬೆಳೆದವ, ನಾನು ಹೇಗೆ ಪಡೆಯುವುದು ಇದನ್ನು? ಹಾಗೆ ಅಂತೇಳಿ ಕೊಡದೆ ಹೋದರೆ ನಾನು ಕೃತಜ್ಞತೆ ಅನ್ನುವುದು ಅದಕ್ಕಿಂತ ದೊಡ್ಡ ಪಾಪ ಇಲ್ಲಂತೆ. ಕೃತಜ್ಞೇ ನಾಸ್ತಿ ನಿಷ್ಕೃತಿ ಅನ್ನುವ ಪದ್ಯ ಬರುವುದು ಇಲ್ಲೇ, ಅದು ಮಹಾಭಾರತದ ಪದ್ಯ. ಅವ ಹೇಳ್ತಾನೆ, ಇದು ಬಹಳ ಲೋಕದ ಒಂದು ಗಾದೆ. ಇದು ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಇದೆ, ಆದರೆ ಕೃತಜ್ಞತೆಗೆ ಪ್ರಾಯಶ್ಚಿತ್ತ ಇಲ್ಲ. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಿಗೆ ಪ್ರಾಯಶ್ಚಿತ್ತ ಇಲ್ಲ. ಇವತ್ತು ಗುರುಗಳಿಂದ ಎಂಥ ವಿದ್ಯೆ ಪಡೆದಿದ್ದೇನೆ, ಅದಕ್ಕೆ ಪ್ರತಿಯಾಗಿ ನಾನು ಅವರು ಹೇಳಿದ ದಕ್ಷಿಣೆಯನ್ನು ಕೊಡದೆ ಹೋದರೆ ದೊಡ್ಡ ಕೃತಜ್ಞತೆ ಅಲ್ವಾ? ಇದನ್ನು ಹೇಗೆ ಮಾಡಿಕೊಳ್ಳುವುದು, ಹೇಗೆ ನಾನು ಅವರು ಹೇಳಿದ್ದನ್ನು ತರುವುದು ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಯೋಚಿಸ್ತಾನೆ. ನನ್ನಿಂದ ಆಗದಿರುವ ಕೆಲಸ ಮಾಡಿದ್ದೇನೆ, ಹೋಗಿ ರಾಜರ ಹತ್ರ ಬೇಡೋಣ ಅಂತೇಳಿದರೆ ಇಲ್ಲ, ನಾನು ಬೇಡಿ ತಂದರೆ ಅದು ಗುರುಗಳಿಗೆ ಇಷ್ಟ ಆಗೋದಿಲ್ಲ. ನಾನು ಸಂಪಾದನೆ ಮಾಡಿ ಕೊಡಬೇಕು. ಗುರುದಕ್ಷಿಣೆ ಅಂದರೆ ಹಾಗೆ, ರಾಜನಲ್ಲಿ ಬೇಡಬಹುದು. ಬೇಡುವುದಕ್ಕೆ ನಾನು ರಾಜನಿಗೇನಾದರೂ ಕೊಟ್ಟು, ನಾನು ಇಷ್ಟು ನಿನಗೆ ಸಹಾಯ ಮಾಡಿದ್ದೇನೆ, ಇಷ್ಟು ಕೊಡು ಅಂತ ಕೇಳಬೇಕು. ಅದಿಲ್ಲದೆ ನಾನು ಪಡ್ಕೊಂಡು ಹೋಗುವಂಥದ್ದು ಸಮಂಜಸ ಅಲ್ಲ. ಏನು ಮಾಡೋಣ? ಇಲ್ಲ, ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ ಅಷ್ಟು ಡಿಪ್ರೆಸ್ಸಿಗೆ ಬಂದವ. ಈ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಗೆಳೆಯನ ನೆನಪಾಯ್ತಂತೆ. ನಾನು ಪಾಠ ಕೇಳುವಾಗ ವಿಶ್ವಾಮಿತ್ರರಲ್ಲಿ ಗರುಡ ಬಂದಿದ್ದ ಅಂತ. ಒಂದು ಸಲ ಗರುಡನು ಇವನು ಒಂದು ಕೆಲವು ಸಲ ಯಾವುದೋ ಪಾಠ ಕೇಳಿದ್ದಾರೆ. ಬಹುಶಃ ಗರುಡ ಬಂದು ಗಾಯತ್ರಿ ಉಪದೇಶವನ್ನು ಇದೇ ವಿಶ್ವಾಮಿತ್ರರಲ್ಲಿ ಮಾಡಿಕೊಂಡು ಹೋಗಿರಬೇಕು. ಹೀಗೆ ಗರುಡನು ಇವನ ಗೆಳೆಯ, ಗಾಲವನ ಗೆಳೆಯ. ಗಾಲವ ಇಷ್ಟು ತಾನು ಮಾನಸಿಕವಾಗಿ ಖಿನ್ನತೆಗೆ ಹೋದಂತಹ ಸ್ಥಿತಿಗೆ ಅಲ್ಲಿ ಗರುಡನ ಪ್ರಾದುರ್ಭಾವ ಆಯಿತು. ಗರುಡನನ್ನು ನೋಡಿದ ಕೂಡಲೇ ಇವನಿಗೂ ರೆಕ್ಕೆ ತೆರೆದ ಹಾಗೆ ಆಯ್ತಂತೆ. ಗಾಲವನಿಗೆ ಗೆಳೆಯರೂ ಸಿಕ್ಕಿದರೆ, ತುಂಬ ಖಿನ್ನತೆಯಲ್ಲಿದ್ದಾಗ ಯಾರಾದರೂ ಗೆಳೆಯರು, ಬಾಲ್ಯದ ಗೆಳೆಯರು, ತುಂಬ ಇವನನ್ನು ಪ್ರೀತಿಸುವವರು ಹತ್ತಿರ ಬಂದರು ಅಂದರೆ ಇದ್ದದ್ದೆಲ್ಲ ಶಕ್ತಿ ತಾನಾಗಿ ಒಳಗೆ ಆವಿರ್ಭೂತ ಆಗ್ತದೆ. ಅದಕ್ಕೆ ಗೆಳೆಯರು ಅಂತ ಹೇಳಿದರು. ಗೆಳೆಯ ಅಂದರೆ ಏನು? ಸಂಸ್ಕೃತದಲ್ಲಿ ಮಿತ್ರ ಅಂತ ಕರಿತೇವೆ. ಮಿತ್ರ ಅಂದರೆ ಮಿತೇಹೆ ತ್ರಾಣಾತ್ ಮಿತ್ರಂ, ಅವನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ರಕ್ಷಣೆ ಮಾಡುವವ. ತುಂಬ ಕೆಳಕ್ಕೆ ಖಿನ್ನತೆಯಿಂದ ಸಾಗಿದವನ ಮುಖದಲ್ಲಿ ನಗುವನ್ನು ಹೊರಸೂಸುವ ಹಾಗೆ ಮಾಡತಕ್ಕಂಥವ, ಅವನ ಮನಸ್ಸಿಗೆ ಧೈರ್ಯವನ್ನು ತುಂಬತಕ್ಕಂಥವ. ಇದು ಮಿತ್ರನ ಮೊದಲ ಧರ್ಮ. ಕಿಸೆಯಿಂದ ತೆಗೆದು ದುಡ್ಡು ಕೊಡುವವ ಮಿತ್ರ ಅಲ್ಲ, ಅವನ ಮನಸ್ಸಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥವನಿಗೆ ಮಿತ್ರ ಅಂತ ಹೆಸರು. ಬೆಳಗ್ಗೆ ಉದಯಿಸುವ ಸೂರ್ಯನನ್ನು ಮಿತ್ರಾಯ ನಮಃ ಅಂತ ಕರಿತೇವೆ. ಯಾಕೆ ಮಿತ್ರಾಯ ನಮಃ ಅಂತ ಕರೆಯುವುದು? ನಮಗೆ ಕಾಣದೇ ಇದ್ದ ವಿಷಯಗಳನ್ನೆಲ್ಲ ಕಾಣುವ ಹಾಗೆ ಮಾಡ್ತಾನೆ. ಮಿತಿಯನ್ನು ಕೊಟ್ಟು, ಪ್ರಮಿತಿಯನ್ನು ಕೊಟ್ಟು ತ್ರಾಣ ಮಾಡುವವ, ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುವುದರಿಂದ ಅವನಿಗೆ ಮಿತ್ರ ಅಂತ ಹೆಸರು. ಗೆಳೆಯನಿಗೂ ಮಿತ್ರ ಅಂತೇವೆ. ಸೂರ್ಯನಷ್ಟು ಎತ್ತರದ ಸ್ಥಾನವನ್ನು ಕೊಡ್ತೇವೆ. ಕತ್ತಲಲ್ಲಿದ್ದವನಿಗೆ ಬೆಳಕು ಕೊಡುವವ ಮಿತ್ರ. ಗರುಡನನ್ನು ನೋಡಿದಾಗ ಅಂತಹ ಅನುಭವ ಗಾಲವನಿಗೆ ಆಯಿತು. ಗರುಡ ಹೇಳ್ತಾನೆ, ಮಿತ್ರ, ನಿಂದೇನು ಸಮಸ್ಯೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಸಮಸ್ಯೆಯಲ್ಲಿರುವುದು ಅರ್ಥ ಆಗ್ತಾ ಇದೆ. ಸಮಸ್ಯೆಯ ಪರಿಹಾರ ಹೇಗೆ ಅಂತ ನೋಡುವುದಾದರೆ, ಯಾಕಂದರೆ ನಿನ್ನ ಸಮಸ್ಯೆಯನ್ನು ನನ್ನಲ್ಲಿ ಹೇಳುವಷ್ಟು ನಿನಗೆ ಆಗಲಿಕ್ಕಿಲ್ಲ. ಕೆಲವು ಸಲ ಗೆಳೆಯರಲ್ಲಿ ಹೇಗಿರ್ತದೆ ಅಂದರೆ, ನನ್ನ ಈ ಸಮಸ್ಯೆಯನ್ನು ಅವನಿಗೆ ಹೇಳಿದರೆ ಅವನಿಗೂ ದುಃಖ,
ಇದು ಆಗುವುದಲ್ಲ ಹೋಗುವುದಲ್ಲ. ಪರಿಹಾರ್ಯ ಅಂತಾದರೆ ಅವರಿಗೆ ಹೇಳ್ಬೋದು, ಪರಿಹಾರ ಏನು ಅಂತ ಕೇಳ್ಬೋದು. ಇದು ಪ್ರಪಂಚದಲ್ಲಿ ನನ್ನ ಮೂಲಕ ಯಾರಿಂದಲೂ ಮಾಡಿಸಲಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆ. ಆದ್ದರಿಂದ ಅವನಿಗೆ ಹೇಳಿ ಇದನ್ನು ಮಾಡಲಿಕ್ಕೆ ಆಗುವುದಿಲ್ವೇ ಅಂತ ಅವನೂ ನಾಳೆ ನಿದ್ದೆ ಬಿಡುವ ಪ್ರಸಂಗ ಬರಬಾರ್ದು. ಆದ್ದರಿಂದ ಈ ಸಮಸ್ಯೆಯನ್ನು ಹೇಳದೇ ಇರುವುದೇ ಒಳ್ಳೆಯದು ಅಂತ ಇವ ಹೇಳಲಾರ ಅಂತ ಯೋಚಿಸಿದಂತಹ ಗರುಡ ಹೇಳ್ತಾನೆ, ನಿನ್ನ ಸಮಸ್ಯೆ ನಂಗೆ ಗೊತ್ತಿಲ್ಲ, ಆದರೆ ಸಮಸ್ಯೆಗೆ ಒಂದು ಪರಿಹಾರ ಏನು ಗೊತ್ತು, ಒಂದು ಸಲ ಊರೆಲ್ಲ ನೋಡ್ಕೊಂಡು ಬರೋದು, ಸೈಟ್ ಸೀಯಿಂಗ್ ಇದೊಂದು ಕ್ರಮ. ಗೆಳೆಯನ ಜೊತೆಗೆ ಒಂದು ಬಾರಿ ಸುತ್ತಾಡೋಣ. ನಾನು ಸುತ್ತಾಡಿಸುವುದಕ್ಕೆ ಸಿದ್ಧ, 4 ದಿಕ್ಕುಗಳಲ್ಲೇ ಸುತ್ತಾಡಿಸಬಲ್ಲೆ, ಬೇಕಾದರೆ ಊರ್ಧ್ವ ದಿಕ್ಕಿಗೂ ಸಾಗಬಲ್ಲೆ, ಅಧೋಲೋಕಕ್ಕೂ ಬೇಕಾದರೆ ಕರ್ಕೊಂಡು ಹೋಗಬಲ್ಲೆ, ಅಂಥ ಶಕ್ತಿ ಇದೆ. ಊರೆಲ್ಲ ನೋಡಿದಾಗ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲೆಲ್ಲ ಹಿಂದಿನವರು ದೊಡ್ಡ ಸಮಸ್ಯೆಯಾಗಿ ಊರು ಬಿಟ್ಟವರು ಅಂತ ಇವತ್ತಿಗಿದ್ದಾರೆ ಹಿರಿಯರು. ನಾವು ತರ್ಪಣ ಕೊಡಬೇಕೋ ಬೇಡೋ ಅಂತಲೇ ಗೊತ್ತಾಗೋದಿಲ್ಲ ಅಂಥವರಿದ್ದಾರೆ. ಅವರು ಬದುಕಿದ್ದಾರೋ ಸತ್ತಿದ್ದಾರೋ, ಯಾಕಂದ್ರೆ ಊರು ಬಿಟ್ಟಿದ್ದಾರಂತೆ, ಏನೋ ಸಮಸ್ಯೆ ಆಗಿದೆ ಊರು ಬಿಟ್ಟರು. ಊರು ಬಿಟ್ಟ ಮೇಲೆ ಅವರಿಗೆ ಸಮಸ್ಯೆಯೇ ಇಲ್ಲ. ಯಸ್ತು ಸಂಚರತೆ ದೇಶಾನ್ ಯಸ್ತು ಸೇವೇತ ಪಂಡಿತಾನ್ ತಸ್ಯ ವಿಸ್ತಾರಿತ ಬುದ್ಧಿ ತೈಲಬಿಂದುರಿವಾಂಬಸಿ ಅನ್ನುವುದು ಒಂದು ಸಂಸ್ಕೃತದ ಗಾದೆ ಅಥವಾ ಸುಭಾಷಿತ. ಯಾರು ದೇಶಗಳನ್ನೆಲ್ಲ ಸಂಚಾರ ಮಾಡ್ತಾನೋ, ಯಾರು ವಿದ್ವಾಂಸರ ಹತ್ತಿರದಲ್ಲಿ ಕೂತು ಪ್ರಶ್ನೆ ಮಾಡಿ ಉತ್ತರವನ್ನು ಪಡಿತಾ ಇರ್ತಾನೋ, ಅಥವಾ ವಿದ್ವಾಂಸರ ಮಾತನ್ನು ಕೇಳ್ತಾ ಇರ್ತಾನೋ, ಪ್ರವಚನ ಶ್ರವಣ ಲಾಲಸೆ ಒಬ್ಬನಲ್ಲಿ ಇರ್ತದೋ, ಅಂತಹ ವ್ಯಕ್ತಿಯ ಬುದ್ಧಿ ಅದು ನೀರಿನಲ್ಲಿ ಬಿದ್ದ ಎಣ್ಣೆಯ ಬಿಂದುವಿನ ಹಾಗೆ ವಿಸ್ತೃತವಾಗ್ತದೆ. ಅದು ಬಿಟ್ಟು ಘೃತಬಿಂದುರಿವಾಂಬಸಿ ಅಲ್ಲ. ಅದು ಉಂಟು, ಕೆಲವರ ಘೃತಬಿಂದು ಬುದ್ಧಿ ಅಂತ ಉಂಟು. ತುಪ್ಪವನ್ನು ನೀವು ನೀರಿಗೆ ಹಾಕಿದರೆ ಆ ತುಪ್ಪ ಎಷ್ಟು ನೀರಾಗಿದ್ದರೂ ನೀರಿಗೆ ಬಿದ್ದುಗುಳ್ಳೆ ಬಿಂದು ಅಲ್ಲೇ ಗಟ್ಟಿಯಾಗಿ ಬಿಡ್ತದೆ. ಕೆಲವರ ಬುದ್ಧಿ ಹಾಗೆ ಗಟ್ಟಿ, ವಿಸ್ತಾರ ಆಗುವುದೇ ಇಲ್ಲ. ಆದರೆ ತೈಲ ಬಿಂದು ನೀರಿಗೆ ಬಿದ್ದರೆ ಎಷ್ಟು ನೀರಿದೆಯೋ ಅಷ್ಟಕ್ಕೂ ವ್ಯಾಪಿಸಿಕೊಳ್ತದಲ್ವ. ಹಾಗೆ ತೈಲ ಬಿಂದು ಬುದ್ಧಿಯಾಗಬೇಕು, ದೇಶ ಸಂಚಾರ ಮಾಡಬೇಕು. ದೇಶ ಸಂಚಾರ ಮಾಡ್ತಾ ಇದ್ದ ಹಾಗೆ ಸಾವಿರಾರು ಜನರ ಸಾವಿರಾರು ದುಃಖದ ಸ್ಥಿತಿಗಳನ್ನು ಕಂಡಾಗ ನನ್ನ ದುಃಖ ಏನು ಅಂತ ಅನಿಸಿಬಿಡ್ತದೆ. ನಮ್ಮದು ದುಃಖ ಚಿಕ್ಕದಾಗುತ್ತದೆ. ಚಿಕ್ಕದಾಗುವುದು ಅಂದರೆ ದೊಡ್ಡ ದುಃಖದ ಮುಂದೆ ಈ ಚಿಕ್ಕ ದುಃಖ ಏನು, ಇದೊಂದು ದುಃಖವೇ ಅಲ್ಲ ಅಂತ ಅನಿಸುತ್ತೆ. ಆಮೇಲೆ ಅವರೆಲ್ಲ ದುಃಖಿಗಳಾಗಿದ್ದರೂ ಖುಷಿಯಾಗಿರುವುದನ್ನು ನೋಡ್ತಾನೆ ಇವ. ಎಂಥ ದುಃಖದಲ್ಲೂ ಖುಷಿಯಾಗಿದ್ದಾರೆ, ಹೇಗೆ? ಈ ರೀತಿ ಪರಿಹಾರ ಕಂಡುಕೊಂಡಿದ್ದಾರೆ. ಹಾಗಾದರೆ ನನ್ನದ್ದಕ್ಕೂ ಇದು ಪರಿಹಾರ ಅಂತ ಅವ ತಿಳ್ಕೊಳ್ತಾನೆ. ಹಾಗಾಗಿ ಸ್ವಲ್ಪ ಊರು ಸುತ್ತೋಣ. ಈ ಗಾಲವನಿಗೆ ಅಷ್ಟಾದರೂ ಇಷ್ಟ ಆಗಲಿಲ್ಲ. ನಾನು ನನ್ನದ್ದೇ ಆದ ಮಂಡೆ ಬಿಸಿಯಲ್ಲಿದ್ದೇನೆ, ಇಂದು ಊರು ಸುತ್ತುವ ಕಥೆ ಬೇರೆ ಅಂತ ಹೇಳ್ತಾನೆ. ಆಗ ಇವ ಹೇಳ್ತಾನೆ, ಹಾಗಾದರೆ ಊರಿನ ಕಥೆ ಹೇಳ್ತೇನೆ ಕೇಳು ಅಂತ. ಪೂರ್ವದ ಬಗ್ಗೆ ಹೇಳ್ತಾನೆ, ದಕ್ಷಿಣದ ಬಗ್ಗೆ ಹೇಳ್ತಾನೆ, ಪಶ್ಚಿಮದ ಬಗ್ಗೆ, ಉತ್ತರದ ಬಗ್ಗೆ. ನಿಮಗೆ 4 ದಿಕ್ಕಲ್ಲಿ ಏನಿದೆ ಅಂತ ನೋಡಬೇಕಾದ್ರೆ ಈ 4 ಅಧ್ಯಾಯ ಓದಬೇಕು ಮಹಾಭಾರತದಲ್ಲಿ. ಬಹಳ ಸುಂದರವಾದ 4 ಅಧ್ಯಾಯಗಳು. ನಾನು ಅದನ್ನು ಇಲ್ಲಿ ಹೇಳೋಲ್ಲ, ಯಾಕಂದರೆ ಈಗಲೇ ನೀವು ಅಂದ್ಕೊಳ್ತೀರಿ ಕೌರವನೂ ಬರಲಿಲ್ಲ ಕೃಷ್ಣನೂ ಬರಲಿಲ್ಲ, ಎಲ್ಲೋ ಹೋಗಿದ್ದಾರೆ ಉಪನ್ಯಾಸದಲ್ಲಿ ಅಂತ. ಈ 4 ದಿಕ್ಕುಗಳ ಕಥೆ ಹೇಳ್ತಾನೆ. ಆ ಯಾವ ದಿಕ್ಕಿನಲ್ಲಿ ಏನು ಮಹತ್ವ, ನಮಗೆ 1-2 ವಿಷಯ ಬೇಕು. ಏನಂದರೆ ಪೂರ್ವದ ಬಗ್ಗೆ ಹೇಳ್ತಾನೆ, ಇದು ಪೂರ್ವ ಯಾಕೆ, ಅದು ಪಶ್ಚಿಮ ಯಾಕೆ, ಇದು ದಕ್ಷಿಣ ಯಾಕೆ, ಅದು ಉತ್ತರ ಯಾಕೆ ಅಂತ. ನಮಗೆ ಇಂಥದ್ದೆಲ್ಲ ಪ್ರಶ್ನೆ ಬರುವುದಿಲ್ಲ. ನಾವು ಕೇಳ್ತೇವೆ ಅದು ಪೂರ್ವ ಯಾಕೆ ಗೊತ್ತೋ, ಸೂರ್ಯ ಉದಯಿಸ್ತಾನೆ. ಇದು ಪಶ್ಚಿಮ ಯಾಕೆ, ಸೂರ್ಯ ಅಸ್ತಂಗತನಾಗ್ತಾನೆ. ದಕ್ಷಿಣ ಯಾಕೆ, ಪೂರ್ವಕ್ಕೆ ತಿರಿದಾಗ ತಮ್ಮ ಬಲದಲ್ಲಿದೆ, ದಕ್ಷಿಣ ಅಂದರೆ ಬಲ. ಉತ್ತರ ಯಾಕೆ, ಕೊನೆಯದ್ದಾದ್ರಿಂದ ಅದು ಉತ್ತರ, ಉಳಿದದ್ದಾದ್ರಿಂದ ಒತ್ತಾರೆ ಮಾಡಲಿಕ್ಕಿರುವಂಥದ್ದು ಉತ್ತರ ಅಂತ ಅಲ್ಲಿಗೆ ಮುಗಿಸ್ತೇವೆ ನಾವು. ನಿಜವಾಗಿ ಸಂಸ್ಕೃತದಲ್ಲಿ ಪೂರ್ವ ಅಂದರೆ ಏನು? ಪೂರ್ವ ಅಂದರೆ ಮುಂಭಾಗ ಅಂತ ಅರ್ಥ. ಪಶ್ಚಿಮ ಪಶ್ಚಾತ್ ಅಂದರೆ ಏನು? ಹಿಂಭಾಗ, ಬೆಂಭಾಗ. ಬೆನ್ನಿನ ಭಾಗಕ್ಕೆ ಪಶ್ಚಿಮ ಅಂತ ಹೆಸರು, ಮುಂದಿನ ಭಾಗಕ್ಕೆ ಪೂರ್ವ ಅಂತ ಹೆಸರು. ನನ್ನ ಪೂರ್ವದಲ್ಲಿ ಶ್ರೋತೃಗಳಿದ್ದಾರೆ, ನಾನು ಹೇಳಿದರೆ ತಪ್ಪಲ್ಲ. ನೀವು ತಿಳ್ಕೊಂಡವರು ಹೇಳ್ತೀರಿ, ಆಚಾರ್ಯ ಪೂರ್ವ ಆ ಕಡೆ ಇರುವುದು, ಇದು ಪೂರ್ವ ಅಲ್ಲ, ಇದು ದಕ್ಷಿಣ ಆಗ್ತದೆ, ಎಲ್ಲ ಉತ್ತರ ಆಗ್ತದೆ ಅಂತ ನೀವು ಹೇಳುವಂಥ ಸಾಧ್ಯತೆ ಇದೆ. ಅಲ್ಲ, ಹಾಗಲ್ಲ. ನನ್ನ ಪೂರ್ವದಲ್ಲಿ ನೀವು ಅಂತ ಹೇಳಿದರೆ ತಪ್ಪಲ್ಲ, ಯಾಕಂದರೆ ಪೂರ್ವ ಅಂದರೆ ಮುಂಭಾಗ ಅನ್ನೋದು ಶಬ್ದದ ಅರ್ಥ. ಹಾಗಾದರೆ ಇದೇ ಪೂರ್ವ ಯಾಕಾಯಿತು? ಅದಕ್ಕೆ ಗರುಡ ಹೇಳ್ತಾನೆ ಗಾಲವನನ್ನು ಕುರಿತು, ಪೂರ್ವ ಯಾಕೆ ಗೊತ್ತು? ಆ ಭಾಗದಿಂದ ಸೂರ್ಯನ ಮುಂಭಾಗದ ಕಿರಣ ಬೀಳುತ್ತೆ. ಮುಂಭಾಗದ ಕಿರಣ ಯಾವ ದಿಕ್ಕಿನಲ್ಲಿ ಬೀಳ್ತದೋ ಅದು ಪೂರ್ವ. ಹಾಗಾದರೆ ಪಶ್ಚಿಮ ಯಾಕೆ? ಅವನ ಬೆನ್ನಿನ ಭಾಗದ ಕಿರಣ ಬೀಳುತ್ತೆ. ಹಾಗಾದರೆ ಸೂರ್ಯ ಹೀಗೆ ಹೋಗ್ತಾ ಇದ್ದಾನೆ, ಒಂದು ಮಧ್ಯಾಹ್ನ ಆದಮೇಲೆ ಅವನ ಬೆನ್ನಿನ ಭಾಗದ ಕಿರಣ ಬೀಳುತ್ತಂತೆ. ಬೆನ್ನಿನ ಭಾಗದ ಕಿರಣ ಬೀಳುವುದರಿಂದ ಅದು ಪಶ್ಚಿಮ. ಬೆನ್ನು ಅನ್ನೋ ಅರ್ಥದಲ್ಲಿ ಪಶ್ಚಿಮ ಅನ್ನೋ ಶಬ್ದ ಇದೆ. ಸರಿ, ಇನ್ನು ದಕ್ಷಿಣ ಯಾಕೆ? ಅದು ಒಂದು ಬಾರಿ ಸೂರ್ಯ ಒಂದು ಶ್ರೌತ ಯಾಗ ಮಾಡಿದಂತೆ. ಬೃಹಸ್ಪತ್ಯಾಚಾರ್ಯರು ಪುರೋಹಿತರಾಗಿದ್ದರು. ಬೃಹಸ್ಪತ್ಯಾಚಾರ್ಯರಿಗೆ ಶ್ರೌತಯಾಗದ ಕೊನೆಯಲ್ಲಿ ದಕ್ಷಿಣೆ ಕೊಡಬೇಕು. ಈ ಸೂರ್ಯ ತನ್ನ ಆಧಿಪತ್ಯದಲ್ಲಿದ್ದ ಒಂದಷ್ಟು ದೇಶಗಳನ್ನು ಅವರಿಗೆ ದಕ್ಷಿಣೆ ಕೊಟ್ಟಂತೆ. ಹಿಂದೆಲ್ಲ ಈ ದಕ್ಷಿಣೆ ಅಂತ ಹೇಳಿದರೆ ನೋಟು ಕಾಗದ ಕೊಡುವುದಲ್ಲ,
ಮತ್ತೇನು, ಈ ದೇಶ ಇಷ್ಟು ಗೋವುಗಳು, ಹೀಗೆ ಒಂದು ವಸ್ತು ಸ್ವರೂಪದಲ್ಲಿ ಕೊಡುವುದು. ಯಾವ ದೇಶವನ್ನು ದಕ್ಷಿಣೆ ಕೊಟ್ಟನೋ ಅದಕ್ಕೆ ದಕ್ಷಿಣ ಅಂತ ಹೆಸರಾಯ್ತಂತೆ. ಹೀಗೆ ದಕ್ಷಿಣ ದಿಕ್ಕು, ಇವತ್ತು ನಾವು ಯಾವುದನ್ನು ದಕ್ಷಿಣ ದಿಕ್ಕು ಅಂತ ಕರಿತೇವೋ, ದಕ್ಷಿಣಾ ದಿಕ್ಕು ಅಂತ ಕರಿತೇವೋ, ಆ ದಿಕ್ಕಿನಲ್ಲಿರುವ ದೇಶಗಳನ್ನು ಅವ ದಕ್ಷಿಣೆ ಕೊಟ್ಟದ್ರಿಂದ ಅವತ್ತಿನಿಂದ ಅದಕ್ಕೆ ದಕ್ಷಿಣ ಅಂತ ಹೆಸರಾದದ್ದು. ಆಮೇಲೆ ಆ ಭಾಗಕ್ಕೆ ಯಮ ಅಧಿಪತಿ ಆದ್ದರಿಂದ ಅದಕ್ಕೆ ಯಾಮ್ಯ ಅಂತ ಹೆಸರಾದದ್ದು. ಹೀಗೆ ವ್ಯತ್ಯಾಸಗಳುಂಟು. ಮೊದಲಿನ ದಕ್ಷಿಣೆ ಆಯಿತು. ಇನ್ನು ಉತ್ತರ ಯಾಕೆ? ಅದು ಎತ್ತರದಲ್ಲಿರುವುದರಿಂದ ಉತ್ತರ ಅಂತ ಹೇಳಿದ. ಉತ್ತರ ಅನ್ನೋದಕ್ಕೆ ಎತ್ತರ ಅಂತ ಒಂದು ಅರ್ಥ ಇದೆ. ಉತ್ತರಣ ಅಂದರೆ ಮೇಲಕ್ಕೆ ಏರುವುದು, ಮೇಲೆ ಅಂತ ಒಂದು ಅರ್ಥ ಇದೆ. ಕಾರಣ ಕೊಡ್ತಾನೆ. ಅದು ಯಾಕೆ ಉತ್ತರ ಅಂದರೆ, ನಾರಾಯಣರೆಂಬ ಭಗವತ್ ಸ್ವರೂಪ ನೆಲೆಸಿರುವ ಪ್ರದೇಶವಾದ್ದರಿಂದ ಉತ್ತರ. ಮಹಾನದಿಯಾದಂತಹ ಗಂಗೆ ಮೇರುವಿನ ಮೇಲೆ ಇಳಿದು ಅಲ್ಲಿಂದ ಚಕ್ಷು, ಭದ್ರ, ಸೀತಾ ಮತ್ತು ಅಲಕನಂದ ಅನ್ನುವ 4 ಹೆಸರಿನಿಂದ 4 ದಿಕ್ಕಿಗೆ ಹರಿಯುವ ಕಾರಣದಿಂದ ಅದು ಉತ್ತರ. ಮರುತ್ತ ಮೊದಲಾದಂತಹ ರಾಜಋಷಿಗಳು ಮಹಾಯಾಗಗಳನ್ನು ಅಲ್ಲಿ ನಡೆಸಿದ ಕಾರಣದಿಂದ ಅದು ಉತ್ತರ. ಮಹಾನದಿಗಳಲ್ಲಿ ಮಿಂದ ಮಾತ್ರದಿಂದ ಪಾಪಗಳೆಲ್ಲ ನಾಶವಾಗ್ತದೆ ಅಂತ ಹೇಳುವ ಅಸಿಕ್ ನಿಯಾಮ ರುದ್ರುಧೇ ಅಂತ ವೇದ ಹೇಳತಕ್ಕಂತಹ ಮಹಾನದಿಗಳು, ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಅಂತ ಹೇಳತಕ್ಕಂತಹ ವೇದೋಲ್ಲಿಖಿತವಾದಂತಹ ಮಹಾನದಿಗಳು ಹರಿಯತಕ್ಕಂತಹ ಪ್ರದೇಶ ಇರುವ ಕಾರಣದಿಂದ ಅದಕ್ಕೆ ಉತ್ತರ ಅಂತ ಹೆಸರು. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ರಾಮನಾಮವನ್ನು ಕೃಷ್ಣನಾಮವನ್ನು ಹೇಳ್ತಾ ನೀವು ಪಾದಯಾತ್ರೆಯನ್ನು ನಡೆಸಿದಿರಿ ಅಂತಾದರೆ ನೀವು ಸಂಸಾರದಿಂದ ಉತ್ತರಣಗೊಳ್ಳುವ ದೇಶ ಆದ್ದರಿಂದ ಅದು ಉತ್ತರ. ಉತ್ತರಣ ಅಂದರೆ ದಾಟುವುದು, ನಮ್ಮನ್ನು ದಾಟಿಸತಕ್ಕಂತಹ ದೇಶವಾದ್ದರಿಂದ ಆ ಪ್ರದೇಶಕ್ಕೆ ಉತ್ತರ ಅಂತ ಹೆಸರು. ಅಂತೂ ಉತ್ತರದ ದೇಶಕ್ಕೆ ಮಹತ್ವ ಜಾಸ್ತಿ ಅನ್ನುವುದು ಇದರಿಂದ ಅರ್ಥವಾಗ್ತದೆ. ದಕ್ಷಿಣ ಅಂದರೆ ಸಾಮಾನ್ಯ ಅಲ್ಲ, ಅದು ದಕ್ಷಿಣೆ ಕೊಟ್ಟಂತಹ ಊರು. ನಮ್ಮದೆಲ್ಲ ದಕ್ಷಿಣ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ನಾವಿದ್ದೇವೆ. ಈ ದಕ್ಷಿಣೆ ಕೊಟ್ಟದ್ದು ಸೂರ್ಯ. ದಕ್ಷಿಣೆ ಕೊಡಬೇಕು ಅಂತಾದರೆ ಇದ್ದದರಲ್ಲಿ ಯಾವುದು ಶ್ರೇಷ್ಠವೋ ಅದನ್ನು ದಕ್ಷಿಣೆ ಕೊಡು. ದೇವರ ಪೂಜೆಗೆ ಅಂಗಡಿಯಲ್ಲಿ ತೆಂಗಿನಕಾಯಿ ತರುವುದಾದರೆ ಯಾವುದು ಶ್ರೇಷ್ಠವೋ ಅದನ್ನು ತರಬೇಕು. ಈಗ ಅಂಗಡಿಯವರಿಗೆ ಒಂದು ಹೊಸ ವಿಚಾರ ಗೊತ್ತಾಗಿದೆ. ಅವರು 2 ಪಾತ್ರೆಯಲ್ಲಿಟ್ಟಿರ್ತಾರೆ ತೆಂಗಿನಕಾಯಿ. ನೀವು ಹೋಮಕ್ಕೋ ಇದು ತಗೊಳ್ಳಿ ಅಂತ, ಅದು 12 ರೂಪಾಯಿದ್ದು, ಇದು 50 ರೂಪಾಯಿದ್ದು, ಅದು ಅಡಿಗೆಗೆ ಅಂತ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಯಜ್ಞಕರ್ಮಗಳಲ್ಲಿ ವಿನಿಯೋಗಕ್ಕೆ ಯಾವುದು ಶ್ರೇಷ್ಠವೋ, ನಮ್ಮ ಹಿರಿಯರೆಲ್ಲ ಮಾಡುವುದು ಹಾಗೆ. ಮನೆಯ ಮುಂದೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಆದರೆ ತೆಂಗಿನಕಾಯಿ ಸಿಪ್ಪೆ ತೆಗೆದ ಮೇಲೆ ಯಾವುದು ದೊಡ್ಡದಿದೆ ಅದು ನಾಡ್ದು ಪುಣ್ಯಾವಚನ ಕೈನಿಗೆ ಎತ್ತಿಜಿಲ್ಲ ಅಂತ ಹೇಳ್ತಾರೆ. ಅದು ನಾಡಿದ್ದಿನ ಹೋಮದ ಕರ್ಮದಲ್ಲಿ ಅದನ್ನು ಉಪಯೋಗ ಮಾಡುವ. ಶ್ರೇಷ್ಠವಾದದ್ದು ದೇವತಾ ಕರ್ಮಕ್ಕೋಸ್ಕರ, ದಕ್ಷಿಣೆಗೋಸ್ಕರ. ಹಾಗೆ ತಾನು ಸೂರ್ಯ ಮಾಡಿದ ಯಾಗದಲ್ಲಿ ತನ್ನದ್ದಾದ ಒಂದು ಪ್ರದೇಶ ದಕ್ಷಿಣ ದಿಕ್ಕಿನಲ್ಲಿದ್ದದ್ದನ್ನು ದಕ್ಷಿಣಾರೂಪದಿಂದ ಕೊಟ್ಟಿದ್ದಾನೆ. ಅದರಿಂದ ಈ ದಕ್ಷಿಣಕ್ಕೂ ವಿಶೇಷವಾದ ಮಹತ್ವ ಇದೆ. ಇಂತಹ ದಿಕ್ಕುಗಳ ಮಹತ್ವಗಳನ್ನೆಲ್ಲ ಹೇಳಿದ. ಗಾಲವ ಕೇಳಿಸಿಕೊಂಡ. ಇಷ್ಟು ಕೇಳಿದ ಮೇಲೆ ಒಂದು ಬಾರಿ ಸುತ್ತಬೇಕು ಅಂತ ಅನಿಸಿತು. ಯಾಕಂದರೆ ಸುತ್ತಿದರೆ ಎಲ್ಲಿ ಎಷ್ಟು ಈ ಕಪ್ಪು ಕಿವಿಯ ಕುದುರೆಗಳಿದ್ದಾವೆ ಅದನ್ನು ಒಂದು ಸಲ ನೋಡ್ಬೋದು. ಅದು ಕೂಡ ಹೇಗೆ, ಇವ ಮೇಲಿಂದ ಸುತ್ತಿಸುವುದು, ಆಕಾಶ ಮಾರ್ಗದಿಂದ ವಿಮಾನದ ಹಾಗೆ ಹೋಗೋದು. ವಿಮಾನದಲ್ಲಿ ಆದರೂ ಕೆಳಗೆ ನೋಡಲಿಕ್ಕಾಗೋದಿಲ್ಲ. ಗರುಡಂದ ಹಾಗಲ್ಲ, ಎಲ್ಲ ಕಡೆ ಗರುಡನ ಮೇಲೆ ಕೂತುಕೊಂಡು ನೋಡ್ಬೋದು. ಗರುಡ ಸುತ್ತಿಸುವುದಕ್ಕೆ ಶುರು ಮಾಡಿದ. ಇವಾಗ ಗರುಡ ಹೇಳಿದ, ಸ್ವಲ್ಪ ಜಾಗ್ರತೆಯಾಗಿ ಕೂತುಕೋ, ನಾನು ನನ್ನ ಬೆನ್ನಿನ ಮೇಲಿನ ಗರಿಯನ್ನು ಸ್ವಲ್ಪ ಎತ್ತಿರ್ತೇನೆ, ಅದಕ್ಕೆ ಅಡ್ಡದಲ್ಲಿ ಕೂತುಕೋ, ಮುಂಭಾಗದಲ್ಲಿ ನೋಡಬೇಡ. ಯಾಕಂದರೆ ನಾನು ಹೋಗುವ ವೇಗಕ್ಕೆ ಗಾಳಿಯಿಂದ ನಿನ್ನ ಕಣ್ಣು ಕುರುಡಾಗುತ್ತೆ. ಅಂದರೆ ಗರುಡನ ವೇಗ ಸಾಮಾನ್ಯ ಅಲ್ಲ, ಕಣ್ಣು ನಿಲ್ಲಲ್ಲ ಆ ಗಾಳಿಗೆ. ಅದಕ್ಕೆ ನಾನು ರೆಕ್ಕೆ ಅಡ್ಡ ಇಟ್ಟಿರ್ತೇನೆ, ನಿನ್ನ ಮುಖಕ್ಕೆ ಗಾಳಿ ಹೊಡೆಯುವುದಿಲ್ಲ. ನೀನು ಕೂತುಕೊಳ್ಳುವಾಗ ಆ ಕಡೆ ಮುಖ ಮಾಡಿ ಕೂತುಕೊಳ್ಬೇಕು. ಈ ಪುಟ್ಟ ಮಕ್ಕಳು 2 ಚಕ್ರದ ವಾಹನದಲ್ಲಿ ಹೋಗುವಾಗ ಬೆನ್ನು ಹೀಗೆ ಮಾಡಿ ಕೂತಿರ್ತಾವಲ್ಲ, ಎಲ್ಲೂ ಊರನ್ನೆಲ್ಲ ನೋಡಿಕೊಂಡು, ಹಾಗೆ ನೀನು ಈ ಗರುಡ ನಾನು ಆ ಕಡೆ ಹೋಗ್ತಾ ಇದ್ದರೆ ನೀನು ಹಿಂಭಾಗಕ್ಕೆ ಮುಖ ಮಾಡಿ ಕೂತುಕೋ. ನಿನ್ನ ಬೆನ್ನಿನ ಭಾಗಕ್ಕೆ ಗಾಳಿ ಹೊಡೆಯದೇ ಇದ್ದಾಗೆ ಒಂದು ಪುಕ್ಕವನ್ನು ಎತ್ತಿ ಇಟ್ಟಿರ್ತೇನೆ. ಇವ ಕೂತವನ ಹತ್ರ ಹೇಳಿದ ಗರುಡ, ಗಟ್ಟಿ ಹಿಡ್ಕೋ, 2 ರೆಕ್ಕೆ ಪಕ್ಕದಲ್ಲಿ ಪುಕ್ಕಗಳನ್ನು ಎತ್ತಿಟ್ಟಿದ್ದೇನೆ, ಗಟ್ಟಿ ಹಿಡ್ಕೋ, ಜಾಗ್ರತೆ ಅಂತ ಹೇಳಿದ. ಸರಿ, ಗರುಡ ಹೊರಟ. ಏನು ವೇದವ್ಯಾಸರು ಸುಮಾರು 2 ಪುಟ ವರ್ಣನೆ ಮಾಡ್ತಾರೆ ಗರುಡ ಹೊರಟಾಗ ಏನೇನು ಘಟನೆಗಳು ನಡೆದು ಅಂತ. ವೇಗದಿಂದ ಆತ ಮೇಲಕ್ಕೆ ಹಾರಿದಾಗ ಈ ವಿಮಾನದಲ್ಲಿ ಪ್ರಾರಂಭದಲ್ಲಿ ಕೂತವನಿಗೆ ಒಮ್ಮೆ ಎದೆ ಒಂದು ಸಲ ಶಬ್ದ ಮಾಡ್ತದೆ, ಆ ರೀತಿ ಆಯ್ತಂತೆ ಅವನಿಗೆ. ಅದನ್ನು ವರ್ಣನೆ ಮಾಡಿದ್ದಾರೆ. ಅಷ್ಟಾದದ್ದು ಮಾತ್ರ ಅಲ್ಲ, ಅವನ ಬೆನ್ನ ಹಿಂದೆ ಅಲ್ಲಿ ಬಿದ್ದಂತಹ ಮರಗಳು ಬುಡ ಸಹಿತ ಕಿತ್ತು ಬಂದು ಇವನ ಮೇಲೆ ಬೀಳ್ತಾ ಇದ್ದಾವ ಅಂತ ಹಾರಿ ಬಂದುವಂತೆ. ಈ ತರಗೆಲೆಗಳು ಬಿದ್ದ ಜಾಗದಲ್ಲಿ ವೇಗವಾಗಿ ಒಂದು ವಾಹನ ಹೋದರೆ ತರಗೆಲೆಗಳೆಲ್ಲ ವಾಹನವನ್ನು ಬೆನ್ನಟ್ಟಿ ಹೋಗ್ತಾವಲ್ಲ ಅದರ ವಾತದ ವೇಗದಿಂದ. ಹಾಗೆ ಈ ಗರುಡ ಎದ್ದ ವೇಗಕ್ಕೆ ಅಲ್ಲಿ ತರಗೆಲೆಗಳು ಬೆನ್ನ ಹಿಂದೆ ಬಂದದ್ದಲ್ಲ,
ನೆಲದಲ್ಲಿ ಗಟ್ಟಿಯಾಗಿ ನಿಂತಿದ್ದ ಮರಗಳು ಬೇರು ಸಹಿತ ಕಿತ್ತು ಬಂದು ಇವರ ಜೊತೆಗೆ ಹಾರಿ ಬಂದಿದ್ದಾವಂತೆ. ಇವನಿಗೆ ಹೆದರಿಕೆ, ಇವ ಎಲ್ಲಿಯಾದರೂ ಬ್ರೇಕ್ ಹಾಕಿದರೆ ಮೈ ಮೇಲೆ ಮರಗಳು ಹೊಡಿತಾವೆ ಅಂತ. ಆದರೆ ವೇಗವಾಗಿ ಸಾಗಿದ್ದಾನೆ ಗರುಡ. ಸಾಗುವಾಗ ಆ ವೇಗಕ್ಕೆ ಕೆಳಗೆ ಯಾವುದನ್ನು ನೋಡುವುದಕ್ಕೂ ಆಗಲಿಲ್ಲ. ಯಾಕೆಂದರೆ ನೋಡುವುದಕ್ಕೆ ಕಣ್ಣು ಅಲ್ಲಿಗೆ ತಲುಪೋ ಹೊತ್ತಿಗೆ ಇದು ಮುಂಭಾಗಕ್ಕೆ ಹೋಗಿರ್ತದೆ, ಕಾಣಿಸುವುದಿಲ್ಲ. ಇವ ಹೇಳ್ತಾನೆ, ಗರುಡ ಬೇಗ ನಿಲ್ಲಿಸು, ನನ್ನಿಂದ ಸಾಧ್ಯ ಆಗುವುದಿಲ್ಲ, ತಲೆ ಸುತ್ತುತ್ತಾ ಇದೆ, ಕತ್ತಲು ಬಂದಿದೆ, ಇಲ್ಲಿ ನಿಲ್ಲಿಸು ಅಂತ. ಈ ತನ್ನ ಗೆಳೆಯನ ಪ್ರಾಣ ಹೋಗಬಾರ್ದು ಅಂತ ಗರುಡ ನಿಲ್ಲಿಸಿದ. ದೊಡ್ಡ ಪರ್ವತದಲ್ಲಿ ಇಳಿದ. ಅದಕ್ಕೆ ವೃಷಭಾಚಲ ಅಂತ ಹೆಸರು. ವೃಷಭಾಚಲದಲ್ಲಿ ಈತನನ್ನು ಇಳಿಸಿದ, ಗಾಲವನನ್ನು. ಅದು ಇಳಿದ ಜಾಗ ಒಂದು ಆಶ್ರಮ ಪ್ರದೇಶ. ಆಶ್ರಮದಲ್ಲಿ ಶಾಂಡಿಲಿ ಅಂತ ಹೇಳುವ ಒಬ್ಬಳು ಬ್ರಾಹ್ಮಣಿ ತಪಸ್ವಿನಿ ಇದ್ದಾಳಂತೆ. ಆ ತಪಸ್ವಿನಿಯ ಆಶ್ರಮದ ಸನಿಹದಲ್ಲಿ ಗರುಡ ಮತ್ತು ಗಾಲವ ಇಬ್ಬರು ಇದ್ದಾರೆ. ಶಾಂಡಿಲಿಗೆ ನಮ್ಮಲ್ಲಿಗೆ ಇಬ್ಬರು ಬಂದದ್ದನ್ನು ನೋಡಿ ಖುಷಿಯಾಯಿತು. ಆಶ್ರಮದಲ್ಲಿದ್ದ ತಂಪು ನೀರು ತಂದು ಅವರಿಗೆ ಅರ್ಘ್ಯಪಾದ್ಯಾದಿಗಳಿಂದ ಉಪಚರಿಸ್ತಾಳೆ. ಏನು ತಾವು ಇಲ್ಲಿ ಬಂದದ್ದು ಅಂತ ಪ್ರಶ್ನೆ ಮಾಡ್ತಾಳೆ. ಅವರು ನಾವು ಹೀಗೆ ಊರು ಸಂಚಾರ, ಊರೆಲ್ಲ ನೋಡಬೇಕು ಅಂತ ಹೊರಟದ್ದು ಅಂತ ಹೇಳಿದರು. ಹಾಗಾದರೆ ವಿಶ್ರಾಂತಿ ಮಾಡಿಕೊಳ್ಳಿ, ಆಮೇಲೆ ಸಾವಕಾಶ ಹೋಗ್ಬೋದಂತೆ ಅಂತೇಳಿ ತಾನು ಮತ್ತೆ ತನ್ನ ಅನುಷ್ಠಾನಕ್ಕೆ ಆಕೆ ಹೊರಟಿದ್ದಾಳೆ. ಅಷ್ಟರಲ್ಲಿ ಅವಳು ಅನುಷ್ಠಾನ ಮಾಡ್ತಾ ಇರುವುದನ್ನು ಗರುಡ ಮತ್ತು ಗಾಲವರು ನೋಡ್ತಾರೆ. ನೋಡಿದವರು ಸ್ವಲ್ಪ ವಿಶ್ರಮಿಸಿದರೆ ಸರಿ, ಸುಸ್ತಾಗಿದೆ ಅಂತೇಳಿ ನಮ್ಮ ಗಾಲವ ಮಲಗಿದಂತೆ, ಮರಕ್ಕೆ ಬೆನ್ನು ಕೊಟ್ಟು ಮಲಗಿದ. ಇವನು ಸ್ವಲ್ಪ ವಿಶ್ರಾಂತಿ ಆಗುವಷ್ಟು ಹೊತ್ತು ನಾನೂ ವಿಶ್ರಮಿಸ್ತೇನೆ ಅಂತ ಹೇಳಿ ಗರುಡ ಒಮ್ಮೆ ಹೀಗೆ ಕಣ್ಣನ್ನು ತಂದ್ರ, ಅದು ನಿಂದ್ರ ಅಲ್ಲ ತೂಕಡಿಕೆ, ಒಮ್ಮೆ ತೂಕಡಿಕೆ ಮಾಡಿದ ಗರುಡ. ತೂಕಡಿಕೆ ಮಾಡಿದವ ಎದ್ದು ಗಾಲವನ ಹತ್ರ ಹೇಳ್ತಾನೆ ಹೊರಡುವ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲಿ ಗರುಡನಿಗೆ ಎದ್ದು ನಿಲ್ಲಕ್ಕೆ ಆಗೋದಿಲ್ಲಂತೆ. ಏನು ಪರಿಸ್ಥಿತಿಯಾಗಿದೆ? ಗರುಡನ ರೆಕ್ಕೆಗಳೆಲ್ಲ, ಗರಿಗಳು, ಪುಕ್ಕಗಳೆಲ್ಲ ಜಾರಿ ಬಿದ್ದಿದ್ದಾವೆ. ಅವ ಎದ್ದ ಜಾಗದಲ್ಲಿ ಪುಕ್ಕಗಳೆಲ್ಲ ಇದ್ದಾವೆ. ರೆಕ್ಕೆ ಬೀಸುವುದಕ್ಕೆ ರೆಕ್ಕೆಯೇ ಇಲ್ಲ, ರೆಕ್ಕೆ ಜಾರಿ ಹೋಗಿದೆ. ಗಾಲವ ಎದ್ದವ ಗರುಡನನ್ನು ನೋಡ್ತಾನೆ. ಏನು ಗರುಡ, ಬರೀ ಮಾಂಸ ತುಂಡುಗಳು ಮೈ ಮೇಲೆ ಇದ್ದ ಹಾಗೆ ಕಾಣಿಸ್ತಾ ಇದ್ದವಲ್ಲ, ಹೀಗೆ ಯಾಕಾಗೋಯಿತು ನಿನಗೆ? ಹಾರುವುದಕ್ಕೆ ಸಾಮರ್ಥ್ಯ ಇಲ್ಲ ಅಂತಾಯಿತು. ಏನು ಅಪಚಾರ ಮಾಡಿದಿ? ಆ ಬ್ರಾಹ್ಮಣಿಯನ್ನು ಕುರಿತು ಏನು ಅಪಚಾರ ಮಾಡಿರಬೇಕು, ಅದಕ್ಕೆ ಹೀಗಾಗಿರಬೇಕು ಅಂತ ಗಾಲವ ಹೇಳಿದ. ಗರುಡ ಹೇಳಿದ, ನಾನೇನು ಅಪಚಾರ ಮಾಡಲಿಲ್ಲ, ಆದರೆ ಹಾಗೆಯೇ ನಾನೊಂದು ಸಲ ತೂಕಡಿಸಿದೆ ಅಲ್ವಾ. ತೂಕಡಿಸುವ ಹೊತ್ತಿಗೆ ನನಗೇನು ಅನಿಸಿತು ಅಂದರೆ, ಅವಳು ಕಷ್ಟಪಟ್ಟು, ಆ ಯುವತಿ ಎಷ್ಟು ಕಷ್ಟದಿಂದ ತಪಸ್ಸು ಮಾಡ್ತಾಳೆ. ಇಂಥ ತಪಸ್ಸಿನಿಂದ ಇವಳು ತನ್ನ ಶರೀರವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಇವಳನ್ನು ಸಾಕ್ಷಾತ್ ಪ್ರಜಾಪತಿ ಲೋಕದಲ್ಲಿ ಇಡಬೇಕು ಅಥವಾ ಮಹಾವಿಷ್ಣುವಿನ ಲೋಕದಲ್ಲಿ ಇಡಬೇಕು. ನಾನು ನನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಹೋಗಿ ಇವರನ್ನು ಆ ದೇವತೆಗಳ ಲೋಕದಲ್ಲಿ ಬಿಡಬೇಕು ಅಂತ ಆಲೋಚಿಸಿದೆ. ಅಷ್ಟಕ್ಕೆ ಆ ಆಲೋಚನೆಯ ಕಾರಣದಿಂದ ತಪ್ಪಾಯಿತೋ ಏನೋ ಅಂತ ಹೇಳಿದ. ಇಷ್ಟೊತ್ತಿಗೆ ಅವಳು ತಪಸ್ಸು ಮಾಡ್ತಾ ಇದ್ದವಳು ಬಂದಳು. ಅದೇ ನೀನು ಮಾಡಿದ ತಪ್ಪು ಅಂತ ಹೇಳಿದ್ನು. ನಾನು ಈ ತಪಸ್ಸಿನಿಂದ ಇಷ್ಟು ಆನಂದ ಅನುಭವಿಸ್ತಾ ಇದ್ದೇನೆ, ನನ್ನನ್ನು ನೀನು ದೇವಲೋಕದಲ್ಲಿ ಹೋಗ್ಕೊಂಡೋಗಿಡ್ತೀಯಾ? ನನ್ನನ್ನು ತಗೊಂಡು ವಿಷ್ಣು ಲೋಕದಲ್ಲಿ ಇಡ್ತೀಯಾ? ವಿಷ್ಣು ಲೋಕಕ್ಕೆ ಹೋಗುವುದಕ್ಕೋಸ್ಕರ ಈ ತಪಸ್ಸು. ಈ ತಪಸ್ಸು ಪೂರ್ತಿಯಾಗದೆ ನೀನು ವಿಷ್ಣು ಲೋಕದಲ್ಲಿ ಕೊಂಡೋಗಿಟ್ರೆ ಅಲ್ಲೂ ನಾನು ಸುಖವಾಗಿರುವುದಿಲ್ಲ. ಅಲ್ಲಿಯ ಸುಖ ಪ್ರಾಪ್ತಿಯಾಗಬೇಕಾದರೆ ಇಲ್ಲಿಯ ಸಾಧನೆ ಪೂರ್ತಿಯಾಗಬೇಕು. ಇದರಲ್ಲಿ ವೇದಾಂತದ ದೊಡ್ಡ ಉಪದೇಶ ಇದೆ. ತುಂಬ ಸೂಕ್ಷ್ಮ ವಿಷಯಗಳಿಗೆ ಹೋಗೋದು ಬೇಡ, ಅವನು ಹೇಳುವ ಮಾತು ಅಷ್ಟು ಸ್ಪಷ್ಟ. ಇಲ್ಲಿ ಸಾಧನೆ ಪೂರ್ತಿಯಾಗಿ ನಾನು ಆ ಮಹಾಲೋಕಕ್ಕೆ ಮೋಕ್ಷಕ್ಕೆ ಹೋದೆ ಅಂತಾದರೆ ಮೋಕ್ಷದಲ್ಲಿ ಪೂರ್ಣ ಸುಖದ ಅನುಭವ ಇದೆ. ಸಾಧನೆ ಪೂರ್ತಿಯಾಗದೆ ಸ್ವರ್ಗಾದಿಗಳು ಸಿಗಬಾರದು ಅಂತಿಲ್ಲ, ಆದರೆ ಸ್ವರ್ಗದಲ್ಲಿ ಸಿಗುವ ಸುಖವೂ ಅಷ್ಟಷ್ಟೇ ಇರ್ತದೆ. ಆದ್ದರಿಂದ ಅವಸರದಲ್ಲಿ ಶ್ರೇಷ್ಠ ಲೋಕಗಳಿಗೆ ಹೋಗಬಾರ್ದು, ಸಾಧನೆ ಪೂರ್ತಿಗೊಳಿಸಿ ಹೋಗಬೇಕು. ನನ್ನನ್ನು ಅಷ್ಟು ಬೇಗ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ನೀನು ಯೋಚಿಸಿದೆಯಲ್ವಾ? ವೇದಾಂತ ಪ್ರಜ್ಞೆ ಇದ್ದವ ಹೀಗೆ ಆಲೋಚಿಸುವುದು ತಪ್ಪು. ನೀನು ವೇದಗಳಿಗೆ ಅಭಿಮಾನಿ, ವೇದಾಂತ ಪ್ರಜ್ಞೆಯುಳ್ಳಂತಹ ವ್ಯಕ್ತಿ, ಛಂದೋಮಯನಾದಂತಹ ಗರುಡ, ಅಂಥವ ತಪ್ಪು ಆಲೋಚನೆ ಮಾಡಿದ್ಯಲ್ವಾ? ಅದಕ್ಕೋಸ್ಕರ ಎಲ್ಲ ಬಿದ್ದು ಹೋಗಿದೆ ನಿನ್ನದು. ಗರುಡ ಆ ಬ್ರಾಹ್ಮಣಿಗೆ ಹೇಳ್ತಾನೆ, ಏ ಶಾಂಡಿಲಿ, ನಾನು ತಪ್ಪು ಆಲೋಚನೆ ಮಾಡಿದ್ದು ಸರಿ, ತಪ್ಪು ಆಲೋಚನೆ ಮಾಡಿದ್ದು, ಆದರೆ ಸರಿ. ಯಾಕೆ ಸರಿ? ನಿನ್ನ ಈ ಕಷ್ಟ ನೋಡಿ ಮನಸ್ಸು ಆರ್ದ್ರೀಭೂತವಾಗಿ, ನನ್ನ ತಂಗಿ ಒಬ್ಬಳು ಹೀಗೆ ಕಷ್ಟಪಡ್ತಾ ಇದ್ದರೆ ಏನು ಮಾಡಬೇಕು ಅಂತ ನಾನು ಯೋಚಿಸಿದ್ನೋ ಅದನ್ನು ಯೋಚಿಸಿದೆ. ನಿನಗೆ ಒಳ್ಳೆಯದಾಗ್ತದೆ ಅಂತ ಹಾಗೆ ಯೋಚಿಸಿದೆ, ಆದರೆ ನಿನಗೆ ಇಷ್ಟವಾಗದೇ ಇದ್ದದ್ದನ್ನು ಯೋಚಿಸಿದ್ದೇ ತಪ್ಪೋ? ನಾನು ನಿನಗೆ ಒಳ್ಳೆಯದಾಗಲಿ ಅಂತ ಯೋಚಿಸಿದೆ. ಉದ್ದೇಶ ಶ್ರೇಷ್ಠವಾದ ಉದ್ದೇಶದಿಂದ ತಪ್ಪು ಯೋಚಿಸಿದರೂ ಕೂಡ ಅದು ಸರಿ ಅಂತ ಗರುಡ ಹೇಳಿದ. ಶಾಂಡಿಲಿ ಹೇಳ್ತಾಳೆ, ಅದು ನಿನ್ನ ಮಟ್ಟಕ್ಕೆ ಸರಿ,
ನನ್ನ ಮಟ್ಟಕ್ಕೆ ತಪ್ಪು. ಆದರೆ ನನ್ನ ಪ್ರದೇಶದಲ್ಲಿ ಬಂದು ನೀನು ನಿನ್ನ ಮಟ್ಟದ ಸರಿ ಮಾಡಿದ್ದು ತಪ್ಪು. ಈ ಜಿಜ್ಞಾಸೆ ಮಾಡಿದರೆ ಮುಗಿಯುವುದಿಲ್ಲ ಇದು. ನಾವು ತಪ್ಪು ಮಾಡ್ಬೋದಂತೆ, ಎಲ್ಲಿ? ನಮ್ಮದು ಊರಿನಲ್ಲಿ ನಾವು ತಪ್ಪು ಮಾಡ್ಬೋದು, ಆಗ ಸ್ವಲ್ಪವೇ ಅದಕ್ಕೆ ದೋಷ. ಇನ್ನೊಬ್ಬರ ಮನೆಯಲ್ಲಿ ಹೋಗಿ ತಪ್ಪು ಮಾಡಿದರೆ ದೊಡ್ಡ ತಪ್ಪಾಗ್ತದೆ. ನಾವು ಸರಿ ಅಂತ ಅಂದುಕೊಂಡದ್ದನ್ನು ಮಾಡ್ಬೋದು, ನಮ್ಮ ಮನೆಯಲ್ಲಿ ಮಾಡ್ಬೋದು. ನಾವು ಅಂದ್ಕೊಳ್ತೇವೆ ಸಾಯಂಕಾಲದ ಹೊತ್ತು ಒಳ್ಳೆ ಸೀರಿಯಲ್ ಬರ್ತದೆ ಟಿ ವಿಯಲ್ಲಿ, ಅದನ್ನು ನೋಡುವುದು ಒಳ್ಳೆ ಧರ್ಮ, ಯಾಕಂದರೆ ಅದು ಕೂಡ ವೇದಾಂತದ್ದೇ, ಪುರಾಣದ್ದು ಬರುವುದು, ಅದು ಒಳ್ಳೆಯದಿದೆ, ನೋಡುವುದೇ ಚಂದ ಅಂತ. ಅದನ್ನೇ ಹೋಗಿ ಒಬ್ಬ ವೇದಾಂತಿಗಳ ಮನೆಯಲ್ಲಿ ಮಾಡಬಾರ್ದು. ನೀವು ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವುದಾ? ಟಿ ವಿ ನೋಡಿ, ಒಳ್ಳೆಯದು, ಶನಿಕತೆ, ಶನೀಶ್ವರ ಈಶ್ವರ ಅಂತ ಏನೋ ಬರ್ತಾ ಇದೆ ನೋಡಿ ಇತ್ತ. ಇವರನ್ನು ಹಠ ಮಾಡಬಾರ್ದು. ಅವರು ಹೇಳ್ತಾರೆ ಅದು ಅಧರ್ಮ, ನಿನ್ನ ಮನೆಯಲ್ಲಿ ಮಾಡು, ನಾನು ಮಾತಾಡೋದಿಲ್ಲ. ನಿನ್ನ ಮನೆ, ನಾನು ಮಾತಾಡುವುದು ಸಭೆಯಲ್ಲಿ ಅಷ್ಟೇ, ನಿನ್ನ ಮನೆಗೆ ಬಂದು ನೀನು ಹಾಗೆ ಮಾಡಬೇಡ ಅಂತ ನಾನು ಹೇಳುವುದಿಲ್ಲ, ನೀನು ಮಾಡು. ಆದರೆ ನನ್ನ ಮನೆಯಲ್ಲಿ ಯಾವುದು ಧರ್ಮ ಅಂತ ನಂಗೆ ಗೊತ್ತಿದೆ, ಅದನ್ನು ಮಾಡು. ಈಗ ನಾನು ಈ ಸ್ವರೂಪದಿಂದ ವೈಕುಂಠದಲ್ಲೋ ಪ್ರಜಾಪತಿ ಲೋಕದಲ್ಲೋ ಹೋಗಿ ಅಥವಾ ಸ್ವರ್ಗ ಇಂದ್ರಲೋಕದಲ್ಲೋ ಹೋಗಿ ಇರುವುದು ಸರಿಯಲ್ಲ ಅಂತ ನನಗೆ ಗೊತ್ತಿದೆ. ನೀನು ಹಾಗೆ ಅಂದ್ಕೊಳ್ಬೋದು, ನಿನ್ನ ಮನೆಯಲ್ಲಿ ಮಾಡು. ನನ್ನ ಆಶ್ರಮದಲ್ಲಿ ಬಂದು ಹಾಗೆ ಯೋಚಿಸಿದೆಯಲ್ಲ, ಅದು ತಪ್ಪಾಗಿದೆ. ಗರುಡ ಹೇಳಿದ ತಪ್ಪನ್ನು ಕ್ಷಮಿಸು ಅಂತ, ಶಾಂಡಿಲಿ ಹೇಳಿದ್ಲು ಕ್ಷಮಿಸಿದೆ ಅಂತ, ಮುಗೀತು. ಅವನಿಗೆ ರೆಕ್ಕೆ ಬುಕ್ಕ ಬಂತು. ಬೇಗ ಇಲ್ಲ, ಸುಮಾರು 2 ಪುಟ ಹೋಗಬೇಕು, ಆದರೆ ಅಂತ ಬಂತು. ಅವನಿಗೆ ರೆಕ್ಕೆ ಬುಕ್ಕಗಳೆಲ್ಲ ಬಂದು ಗರುಡ ಹೇಳಿದ ಗಾಲವನ ಹತ್ರ, ಬೇಗ ಹೋಗುವ ಅಂತ. ಯಾಕಂದರೆ ಈ ಮನಸ್ಸನ್ನು ನಿಯಂತ್ರಿಸುವುದಕ್ಕೆ ಬರುವುದಿಲ್ಲ. ನಾವು ಈ ಮಹರ್ಷಿಣಿಯ ಮನೆಯಲ್ಲಿದ್ದುಕೊಂಡು ಈ ಮನಸ್ಸಲ್ಲಿ ಇನ್ನೇನೂ ಆಲೋಚನೆ ಬರುವುದು, ಮತ್ತೆ ಇನ್ನು ತಲೆ ಹೋಗುವುದು. ಈಗ ರೆಕ್ಕೆ ಬುಕ್ಕ ಹೋಯಿತು, ಬಂತು, ಸರಿ ಹೋಯಿತು. ಉಂಗುರ ಜಾರಿದರೆ ತೊಂದರೆ ಇಲ್ಲ, ಬೆರಳೇ ಜಾರಿ ಹೋದರೆ ಏನು ಮಾಡೋದು? ಆದ್ದರಿಂದ ಈ ಸ್ಥಿತಿಯಲ್ಲಿ ಆದಷ್ಟು ಬೇಗ ಇಲ್ಲಿಂದ ಹೊರಳುವ ಅಂತ. ಇಬ್ಬರು ಕೂಡ, ಗಾಲವೇ ಹೇಳಿದ ನಡ್ಕೊಂಡೇ ಹೋಗೋಣ ಅಂತ. ಅವನಿಗೆ ಸಾಕಾಗೋಗಿದೆ ಇವನ ಬೆನ್ನ ಮೇಲೆ ಕೂತ್ಕೊಂಡು. ಇಬ್ಬರು ಅಲ್ಲಿಂದ ಪರ್ವತದಿಂದ ಆಕೆಯ ಆಮಂತ್ರ್ಯ ಆಪೃಚ್ಛ್ಯ ಆಕೆಯ ಹತ್ರ ಕೇಳಿಕೊಂಡು ನಾವು ಸರಿ ಹೋಗಿ ಬರ್ತೇವೆ ಅಂತ ಹೇಳಿ ಅಲ್ಲಿಂದ ಕೆಳಕ್ಕೆ ಬಂದರು. ಕೆಳಕ್ಕೆ ಬರುವಾಗ ವಿಶ್ವಾಮಿತ್ರರು ಸಿದ್ಧ ಇದ್ದಾರೆ. ವಿಶ್ವಾಮಿತ್ರರು ಹೇಳಿದರು, ಏನು ಗಾಲವ ಇಲ್ಲಿ, ಏನು ಕಥೆ? ಗರುಡ ಮಹೋದಯ ಅಂತ ಕೈ ಮುಗಿದರಂತೆ ಗರುಡನಿಗೆ. ಆಯಿತಾ, ನನ್ನ ಕುದುರೆಗಳ ಸಿದ್ಧತೆ ಆಯಿತು ಅಂತ ಕೇಳಿದರು ವಿಶ್ವಾಮಿತ್ರರು. ಗಾಲವನಿಗೆ ಎದೆ ಒಡೆಯುವುದೊಂದು ಬಾಕಿ. ಗುರುಗಳೇ ಎಷ್ಟು ಸಮಯದಲ್ಲಿ ಕೊಡಬೇಕು ಅಂತ ಕೇಳಿಬಿಟ್ಟ. ಇದು 2ನೇ ಅಪರಾಧ ಒಂದು. ಗರುಡ ಹೇಳಿದ, ಇವನ ಬಾಯಿಯನ್ನು ಮುಚ್ಚಿದಂತೆ, ಎಷ್ಟು ಸಮಯ ಹಾಗೆಲ್ಲ ಕೇಳಬೇಡ. ಯಾಕಂದರೆ ಮೊದಲೇ 800 ಕುದುರೆಗಳು, ಅವರು ಹೇಳುವುದು ನಾಳೆ ರಾತ್ರಿ ಒಳಗೆ ಕೊಡಬೇಕು ಅಂತ. ಕೊನೆಗೆ ನಕ್ಷತ್ರಿಕನನ್ನು ಕಳಿಸ್ತಾರೆ, ಸಮಸ್ಯೆ ಆಗ್ತದೆ. ಬಾಯಿ ಮುಚ್ಚಿಸಿ, ಗುರುಗಳೇ ಸ್ವಲ್ಪ ಅವಕಾಶ ಕೊಡಿ ಈ ಶಿಷ್ಯನಿಗೆ, ನನ್ನ ಗೆಳೆಯ, ಹೇಗಾದರೂ ವ್ಯವಸ್ಥೆ ಮಾಡಿಸ್ತೇನೆ. ವಿಶ್ವಾಮಿತ್ರರು ಹೇಳಿದರು, ನನಗೆ ಕಾಲದ ಮಿತಿ ಇಲ್ಲ. ಅವನಾಗಿ ಒತ್ತಾಯ ಮಾಡಿ, ನಾನು ಹೇಳಿದ್ದಲ್ಲ ಅವನಿಗೆ ಕೊಡು ಅಂತ, ಅವನೇ ಕೊಡ್ತೇನೆ ಅಂತ ಹೇಳಿದ್ದು. ಇಷ್ಟು ಹೇಳಿದರು ವಿಶ್ವಾಮಿತ್ರರು. ನಾನು ಕೊಡು ಅಂತ ಹೇಳಿದ್ದಲ್ಲ, ಅವನು ಹಠ ಮಾಡಿದ್ದಕ್ಕೆ ನೀನು ಕೊಡ್ತೀಯಲ್ವಾ, ಸಾಮರ್ಥ್ಯ ಉಂಟಲ್ವಾ ಅಂತ ಹೇಳಿದೆ. ಹೌದು ಅಂತ ಹೇಳಿದ, ಕೊಡು ಅಂತ ಹೇಳಿದೆ ಅಷ್ಟೇ. ಹಾಗಾದರೆ ನಾನು ಹೇಳಿ ಅವ ಕೊಡುವುದಲ್ಲ, ಅವನಾಗಿ ಕೊಡಬೇಕು ಅಂತ ಹೇಳಿ ತಲೆ ಮೇಲೆ ಹೊತ್ತುಕೊಂಡಿರೋದು. ಆದ್ದರಿಂದ ನಾನು ಅದಕ್ಕೆ ಕಾಲದ ನಿರ್ಬಂಧ ಹಾಕಲಿಲ್ಲ, ಯಾವಾಗ ಬೇಕಾದರೂ ಕೊಡಲಿ. ವಿಶ್ವಾಮಿತ್ರರು ತಮ್ಮ ದಾರಿಗೆ ತಾವು ಹೊರಟರು. ಗಾಲವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ಸ್ವಯಂಕೃತೋ ಎಂ ಅನರ್ಥ. ಒಬ್ಬ ಮರಗಳನ್ನು ಕಡಿಯುವವ ಎಲ್ಲ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಬಂತೆ, ಮರಗಳನ್ನು ಕತ್ತರಿಸುವುದಕ್ಕೋಸ್ಕರ ಬಂದಿದ್ದಾನೆ. ಒಂದು ಮರಕ್ಕೆ, ಅದು ಸಾಮಾನ್ಯ ಮರ ಅಲ್ಲ, ಮತ್ತಿ ಮರ, ಅರ್ಜುನ ವೃಕ್ಷ ಅಂತ ಕರೀತಾರೆ, ಗಟ್ಟಿ ಜಾತಿಯ ಮರ. ಅದಕ್ಕೆ ಹೊಡೆಯುವ ಹೊತ್ತಿಗೆ ಅವನ ಕೊಡಲಿಯ ಕೈ ತುಂಡಾಗೋಯಿತು, ಹಿಡಿಯೇ ತುಂಡಾಗಿ ಹೋಯಿತು. ಹಿಡಿ ತುಂಡಾಗಿ ಹೋದಾಗ ಅವ ಅಲ್ಲೇ ಕೂತುಕೊಂಡು ತಲೆ ಮೇಲೆ ಕೈ ಇಟ್ಟುಕೊಂಡು ಅಳುವುದಕ್ಕೆ ಶುರು ಮಾಡಿದ. ಇವತ್ತಿನ ಮಧ್ಯಾಹ್ನದ ಹೊತ್ತಿಗೆ ಹೊಟ್ಟೆಗೆ ಬೇಕು ಅಂತಾದರೆ ನಾನು 2 ಕಟ್ಟಿಗೆಯನ್ನು ಮಾರಾಟ ಮಾಡಬೇಕು, ತುಂಡಾಗಿ ಹೋಯ್ತಲ್ಲ, ಹೆಂಡತಿ ಮಕ್ಕಳಿಗೆ ಹೊಟ್ಟೆಗಿಲ್ಲ ಅಂತ ಆಗಿ ಹೋಯ್ತಲ್ವ ಅಂತ ಅಳ್ತಾ ಇದ್ದಾನೆ. ಅದನ್ನು ನೋಡಿದಾಗ ಅಲ್ಲಿ ಒಂದು ಹುಣಸೆ ಮರ ಇತ್ತಂತೆ. ಆ ಮರಕ್ಕೆ ಅಯ್ಯೋ ಪಾಪ ಅಂತ ಅನಿಸಿತಂತೆ. ಇದೆಲ್ಲ ಮರಗಳು ಮಾತಾಡುವ ಕತೆ, ನೀವು ಪಂಚತಂತ್ರ ಓದಬೇಕು. ಹಿತೋಪದೇಶ ಅಂತ ಒಂದು ಗ್ರಂಥ ಇದೆ. ಆ ಮರ ಯೋಚನೆ ಮಾಡ್ತದೆ, ಇವನ ಹೆಂಡತಿ ಮಕ್ಕಳಿಗೆ ಏನು ಇಲ್ಲ ಅಂತ ಆಗ್ತದಲ್ವ ಅಂತ. ಅದು ಪಕ್ಕದ ಮರದಲ್ಲಿ ಕೇಳ್ತದೆ, ಇನ್ನೊಂದು ಮರದಲ್ಲಿ ಕೇಳ್ತದೆ. ಆಗ ಆ ಮರಗಳು ಹೇಳ್ತವೆ, ನೀನು ಹುಣಿಸೆ ಮರ ಅಲ್ವಾ, ನಿನ್ನ ಗಂಟು ಅಂದರೆ ಬಹಳ ಗಟ್ಟಿ, ನೀನೊಂದು ತುಂಡು ಕೊಡು ಅವನಿಗೆ ಅಂತ. ಈ ಹುಣಿಸೆ ಮರ ತಂದು ಒಂದು ತುಂಡು ಅವನ ಮೇಲೆ ಮುಂಭಾಗದಲ್ಲಿ ಬೀಳುವ ಹಾಗೆ ಮಾಡಿತಂತೆ. ಈ ಮರಗಳೆಲ್ಲ ಸೇರಿಕೊಟ್ಟಂತಹ ದಿಂಡು ಇದು ಅಂತ ಹೇಳಿ ತನ್ನ ಕೊಡಲಿಗೆ ಸೇರಿಸಿ ಮತ್ತೆ 10-20 ಮರಗಳನ್ನು ಕಡಿದು ಹಾಕಿದಂತೆ. ಇದಕ್ಕೆ ಸ್ವಯಂಕೃತೋ ಎಮ್ಮನರ್ಥ ಅಂತ ಇದಕ್ಕೆ ಕರೆಯೋದು.
ಇವುಗಳು ಸುಮ್ಮನೆ ಇರಬಾರ್ದಿತ್ತ? ಒಂದು ಹಿಡಿ ತುಂಡಾದದ್ದಕ್ಕೆ ಖುಷಿ ಪಟ್ಟುಕೊಂಡು ಸುಮ್ಮನೆ ಇರಬೇಕು. ಅಯ್ಯೋ ಪಾಪ ಅಂತೇಳಿ ತಾವೇ ಅದಕ್ಕೆ ಹಿಡಿಯನ್ನು ಕೊಟ್ಟು, ಹಾಗಾದರೆ ಅಷ್ಟೂ ಮರಗಳು ಸತ್ತದ್ದು ಯಾಕೆ ಅಂದರೆ ಈ ಮರಗಳಿಲ್ಲೇ, ಆ ಮರದ ಹಿಡಿಯೇ ಮರವನ್ನು ಹೊಡೆದದ್ದು. ಇದಕ್ಕೆ ಸ್ವಯಂಕೃತೋಯಮನ ಅರ್ಥ, ನಾನೇ ಮಾಡಿಕೊಂಡ ಅನರ್ಥ ಇದು. ಇಷ್ಟ ಆತ ಖೇದ ಅನುಭವಿಸ್ತಿದ್ರೆ ಗರುಡ ಹೇಳ್ತಾನೆ, ನೋಡು ಗಾಲವ, ಕುದುರೆಗಳಲ್ವ ಬೇಕು, ಪ್ರಯತ್ನ ಮಾಡಬೇಕು, ಅಳ್ತಾ ಕೂತ್ಕೊಳ್ಳುವುದಲ್ಲ. ಪ್ರಯತ್ನದಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಧೈರ್ಯ ತಂದುಕೋ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯಂ ಸರ್ವಸ್ಯ ಸಾಧನಂ. ಎಲ್ಲವನ್ನೂ ಸಾಧಿಸುವ ಶಕ್ತಿ ಇರುವುದು ಧೈರ್ಯದಲ್ಲಿ. ಇವನು ಧೈರ್ಯ ತಂದುಕೊಂಡ. ಹೇಳ್ತಾನೆ, ಎಲ್ಲವೂ ಸಾಧಿಸಲ್ಪಡುವುದು ದುಡ್ಡಿನಿಂದ. ಇದನ್ನು ಅರ್ಥ ಮಾಡಿಕೊ. ಮೊದಲು ದುಡ್ಡು ಸಂಪಾದನೆ ಮಾಡುವ. ದುಡ್ಡು ಸಂಪಾದನೆ ಮಾಡಲಿಕ್ಕಿರುವ ಮಾರ್ಗ ಏನು ಗೊತ್ತೋ? ನೀನು ತಪಸ್ವಿ. ತಪಸ್ವಿಯಾದ ನೀನು ರಾಜರಲ್ಲಿ ಕೇಳುವುದಕ್ಕೆ ಅರ್ಹನಿದ್ದಿ. ಇವತ್ತು ಕೊಡುವುದಕ್ಕೆ ಸಮರ್ಥರಾದ ರಾಜರಲ್ಲಿ ಕೇಳಬೇಕು. ರಾಜರು ಯಾವಾಗ ಕೊಡಬಹುದು? ಅವರ ಪ್ರಜಾ ಕೈಂಕರ್ಯದಲ್ಲಿ ಧನವನ್ನು ವಾರ್ಷಿಕ ಯೋಜನೆಯ ಪ್ರಕಾರ ವ್ಯವಸ್ಥೆ ಮಾಡಿರ್ತಾರೆ. ಆ ವಾರ್ಷಿಕ ಯೋಜನೆಯಲ್ಲಿ ಏನಾದರೂ ಮಿಕ್ಕಿದ್ದು ಉಳಿದಿದ್ರೆ ಅದನ್ನು ಕೇಳಿದವರಿಗೆ ಕೊಡ್ಬೋದು ರಾಜರು. ಅಂಥ ರಾಜರನ್ನು ಹುಡುಕಿಕೊಂಡು ಹೋಗುವ. ನನಗೆ ಗೊತ್ತಿರುವ ಅಂತಹ ರಾಜ, ನನ್ನ ಗೆಳೆಯ, ನನ್ನ ಪರಿಚಯವುಳ್ಳವ, ನನ್ನ ಬಗ್ಗೆ ಅಭಿಮಾನವುಳ್ಳ ಒಬ್ಬ ರಾಜ ಇದ್ದಾನೆ. ಅವನು ನಹುಷನ ಮಗನಾದಂತಹ ಯಯಾತಿ. ನಾಹುಷ ಯಯಾತಿ ಹತ್ರ ನಾವು ಹೋಗೋಣ. ಅವನಲ್ಲಿ ಯಾವತ್ತೂ ಮಿಕ್ಕಿ ಇರ್ತದೆ. ಅವನು ವಾರ್ಷಿಕ ಯೋಜನೆ ಹಾಕುವಾಗ ಅವನದ್ದು ಕೊರತೆ ಬಜೆಟ್ ಅಂತಿಲ್ವೇ ಇಲ್ಲ, ಸ್ವಲ್ಪ ಏರಿಕೆ ಜಾಸ್ತಿ, ಮಿಕ್ಕಿರುವ ರೀತಿಯ ವ್ಯವಸ್ಥೆ ಅವನಲ್ಲಿರುವುದು. ಆದ್ದರಿಂದ ಅವನಲ್ಲಿ ಹೋಗಿ ಕೇಳೋಣ. ಗಾಲವ ಹೇಳ್ತಾನೆ, ನಾನು ಕೇಳಿ ತಂದದ್ದನ್ನು ಹೇಗೆ ಗುರುಗಳಿಗೆ ಒಪ್ಪಿಸುವುದು? ಗರುಡ ಹೇಳಿದ, ನೀನು ಕೇಳಿ ತರುವುದು. ಕೇಳಿ ತರುವಾಗ ಅದನ್ನು ಸಾಲದ ರೂಪದಲ್ಲಿ ತರುವುದು. ಸಾಲವನ್ನು ಪೂರೈಸುವುದು ಹೇಗೆ? ನೀನು ಗುರುದಕ್ಷಿಣೆ ಕೊಟ್ಟ ಮೇಲೆ ನೆಮ್ಮದಿಯನ್ನು ಪಡೀತೀಯಲ್ವಾ? ಶಾಂತನಾದ ನೀನು ತಪಸ್ಸು ಮಾಡ್ತೀಯಲ್ವಾ? ಏನು ತಪಸ್ಸು ಮಾಡ್ತೀಯೋ ಅದರ 6ನೇ 1 ಅಂಶ ಅವನಿಗೆ ಹೋಗಿ ಸೇರ್ತದೆ. ಇದು ವ್ಯವಸ್ಥೆ. ರಾಜನಿಗೆ ಅಷ್ಟು ಸೇರಿತು ಅಂದರೆ ಅದು ನೀನು ಕೊಟ್ಟದ್ದು, ಅದರಿಂದ ಪರಿಪೂರ್ತಿಯಾಗುತ್ತೆ ಅವನಿಗೆ. ತಪಸ್ಸು ಮಾಡುವ ಧೈರ್ಯ ನಿನ್ನಲ್ಲಿದೆ ಅಂತಾದರೆ ಬಾ. ಗಾಲವ ಬಂದ. ಯಯಾತಿಯ ಆಸ್ಥಾನಕ್ಕೆ ಬಂದರು. ಧರ್ಮಜ್ಞನಾದಂತಹ ಯಯಾತಿ ಸಿಂಹಾಸನದಲ್ಲಿ ಕೂತಿದ್ದಾನೆ. ಬಂದಂತಹ ಗರುಡನನ್ನು ಗಾಲವನನ್ನು ಉಪಚರಿಸಿದ್ದಾನೆ. ಗರುಡ ಹೇಳಿದ, ಈ ಋಷಿ ಗುರುದಕ್ಷಿಣೆಗೋಸ್ಕರ ತಾನು 800 ಕುದುರೆಗಳನ್ನು ಬಯಸಿದ್ದಾನೆ, ಲಕ್ಷಣ ಸಂಪನ್ನವಾದ ಕುದುರೆಗಳು. ನಿನಗೊಂದು ಅವಕಾಶ ಇದು. ನಾವು ಬೇರೆ ಯಾರಲ್ಲೂ ಕೂಡ ಹೋಗಿ ಕೇಳಲಿಲ್ಲ, ಯಯಾತಿ ಹತ್ರವೇ ಕೇಳಬೇಕು ಅಂತ ಬಂದಿದ್ದೇವೆ. ಅಂದರೆ ನಿನಗೇ ಈ ಸದವಕಾಶ ಲಭ್ಯ ಆಗಬೇಕು ಅಂತ ನಿನ್ನಲ್ಲಿ ಬಂದಿದ್ದೇವೆ. ಆದ್ದರಿಂದ ನೀನು ಈ ಕುದುರೆಗಳನ್ನು ಕೊಡಮಾಡಿಸಿದ ಪಕ್ಷದಲ್ಲಿ ಈತ ಅಷ್ಟನ್ನು ಕೊಟ್ಟ ಕೂಡಲೇ ನೆಮ್ಮದಿಯನ್ನು ಪಡೆದವ ತಪಶ್ಚರ್ಯೆಯಲ್ಲಿ ನಿರತನಾಗ್ತಾನೆ. ನಿನ್ನ ದೇಶದಲ್ಲೇ ತಪಸ್ಸು ಮಾಡ್ತಾನೆ. ನಿನ್ನ ದೇಶದಲ್ಲಿ ಮಾಡಿದ ತಪಸ್ಸಿನಿಂದ ಕಾಲಕ್ಕೆ ಮಳೆ ಬೀಳ್ತದೆ, ಒಳ್ಳೆಯ ಬೆಳೆಯಾಗ್ತದೆ, ಲೋಕ ಸಮೃದ್ಧವಾಗ್ತದೆ. ಆ ಮೂಲಕ ನಿನ್ನ ಈ ಋಣವನ್ನು ಅಪಾಕರಣ ಮಾಡುವುದಕ್ಕೆ ಸಿದ್ಧನಿದ್ದಾನೆ, ಕೊಡು. ಯಯಾತಿಗೆ ಭಾರಿ ಖುಷಿ ಆಯ್ತಂತೆ. ಎಂಥ ಒಂದು ಅವಕಾಶ! ಗಾಲವನಂತಹ ವಿಶ್ವಾಮಿತ್ರ ಶಿಷ್ಯನಿಗೆ ಕೊಡುವ ಅವಕಾಶ ಇದು. ಮಂತ್ರಿಗಳನ್ನು ಕರೀತಾನೆ, ಆರ್ಥಿಕ ತಜ್ಞರನ್ನು ಕರೀತಾನೆ. ನಮ್ಮಲ್ಲಿ ಎಷ್ಟಿದೆ ಇವನಿಗೆ ಕೊಡುವುದಕ್ಕೆ? 800 ಕುದುರೆಗಳಂತೆ. 800 ಕುದುರೆಗಳಿಗೆ ಒಂದು ಕುದುರೆಗೆ ಸುಮಾರು 120 ನಾಣ್ಯಗಳ ಹಾಗೆ ಎಷ್ಟು ಬಂಗಾರ ಕೊಡಬೇಕಾಗುತ್ತೆ? ಎಷ್ಟಿದೆ? ಲೆಕ್ಕಾಚಾರ ನೋಡಿದರು ಅವರು. ಸ್ವಲ್ಪವೂ ಉಳಿಕೆ ಇಲ್ಲ ಈ ವರ್ಷಕ್ಕೆ. ಅದು ಕರೋನಾ ಬಂದ ಮರು ವರ್ಷ ಅಂತ ಅನಿಸುತ್ತೆ. ಈ ವರ್ಷಕ್ಕೆ ಅದನ್ನು ಹೇಳ್ತಾನೆ ಯಯಾತಿ, ಬಾಯ್ಬಿಟ್ಟು ಹೇಳ್ತಾನೆ, ಮಹರ್ಷಿ, ಈ ವರ್ಷದ ಪರಿಸ್ಥಿತಿ ಹೀಗಿದೆ ನಮ್ಮದ್ದು. ಕೊಡುವುದಕ್ಕೆ ನಮ್ಮಲ್ಲಿ ಉಳಿಕೆ ಇಲ್ಲ. ಉಳಿಕೆ ಇಲ್ಲದೆ ನಾನು ಜನರಿಗೆ ಹೆಚ್ಚಿನ ಕರವನ್ನು ಹಾಕಿ ಟ್ಯಾಕ್ಸ್ ವಿಧಿಸಿ ನಿಮಗೆ ಕೊಟ್ಟರೆ ಅದು ಅಪರಾಧ ಆಗ್ತದೆ. ನಾನು ಹಾಗೆ ಮಾಡುವ ಹಾಗಿಲ್ಲ. ಉಳಿಕೆ ಇಲ್ಲ. ನನ್ನದ್ದು ಅಂತ ಇದ್ದದ್ದನ್ನು ಕೊಡಬೇಕು. ನನ್ನದ್ದು ಅಂತ ಇದ್ದದ್ದನ್ನು ನಿನ್ನೆಗೆ ಮುಗಿಸಿದ್ದೇನೆ. ಇವತ್ತಿಗೆ ಸಂಪಾದನೆ ಆಗಬೇಕಷ್ಟೇ. ನಾವೆಲ್ಲ ಹೇಗೆ ಯೋಚನೆ ಮಾಡುವುದು ಹೇಳಿ? ತಿಂಗಳ ಸಂಬಳ ಬಂದಾಗ ಅದರಲ್ಲಿ ಇಷ್ಟು ಧರ್ಮ ಕಾರ್ಯಕ್ಕೆ ಅಂತ ನಾವು ತೆಗೆದಿಡೋದು. ಇವಂದು ಹಾಗಲ್ಲ, ದಿನಕ್ಕೆ ಸಂಬಳ ಇವಂದು. ಇವತ್ತಿನ ಸಂಬಳ ಸಾಯಂಕಾಲಕ್ಕೆ ಬರುವುದು. ಅದು ಸಾಯಂಕಾಲವೇ ವಿನಿಯೋಗ ಆಗಿಬಿಡುತ್ತೆ ಕೆಲವು ಸಲ. ಹಾಗಾಗಿ ಇವತ್ತಿಗೆ ನನ್ನ ಹತ್ರ ಕೊಡುವುದಕ್ಕೆ ಏನೂ ಇಲ್ಲ. ರಾಜರು ಕೂಡ ತಮ್ಮದು ಅನ್ನುವುದಕ್ಕೆ ಒಂದು ವ್ಯವಸ್ಥೆ ಇಟ್ಟುಕೊಳ್ತಿರ್ತಾರೆ, ಇಷ್ಟು ನಂದು ಅಂತ. ಆ ನನ್ನದ್ದನ್ನು ಅವ ಕೊಡಬಹುದು. ಉದಾಹರಣೆಗೆ ಧೃತರಾಷ್ಟ್ರ ಮುಂದಕ್ಕೆ ಶ್ರಾದ್ದ ಹಾಕುವ ಹೊತ್ತಿಗೆ ಅವನಿಗೆ ದುಡ್ಡು ಬೇಕಿತ್ತು, ದುರ್ಯೋಧನಾದಿಗಳಿಗೆ ಶ್ರಾದ್ದ ಹಾಕುವುದಕ್ಕೆ. ಧರ್ಮರಾಜ ಕೊಡ್ತಿದ್ದ. ಭೀಮಸೇನೆ ಹೇಳಿದ, ನಾನು ಅದಕ್ಕೆ ಸಹಿ ಮಾಡುವುದಿಲ್ಲ ಅಂತ ಹೇಳಿದ. ಆಗೋದಿಲ್ಲ, ಯಾಕೆ ಅಂತೇಳಿ ದುಷ್ಟರಿಗೆ ಶ್ರಾದ್ದ ಹಾಕುವುದಕ್ಕೆ ಜನರು ಕೊಟ್ಟ ಟ್ಯಾಕ್ಸನ್ನು ಉಪಯೋಗಿಸಬಾರ್ದು ಅಂತ ಹೇಳಿದ.
ಭೀಮಸೇನ ಒಪ್ಪದೇ ಹೋದಾಗ ಕೊನೆಗೆ ಧರ್ಮರಾಜ ತನ್ನ ಕಂಠದಲ್ಲಿದ್ದ ಹಾರವನ್ನು ಮಾರಾಟ ಮಾಡಿ ಅವನಿಗೆ ದುಡ್ಡು ಕೊಟ್ಟಂತೆ. ಇದು ಮಹಾಭಾರತದಲ್ಲೇ ಬರುವ ಕಥೆ. ಧರ್ಮರಾಜನಿಗೆ ಅನುಕಂಪೆ, ಆದರೆ ಭೀಮಸೇನನದ್ದು ಪರಿಶುದ್ಧವಾದ ಭಾಗವತ ಧರ್ಮ. ಹಾಗೆ ಇಲ್ಲಿ ನಮ್ಮ ಯಯಾತಿ ಹತ್ರ ಕೊಡುವುದಕ್ಕಿಲ್ಲ. ಯಯಾತಿ ಹೇಳ್ತಾನೆ, ಗಾಲವ ಮಹರ್ಷಿಗಳೇ, ನಾನು ಏನೂ ಕೊಡದೆ ನಿಮ್ಮನ್ನು ಕಳಿಸಿದರೆ ಅದು ಕೂಡ ತಪ್ಪೇ. ಯಾಕಂದರೆ ನಿಮ್ಮ ಮನಸ್ಸಿಗೆ ಈ ರಾಜ ಏನೂ ಕೊಡಲಿಕ್ಕೆ ಆಗಲಿಲ್ಲ, ಅಯ್ಯೋ ಪಾಪ ಅಂದ್ಕೊಂಡು ಹೋಗ್ತೀರಿ ನೀವು. ಅದು ನನಗೆ ದೋಷವೇ. ಮನೆಗೆ ಒಬ್ಬ ಬ್ರಾಹ್ಮಣ ಬಂದರೆ ಅಗ್ನಿ ಬಂದ ಹಾಗೆ, ವೈಶ್ವಾನರ ಪ್ರವಿಶತ್ಯತಿಥಿರ್ ಬ್ರಾಹ್ಮಣೋ ಗೃಹಾನ್, ಮನೆಗೆ ಬೆಂಕಿ ಬಿದ್ದ ಹಾಗೆ. ತಸ್ಯೈತಾಂ ಶಾಂತಿಂ ಕುರುವಂತಿ, ಬಂದವರಿಗೆ ಶಾಂತಿ ಮಾಡಬೇಕು, ಶಮನ ಮಾಡುವುದಕ್ಕೆ ಅರ್ಘ್ಯಪಾದ್ಯಾದಿ ಜಲೋಪಚಾರಗಳನ್ನು ನಡೆಸಬೇಕು. ಅಷ್ಟು ಸಾಕಾಗುವುದಿಲ್ಲ, ಅವರಿಗೇನಾದರೂ ಕೊಟ್ಟು ಕಳಿಸಬೇಕು. ಇದು ಗೃಹಸ್ಥನ ಧರ್ಮ. ನಾನೇನು ಕೊಡಬಲ್ಲೆ? 800 ಕುದುರೆ ಆಗಬೇಕಲ್ವ ನಿನಗೆ? ಅದಕ್ಕೋಸ್ಕರ ನನ್ನ ಮಗಳಿದ್ದಾಳೆ ಮಾಧವಿ, ಅವಳನ್ನು ಕೊಡ್ತೇನೆ. ಸಾಮಾನ್ಯ ಹುಡುಗಿಯಲ್ಲ ನನ್ನ ಮಗಳು ಮಾಧವಿ. ಆಕೆಯನ್ನು ನೀನು ಯಾವುದಾದ್ರೂ ರಾಜನ ಹತ್ರ ಹಿಡ್ಕೊಂಡು ಹೋದರೆ ಅವರು 800 ಕುದುರೆ ಕೊಟ್ಟು ತಗೊಳ್ತಾರೆ ಆಕೆಯನ್ನು. ಇದಕ್ಕೆ ಕನ್ಯಾಶುಲ್ಕ ಅಂತ. ಇದು ಮಾರಾಟ ಮಾಡುವ ಕ್ರಮ ಅಲ್ಲ. ಈ ಮುಂದಿನ ಕತೆ ಸ್ವಲ್ಪ ಜಾಗ್ರತೆಯಾಗಿ ಅರ್ಥ ಮಾಡಿಕೊಳ್ಳಿ. ಯಾರಾದರೂ ಯೂಟ್ಯೂಬಲ್ಲಿ ಹಾಕುವಾಗಲೂ ಜಾಗ್ರತೆ ಬೇಕಾಗ್ತದೆ. ಅರ್ಥ ಮಾಡಿಕೊಳ್ಳುವಾಗ ಜಾಗ್ರತೆ ಬೇಕು. ಮಹಾಭಾರತದ ಕಥೆ ಅದು. ನಾನು ಮಾಧವಿಯನ್ನು ಕೊಡ್ತೇನೆ. ಈಕೆಯನ್ನು ನೀನು ರಾಜನಿಗೆ ಕೊಟ್ಟು, ಒಬ್ಬನೇ ರಾಜನಿಗೆ ಕೊಡಬೇಕಂತಿಲ್ಲ, ಒಬ್ಬನಿಗೆ ರಾಜನಿಗೆ ಕೊಡು, ಒಂದು ಮಗು ಆಗುವ ಹಾಗೆ ಅಂತ. ಆಮೇಲೆ ಮತ್ತೊಂದು ರಾಜನಿಗೆ ಕೊಡು. ಈಕೆಗೆ ಒಂದು ಮಗುವನ್ನು ಪಡೆದ ಕೂಡಲೇ ಕನ್ಯಾತ್ವ ಪ್ರಾಪ್ತಿಯಾಗ್ತದೆ. ಅಂಥ ವರ ಇದೆ. ದೇವಲೋಕದ ಅಪ್ಸರ ಸ್ತ್ರೀಗೆ ಸದೃಶವಾದಂತಹ ದೇವವರ್ಣಿನಿ ಸ್ತ್ರೀ ಮಾಧವಿ ಅಂತ ಹೇಳಿದರೆ ವಿಶಿಷ್ಟವಾದ ವ್ಯಕ್ತಿತ್ವ. ಹೇಗೆ ಊರ್ವಶೀ ದೇವಿ ತಾನು ಮಕ್ಕಳನ್ನು ಪಡೆದರೂ ಮತ್ತೆ ಮತ್ತೆ ಹೊಸದಾಗಿ ಹೊಸತನವನ್ನು ಪಡಿತಾ ಇದ್ಲೋ ಅಂತಹ ಅಪ್ಸರೋ ವ್ಯಕ್ತಿತ್ವವುಳ್ಳಂಥ ಹೆಣ್ಣು ಮಗಳು ನನ್ನ ಮಾಧವಿ. ಈಕೆಯನ್ನು ಕಂಡಂತಹ, ಈಕೆಯ ದೇಹ ಲಕ್ಷಣವನ್ನು ಕಂಡಂತಹ, ಯಾವ ಭಾಗದಲ್ಲಿ ಉನ್ನತಿ ಇರಬೇಕು, ಯಾವ ಭಾಗದಲ್ಲಿ ಕೆಂಪು ಇರಬೇಕು ಅಂತ ಲಕ್ಷಣಗಳುಂಟು. ಆ ಚಕ್ರವರ್ತಿಯನ್ನು ಹೆರುವುದಕ್ಕೆ ಬೇಕಾದ ಸಮಸ್ತ ಸ್ತ್ರೀ ಲಕ್ಷಣವನ್ನು ಹೊಂದಿದಂತಹ ಪದ್ಮಿನಿ ಸ್ತ್ರೀ ಇದ್ದಾಳೆ ಈಕೆ. ಅಂತಹ ಮಾಧವಿಯನ್ನು ನಿನಗೆ ಕೊಡ್ತೇನೆ. ನೀನು ಯೋಗ್ಯ ರಾಜರಲ್ಲಿ ಹೋಗಿ ಈಕೆಯ ಮೂಲಕ ನೀನು ಕುದುರೆಗಳನ್ನು ಪಡೆಯಬಹುದು. ಸರಿ, ಯಯಾತಿ ಕೊಟ್ಟಂತಹ ಯಯಾತಿ ಸುತೆಯನ್ನು ಹಿಡಿದುಕೊಂಡು ಗರುಡ ಈ ಗಾಲವನನ್ನು ಕರ್ಕೊಂಡು ಹೊರಟ. ನಾವೀಗ ಸೂರ್ಯವಂಶದ ರಾಜನ ಹತ್ರ ಹೋಗುವ. ಹರಿಯಶ್ವ ಅಂತ ಈಗ ನಡೀತಾ ಇರುವ ರಾಜ, ಅಯೋಧ್ಯೆಯ ಅಧಿಪತಿ. ಆತನಲ್ಲಿ ಒಳ್ಳೆಯ ಲಕ್ಷಣದ ಕುದುರೆಗಳಿದ್ದಾವೆ. ದಾನ ಮಾಡುವುದರಲ್ಲಿ ಮಹಾ ಉತ್ಸುಕ. ಆತನ ಹತ್ತಿರ ಹೋಗೋಣ. ಯಾಕಂದರೆ ಅವನಿಗೆ ಷಷ್ಠಿ ಪೂರ್ತಿ ಆದದ್ದು ಮಾತ್ರ ಅಲ್ಲ, ಆ ಕಾಲದಲ್ಲಿ 80ನೇ ಶಾಂತಿ ಆಗಿದೆ. ಆ ಕಾಲದಲ್ಲಿ ಆ ಕಾಲದ ವಯಸ್ಸಿನ ಲೆಕ್ಕಾಚಾರದಲ್ಲಿ ವಯಸ್ಸಾಗಿದೆ. ಮಕ್ಕಳಿಲ್ಲ. ಹೆಣ್ಣಂದಿರು 4 ಜನ ಇದ್ದಾರೆ, ಮಕ್ಕಳಿಲ್ಲ. ಅವನಿಗೆ ಈಕೆಯಿಂದ ಮಗುವಾಗ್ತದೆ ಅಂತ ಹೇಳಿ ಕೊಟ್ಟ ಪಕ್ಷದಲ್ಲಿ ನಮಗೆ ಬೇಕಾದ್ದು ಕೊಡ್ತಾನೆ. ಜೊತೆಗೆ ಆ ದೇಶಕ್ಕೊಂದು ಗತಿಯಾಗ್ತದೆ. ಚಕ್ರವರ್ತಿಯನ್ನು ಹೆತ್ತು ಕೊಡ್ತಾಳೆ ಇವಳು, ಅಂತಹ ಸಾಮರ್ಥ್ಯ ಸಂಪನ್ನೆ. ಹೋದರು ಹರಿಯಶ್ವನ ಮುಂದೆ, ಮಾಧವಿಯನ್ನು ಮುಂದಿಟ್ಟರು. ಮಾಧವಿಯನ್ನು ನೋಡಿದ ಕೂಡಲೇ ಆ ರಾಜ ನಖದಿಂದ ಶಿಖದ ತನಕ ನೋಡ್ತಾನೆ. ಯಾಕಂದರೆ ರಾಜರು ಎಲ್ಲ ಶಾಸ್ತ್ರವನ್ನು ತಿಳಿದವರು. ಅದರಲ್ಲೂ ಸೂರ್ಯವಂಶದ ರಾಜರು ಹೇಗೆ ಅಂತೇಳಿ ಕಾಳಿದಾಸನ ಹತ್ರ ಕೇಳಬೇಕು. ಬಾಲ್ಯದಲ್ಲಿ ಎಷ್ಟು ಓದಿದ್ದಾರೆ ಅವರು, ಬಾಲ್ಯದಲ್ಲಿ ಹೇಗಿದ್ದರು, ಯೌವನದಲ್ಲಿ ಹೇಗಿದ್ದರು, ವಾರ್ಧಕ್ಯೇ ಅವರು ಶೈಶವೇಭ್ಯಸ್ತ ವಿದ್ಯಾನ ಅಂತ ಶುರು ಮಾಡ್ತಾನೆ. ಬರೀ 3 ಶ್ಲೋಕದಲ್ಲಿ ಇಡೀ ರಾಜರುಗಳ ಇತಿಹಾಸವನ್ನು ನೀವು 120 ಪುಟದಲ್ಲಿ ಬರೆಯುವಷ್ಟು ಕಟ್ಟಿಟ್ಬಿಡ್ತಾನೆ 3 ಶ್ಲೋಕದಲ್ಲಿ. ಅಷ್ಟೆಲ್ಲ ಅಭ್ಯಾಸ ಮಾಡಿರತಕ್ಕಂತಹ ವ್ಯಕ್ತಿತ್ವ ಆ ರಘುವಂಶದ ರಾಜರದ್ದು. ಅದರಲ್ಲಿ ಹರಿಯಶ್ವ ಒಬ್ಬ. ಅವನು ಈಕೆಯನ್ನು ನೋಡಿ ಎಂಥ ಲಕ್ಷಣ ಸಂಪನ್ನೆ, ಈಕೆಯಲ್ಲಿ ನಮ್ಮ ಈ ದೇಶಕ್ಕೊಬ್ಬ ಚಕ್ರವರ್ತಿ ಲಕ್ಷಣ ಸಂಪನ್ನನಾದ ಮಗುವನ್ನು ಪಡಿಬಹುದಲ್ವೋ ಅಂತ ಆ ಶಾಸ್ತ್ರದ ಬಲದಿಂದ, ಸಾಮುದ್ರಿಕದ ಬಲದಿಂದ ಯೋಚನೆ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಗರುಡ ಹೇಳ್ತಾನೆ, ಇವಳನ್ನು ಕರ್ಕೊಂಡು ಬಂದಿದ್ದೇವೆ, ನಿಮಗೆ ಚಕ್ರವರ್ತಿ ಲಕ್ಷಣ ಸಂಪನ್ನ ಸುತನನ್ನು ಕೊಡತಕ್ಕಂಥ ಶಕ್ತಿ ಈಕೆಯಲ್ಲಿದೆ, ಆ ರೀತಿಯ ವರವನ್ನು ಪಡೆದಂತಹ ಕನ್ನಿಕೆ ಇವಳು. ಆದರೆ ಇವಳನ್ನು ನಿನಗೆ ಕೊಡುವಾಗ ನಮಗೆ 800 ಕುದುರೆಗಳು ಬೇಕು. ರಾಜನಿಗೆ ಖುಷಿಯಾಯಿತು. ನಾನು ಬಯಸಿದ್ದಕ್ಕೆ ದೇವರು ಕೊಟ್ಟದ್ದು ಅಂತ ಯೋಚಿಸಿದ. ಆದರೆ ಲೆಕ್ಕಾಚಾರ ಹಾಕಿದರೆ ಅಂತಹ ಲಕ್ಷಣವುಳ್ಳ ಕುದುರೆ 200 ಮಾತ್ರ ಇದೆ ಅವನಲ್ಲಿ, 201 ಇಲ್ಲ. ಅವ ಹೇಳ್ತಾನೆ, ನನ್ನಲ್ಲಿ 200 ಇದೆ, 800 ಇಲ್ಲ. ಆದ್ದರಿಂದ ನಿಮಗೆ ಬೇಕಾದ ವ್ಯವಸ್ಥೆ ನಾನು ಮಾಡಲಿಕ್ಕೆ ಆಗೋದಿಲ್ಲ.
ಎಲ್ಲರ ಮುಖದಲ್ಲೂ ಕೂಡ ಬೆವರಿಳೀತು. ಏನು ಮಾಡುವುದು? ಹಾಗಾದರೆ 800 ಯಾರಲ್ಲಿ ಸಿಗಬಹುದು ಅಂತ. ಯಾರಲ್ಲಿ ಸಿಗಬಹುದು 800 ಈ ಕಾಲದಲ್ಲಿ ಯಾರ ಹತ್ರವೂ ಇಲ್ಲ. ಅಂಥ ಕುದುರೆಗಳನ್ನು 200 ಸಾಕಿದರೆ ದೊಡ್ಡದು. ಅಷ್ಟೊತ್ತಿಗೆ ಮಾಧವಿ ಹೇಳ್ತಾಳೆ, ನನ್ನನ್ನು ಇವನಿಗೆ ಕೊಡಿ, 200 ತಗೊಳ್ಳಿ. ಈತನಿಗೆ ಒಪ್ಪಂದದ ಮೂಲಕ ಕೊಡಿ, ಏನು ಒಂದು ಮಗುವಾಗುವಲ್ಲ ತನಕ ಅಷ್ಟೇ ಕೊಡುವುದು ಅಂತ, ಮದುವೆ ಮಾಡಿಯೇ ಕೊಡಿ. ಆಮೇಲೆ ಮತ್ತೆ ನನ್ನಲ್ಲಿ ಕನ್ಯಾತ್ವ ಆವಿರ್ಭವಿಸ್ತದೆ, ಅದು ದೇವತಾ ಮುನಿಯಿಂದ ಬಂದಂತಹ ವರ. ಆಮೇಲೆ ಇನ್ನೊಬ್ಬ ರಾಜನ ಹತ್ರ 200 ಪಡ್ಕೊಳ್ಳಿ, ವ್ಯವಸ್ಥೆ ಆಗ್ತದೆ. ತುಂಬ ಉದ್ದವಾಗಿ ಹೇಳಿಲ್ಲ, ಒಳ್ಳೆ ಇತಿಹಾಸ, ಹೇಗೆ ವರ ಬಂತು ಏನು ಕಥೆ. ಅಂತಹ ವರ ಸಂಪನ್ನೆಯಾದಂತಹ ಆಕೆಯೇ ನಿರ್ದೇಶಿಸಿದ ಕ್ರಮದಲ್ಲಿ ಗಾಲವನ ಪೌರೋಹಿತ್ಯದಲ್ಲಿ ಮದುವೆ ಆಗ್ತದೆ ಮಾಧವಿಗೆ. ಹರಿಯಶ್ವರಾಜನ ಜೊತೆಗೆ ದಾಂಪತ್ಯ. ಒಂದೇ ವರ್ಷದಲ್ಲಿ ಮಗುವನ್ನು ಹೆತ್ತುಕೊಟ್ಟಿದ್ದಾಳೆ. ವಸುಮನಸ್ಸು ಅಂತ ಮಗನಿಗೆ ಹೆಸರು. ವಸುಮನಾಹ, ಅವನು ಸೂರ್ಯವಂಶದ ಮಹಾರಾಜ ವಸುಮನಸ್ಸು. ವರ್ಷವಾಗುವಾಗ ಗಾಲವ ಬಂದಾಗ ರಾಜ ಅಂತಃಪುರದಿಂದ ಮಾಧವಿಯನ್ನು ಕರೆಸಿ ಅಲಂಕಾರ ಮಾಡಿ ತನ್ನ ವಿಶೇಷ ಉಡುಗೊರೆಗಳನ್ನೆಲ್ಲ ಕೊಟ್ಟು ಆಕೆಯನ್ನು ಒಪ್ಪಿಸಿದ ಗಾಲವನಿಗೆ. ಸತ್ಯನಿಷ್ಠನಾದಂತಹ ರಾಜ. ಗಾಲವ ಆಶೀರ್ವಾದ ಮಾಡಿ ಹೊರಟ. ಮತ್ತೆ ಗರುಡನನ್ನು ಧ್ಯಾನಿಸಿದ. ಗರುಡ ಇನ್ನೆಲ್ಲಿ 200 ಕುದುರೆಗಳುಂಟು ಅಂತ ಲೆಕ್ಕಾಚಾರ ಯೋಚಿಸು. ಮತ್ತೆ ನೋಡಿದರೆ ಕಾಶಿರಾಜ, ಆ ಕಾಲದ ಕಾಶಿರಾಜ ದಿವೋದಾಸ ಅಂತ ಅವನಿಗೆ ಹೆಸರು. ಅವನಲ್ಲಿ ಕುದುರೆಗಳುಂಟು. ಅವನಿಗೂ ಮಕ್ಕಳಿಲ್ಲ. ನೋಡಿ, ಇಂಥ ವ್ಯವಸ್ಥೆ ಬೇಕೀಗ. ಕುದುರೆಗಳಿದ್ದರೆ ಸಾಕಾಗೋದಿಲ್ಲ. ಅವರಿಗೆ ಮಕ್ಕಳಿದ್ದರೆ ನಾವು ಈ ಹುಡುಗಿಯನ್ನು ಹಿಡ್ಕೊಂಡು ಹೋಗುವುದಕ್ಕೆ ಅರ್ಥ ಇಲ್ಲ. ಮಕ್ಕಳಿಲ್ಲದ ರಾಜ, ನಾವು ಇವಳನ್ನು ಕೊಡುವುದರಿಂದ ಅವರಿಗೆ ಶ್ರೇಯಸ್ಸಾಗಬೇಕು, ಚಕ್ರವರ್ತಿ ಅಲ್ಲಿಂದ ಹುಟ್ಟಿ ಬರಬೇಕು ಅಂತ ದಿವೋದಾಸನ ಹತ್ರ ಬಂದರು. ದಿವೋದಾಸನಿಗೂ ಇಷ್ಟವಾಯಿತು. ಒಂದು ಮಗುವನ್ನು ಪಡೆಯುವಲ್ಲಿಯ ತನಕ ತನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದ. 200 ಕುದುರೆಗಳನ್ನು ಕೊಟ್ಟ. ಆದರೆ ಗಾಲವ ಬುದ್ಧಿವಂತ. ಅವ ಹೇಳಿದ, ನಿಮ್ಮ ಕುದುರೆ ನಿಮ್ಮಲ್ಲೇ ಇರಲಿ, ನಂದು 800 ಆದಮೇಲೆ ತಗೊಳ್ತೇನೆ, ಅಲ್ಲಿಯ ತನಕ ಸಾಕುವ ಕೆಲಸ ನನ್ನಿಂದ ಆಗೋದಿಲ್ಲ ನಿಮ್ಮಲ್ಲಿ. ಹಾಗಾಗಿ ಅಲ್ಲಿ ಹರಿಯಶ್ವನ ಮನೆಯಲ್ಲೇ 200 ಕುದುರೆ ಇದೆ, ಇಲ್ಲಿ ದಿವೋದಾಸನ ಮನೆಯಲ್ಲೇ 200 ಕುದುರೆ ಇದೆ. ಆದರೆ ಅದು ಯಾರ ಕುದುರೆ? ಅದಕ್ಕೆ ಬೋರ್ಡ್ ಹಾಕಿದ್ದಾರೆ, ಇದು ಯಾರಿಗೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಅದು ಗಾಲವನಿಗೆ ಸಂಬಂಧಿಸಿದ್ದು. ಮತ್ತು 3ನೇ ವರ್ಷಕ್ಕೆ ಅದೇ ಮಾಧವಿಯನ್ನು ಕರ್ಕೊಂಡು ಮುಂದೊಬ್ಬ ರಾಜನ ಹತ್ರ ಹೋದರು. ಭೋಜಾಧಿಪತಿ, ಭೋಜ ದೇಶದ ಧಾರಾನಗರದ ಅಧಿಪತಿಯಾಗಿರ್ತಕ್ಕಂತಹ ರಾಜ. ಉಶೀನರ ಅಂತ ಅವನಿಗೆ ಹೆಸರು. ಉಶೀನರನಲ್ಲಿ ಹೋದರು. ಆತ ವಸ್ತುತಃ ಚಂದ್ರವಂಶದ ಕವಲಿನಲ್ಲಿ ಬಂದಂತಹ ರಾಜ. ಶಿಬಿ ಎನ್ನುವ ರಾಜನ ಅಪ್ಪ. ನಮಗೆ ಶಿಬಿಯ ಪರಿಚಯ ಇದೆ. ಶಿಬಿಯನ್ನು ಕರೆಯುವುದು ಔಶೀನರ ಅಂತ ಕರೆಯುವುದು, ಯಾಕಂದರೆ ಉಶೀನರನ ಮಗ ಅವ. ಉಶೀನರನಿಗೆ ಮಕ್ಕಳಿರಲಿಲ್ಲ, ವಯಸ್ಸಾಗಿದೆ. 200 ಕುದುರೆಗಳನ್ನು ಕೊಡುವ ಯೋಜನೆಯ ಪ್ರಕಾರ ಮಾಧವಿಯನ್ನು ಸ್ವೀಕರಿಸಿದ್ದಾನೆ. ಶಿಬಿ ಎನ್ನುವ ಮಗನನ್ನು ಪಡೆದ. ಮಾಧವಿಯನ್ನು ಗಾಲವ ಕರ್ಕೊಂಡು ಬಂದ. 600 ಕುದುರೆ ಆಗಿದೆ, ಇನ್ನು 200 ಆದರೆ ಆಯಿತು. ಅವನ ಮುಖ ಅರಳಿದೆ ಈಗ. ನಾನು ವಿಶ್ವಾಮಿತ್ರರಿಗೆ ಬೇಗ ಋಣ ಸಂದಾಯ ಮಾಡಿಬಿಡ್ಬೋದು, ಗುರುವನುಗ್ರಹ ಪಡಿಬೋದು. ಇನ್ನು ಯಾರಿಗೆ ಕೊಡುವುದು? ಇನ್ನು 200 ಕುದುರೆಯವರು ತುಂಬ ಜನ ಇದ್ದಾರೆ, ಅವರೆಲ್ಲರಿಗೂ ಮಕ್ಕಳಿದ್ದಾರೆ. ಕೆಲವರಿಗೆ ಮಕ್ಕಳಿಲ್ಲ, 200 ಕುದುರೆ ಕೊಡುವ ಸಾಮರ್ಥ್ಯ ಇಲ್ಲ. ಇನ್ನು ಕೆಲವರಲ್ಲಿ 200 ಕುದುರೆ ಇದೆ, ಮಕ್ಕಳಿಲ್ಲ. ಆದರೆ ಮಾಧವಿಯನ್ನು ಅವರಿಗೆ ಕೊಡುವ ಹಾಗಿಲ್ಲ. ಯಾಕಂದರೆ ಅಧಾರ್ಮಿಕರು, ಧರ್ಮನಿಷ್ಠೆ ಇಲ್ಲ, ಅವರಲ್ಲಿ ಅರ್ಹತೆ ಇಲ್ಲ. ಮಾಧವಿಗೆ ಗಂಡನಾಗುವುದಕ್ಕೂ ಒಂದು ಅರ್ಹತೆ ಬೇಕಲ್ಲ, ಅಂಥ ಅರ್ಹತೆ ಇಲ್ಲ. ಆದ್ದರಿಂದ ಈಗ ಇನ್ನು ವ್ಯವಸ್ಥೆ ಇಲ್ಲಲ್ವ, 200 ಕುದುರೆಯ ವ್ಯವಸ್ಥೆ ಹೇಗೆ? ಮತ್ತೆ ತಲೆಯ ಮೇಲೆ ಕೈ ಇಟ್ಟುಕೊಂಡು ಗಾಲವ ಕೂತರೆ, ಗೆಳೆಯ ಅಂದರೆ ಹೇಗೆ ನೋಡಿ. ಗರುಡ ಹೇಳ್ತಾನೆ, ಯೋಚನೆ ಮಾಡಬೇಡ, ಇವಳನ್ನು ಹಿಡ್ಕೊಂಡು ವಿಶ್ವಾಮಿತ್ರನಿಗೆ ಕೊಡು ಅಂತ ಹೇಳ್ತಾನೆ. ಈಗ 600 ಕುದುರೆಗಳನ್ನು ಕರ್ಕೊಂಡು ಇವಳನ್ನು ಕರ್ಕೊಂಡು ವಿಶ್ವಾಮಿತ್ರನಿಗೆ ಕೊಡು. ವಿಶ್ವಾಮಿತ್ರನಿಗೆ ಹೇಳು, ಈಕೆ ಒಂದು ಮಗುವನ್ನು ಪಡೆಯುವುದಕ್ಕೆ 200 ಕುದುರೆಯ ಬೆಲೆ ಇವಳಿಗೆ, ಶುಲ್ಕ ಅಷ್ಟು. ಆದ್ದರಿಂದ ನಿನಗೆ ಒಂದು ಮಗು ಆಗುವಲ್ಲಿ ತನಕ ನಿನ್ನ ಜೊತೆ ಅಲ್ಲಿಗೆ 200 ಕುದುರೆಗಳು ನಿನಗೆ ಸೇರಿದ ಹಾಗೆ ಆಗ್ತದೆ. ಈ 600 ಕುದುರೆ ಸೇರಿದರೆ 800 ಕುದುರೆ ಆಗ್ತದೆ. ಆಮೇಲೆ ನನಗೆ 1 ವರ್ಷ ಆದಮೇಲೆ ಇವಳನ್ನು ಮತ್ತೆ ನಂಗೆ ಕೊಡಬೇಕು ಅಂತ ಹೇಳಿಕೊಡು. ಅಲ್ಲಿಗೆ ಗುರುದಕ್ಷಿಣೆ ಪೂರ್ತಿ ಆಯಿತು. ಮಾಧವಿಯನ್ನು ಕರ್ಕೊಂಡು ಇದು ಬರೀ ಕಥೆ ಅಲ್ಲ, ಇದರ ಒಳಗೆ ಅಧ್ಯಾತ್ಮದ ಕಥೆ ಇದೆ. ಮಹಾಭಾರತದಲ್ಲಿ ಒಳಗಿನ ಕಥೆ ನಾನು ಇವತ್ತು ಹೇಳುವುದಿಲ್ಲ, ನೀವು ರಾತ್ರಿ ಯೋಚನೆ ಮಾಡಲಿಕ್ಕೆ ಬಿಟ್ಟಿರ್ತೇನೆ. ಇದು ಕಥೆ. ಅಲ್ಲಿಗೆ ವಿಶ್ವಾಮಿತ್ರರಲ್ಲಿ ಕರ್ಕೊಂಡು ಬಂದ. ವಿಶ್ವಾಮಿತ್ರರು ಕೇಳ್ತಾರೆ, ಮಗು ಗಾಲವ 600 ಕುದುರೆ ಸಿಕ್ಕಿದ ನಿಮಗೆ? ಅಂದರೆ ಅವರು ಆಲೋಚನೆ ಇದ್ದದ್ದು ಇವನಿಗೆ 1 ಕುದುರೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತಿತ್ತು. 600 ಕುದುರೆ ಸಿಕ್ಕಿದ. ಇನ್ನು 200ಕ್ಕೆ ಮಾಧವಿ ಅಲ್ವಾ?
ನೀನು ಇಷ್ಟು ಕಷ್ಟ ಯಾಕೆ ಪಟ್ಟದ್ದು? ಮೊದಲೇ ಬಂದು 4 ಮಕ್ಕಳನ್ನು ಪಡಿ ಅಂತೇಳಿ ಇವಳನ್ನು ಕೊಟ್ಟಿದ್ದರೆ ಸಾಕಾಗ್ತಿತ್ತಲ್ವಾ? ನೀನು ಅಲ್ಲಿ ಹೋಗಿ ಅವರಿಗೊಂದು ಮಗು ಇವರಿಗೊಂದು ಮಗು, ಮತ್ತೆ ಇಷ್ಟು ಕಷ್ಟ ಬಂದು ಮತ್ತೆ 200ಕ್ಕೆ ನನ್ನ ಮಗು, ಇಷ್ಟು ಕಷ್ಟ ಯಾಕೆ ಬಟ್ಟಿ ಅಂತ ಕೇಳ್ತಾನೆ. ಇವ ತಲೆ ತಗ್ಗಿಸಿ ಕೂತಂತೆ. ಇವನಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಗಾಲವನಿಗೆ. ಗರುಡ ಏನೋ ಉತ್ತರ ಕೊಟ್ಟ, ಆ ಉತ್ತರ ಬೇಡ. ಇವನು ಅಲ್ಲಿಂದ ಪಡೆದ ಮಗ ವಿಶ್ವಾಮಿತ್ರನಿಗೆ ಮಾಧವಿಯಲ್ಲಿ ಹುಟ್ಟಿದ ಮಗನಿಗೆ ಅಷ್ಟಕ ಅಂತ ಹೆಸರು. ಅಷ್ಟಕ ಅಂದರೆ ಊಟ ಮಾಡುವವ, ಊಟ ಮಾಡಿಸುವವ ಅಂತ ಅರ್ಥ. ಅದು ಅಶಭೋಜನೆ ಅಂತ ಧಾತುವಿನಿಂದ ಅಷ್ಟಕಯ ಅಂತ ಬರ್ತದೆ. ಶ್ರಾದ್ದ ಪಿತೃಗಳಿಗೆ ಮಾಡುವ ಶ್ರಾದ್ದಗಳನ್ನು ಅಷ್ಟಕ ಅಂತ ಕರೀತಾರೆ. ಅಷ್ಣಂತಿ ಪಿತರಃ ಅಸ್ಯಾಂ ಇತಿ ಅಷ್ಟಕ ಅಂತ ವ್ಯಾಕರಣದಲ್ಲಿ ನಿಷ್ಪನ್ನವಾದ ಶಬ್ದ ಅದು. ಇವನನ್ನು ಅಷ್ಟಕ ಅಂತ ಕರೀತಾರೆ, ಅಂದರೆ ಅಶನ ಹಾಕುವವ ಅಂತ ಅರ್ಥ. ಅಂತೂ ಮಾಧವಿಗೆ 4 ಮಕ್ಕಳಾದರು. ಒಂದು ರಾಜಋಷಿಯಾದಂತಹ ವಿಶ್ವಾಮಿತ್ರ, ಬ್ರಹ್ಮಋಷಿಯಾದ ವಿಶ್ವಾಮಿತ್ರನಿಂದ ಆವಿರ್ಭೂತವಾದ ಸುತ ಅಷ್ಟಕ. ಆ ಕಡೆಯಿಂದ 3 ಜನ ಮಕ್ಕಳು. ಒಬ್ಬ ಪ್ರತರ್ಧನ, ಮೊದಲು ವಸುಮನಸ್ಸು. ಹೀಗೆ ವಸುಮನಸ್ಸು, ದಿವೋದಾಸನ ಮಗನಾದಂತಹ ಪ್ರತರ್ಧನ, ಉಶೀನರನ ಮಗ ಶಿಬಿ ಮತ್ತು ವಿಶ್ವಾಮಿತ್ರ ಕೌಶಿಕನಿಂದ ಆವಿರ್ಭವಿಸಿದಂತಹ ಅಷ್ಟಕ ಅಂತ 4 ಜನ ಮಕ್ಕಳಾದರು. ಮತ್ತೆ ಗಾಲವನ ಹತ್ತಿರ ಬಂದಿದ್ದಾಳೆ ಮಾಧವಿ. ಈಗ ಮಾಧವಿಯನ್ನು ಮತ್ತೆ ಏನು ಮಾಡುವುದು? ನಮಗೆ ಕೊಟ್ಟದ್ದು ಯಯಾತಿ, ಆಗಬೇಕಾದ ಕೆಲಸ ಆಯಿತು. ನಾನಿನ್ನು ತಪಸ್ಸಿಗೆ ಹೋಗುವವ, ಆದ್ದರಿಂದ ಯಯಾತಿಯಲ್ಲೇ ಅರ್ಪಿಸಿ ಹೋಗುವುದು ಅಂತ ಮಾಧವಿಯನ್ನು ತಂದು ಯಯಾತಿಗೆ ಅರ್ಪಿಸಿದ. ಯಯಾತಿ ಖುಷಿಯಿಂದ ಸ್ವೀಕರಿಸಿದ. ಮತ್ತೆ ಕನ್ನಿಕೆಯೇ ಅವಳು, ಶುದ್ಧ ಕನ್ನಿಕೆ. ಅವಳ ಮದುವೆಯ ವ್ಯವಸ್ಥೆ, ಸ್ವಯಂವರವನ್ನು ಏರ್ಪಡಿಸಿದ ಯಯಾತಿ. ಸ್ವಯಂವರಕ್ಕೆ ಭಾರಿ ಜನ ಸೇರಿದ್ದಾರೆ. ಅವರೆಲ್ಲರನ್ನೂ ಮಾಲೆ ಹಿಡ್ಕೊಂಡು ಹೊರಟಂತಹ ಯುವ. ಎಲ್ಲಿ ನಡೆದಿದೆ ಅಂತೆ ಸ್ವಯಂವರ ನಡೆದ ಜಾಗ ಹೇಳಿದ್ದಾರೆ. 3 ನದಿಗಳು ಸೇರುವ ತ್ರಿವೇಣಿ ಸಂಗಮ ಅಂತ ಕರೆಸಿಕೊಳ್ಳುವ ಆ ಪ್ರಯಾಗದಿಂದ 4 ಯೋಜನದಷ್ಟು ದೂರದಲ್ಲಿರತಕ್ಕಂತಹ ಗಂಗಾ ತೀರದಲ್ಲಿ, ಬಯಲು ಪ್ರದೇಶದಲ್ಲಿ ಎಲ್ಲ ರಾಜರುಗಳಿಗೆ ಕುಳಿತುಕೊಳ್ಳುವುದಕ್ಕೆ ಪ್ರಾಕೃತಿಕವಾದಂತಹ ಆಸನವನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಈಕೆ ಮಾಲೆಯನ್ನು ಹಿಡ್ಕೊಂಡು ಹೊರಟದ್ದು. ಸುತ್ತಮುತ್ತ ಮರಗಿಡಗಳು ಕಾಡುಗಳು. ಇವಳು ರಾಜರುಗಳ ಪಂಕ್ತಿಯಲ್ಲಿ ಮಾಲೆ ಹಿಡ್ಕೊಂಡು ಬರ್ತಾಳೆ, ನೋಡ್ತಾಳೆ, ಯಾರೂ ನನಗೆ ಸರಿ ಇಲ್ಲ ಅಂತ ಹೇಳ್ತಾಳೆ. ಯಾಕಂದರೆ ಯಾರು ಸರಿಯಾದವರು 3 ಜನ ಇದ್ದರು, 4 ಜನ ಇದ್ದರು, ಅವರಲ್ಲಿ ಮಕ್ಕಳನ್ನು ಪಡೆದಾಗಿದೆ. ಇದರಲ್ಲಿ ಯಾರೂ ನನಗೆ ಸಮ ಅಲ್ಲ. ಯಾರಿಗೂ ಮಾಲೆ ಹಾಕಲಿಲ್ಲ. ಸೀದಾ ಅವರನ್ನು ದಾಟಿಕೊಂಡು ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋಗಿ ಮರಗಳಿಗೆ ಮಾಲೆ ಹಾಕಿಡ್ತಾಳೆ. ನಾವು ಅನಂತನ ವ್ರತ ಎಲ್ಲ ಮಾಡುವಾಗ ಒಂದು ದೋರಬಂಧ ಅಂತ ಮಾಡಲಿಕ್ಕಿದೆ. ಕೈಯಲ್ಲಿ ಒಂದು ದಾರವನ್ನು ಬಂಧನೆ ಮಾಡಿಕೊಳ್ಳಿಕ್ಕಿದೆ. ಬಂಧನ ಆದಮೇಲೆ ಅದನ್ನು ಮತ್ತೆ ತೆಗೆದಿಡ್ಲಿಕ್ಕೆ ತೆಗೆದು ಕೊನೆಗೆ ನೀರಿನಲ್ಲಿ ವಿಸರ್ಜನೆ ಅಂತುಂಟು. ಕೆಲವೆಲ್ಲ ದೂರಗಳನ್ನು ವಿಸರ್ಜನೆ ಹೇಗೆ? ಅದನ್ನು ಮನೆಯ ಮುಂದೆ ಇರತಕ್ಕಂಥ ತೆಂಗಿನ ಮರಕ್ಕೆ ಕಟ್ಟುವುದು ಅಂತ. ವಿಸರ್ಜನೆ ಅಂದರೆ ಹಾಗೆ, ತೆಂಗಿನ ಮರಕ್ಕೆ ಕಟ್ಟುವುದು. ಮರಕ್ಕೆ ಯಾಕೆ ಕಟ್ಟುವುದು? ಅದನ್ನು ಧಾರಣೆ ಮಾಡುವುದಕ್ಕೆ ಬೇರೆ ಅಂಥ ಅರ್ಹ ವ್ಯಕ್ತಿಗಳಿಲ್ಲ, ನಾವು ಧಾರಣೆ ಮಾಡಿದ್ದಲ್ವ, ಹಾಗೆ ಅಂತ. ಇವಳು ಕೂಡ ಹಾಗೆ. ನಾನು ಇಲ್ಲಿ ವರಿಸಬಹುದಾದ ಯಾವ ವ್ಯಕ್ತಿಯೂ ಇಲ್ಲ ಅಂತ ತೀರ್ಮಾನಿಸಿ ಹೋಗಿ ವನಗಳಿಗೆ ಮಾಲೆಯನ್ನಿಟ್ಲು. ಅದರ ಅರ್ಥ ನಾನು ಕಾಡನ್ನು ವರಿಸಿದ್ದೇನೆ, ವನವನ್ನು ಅವಳು ವರಿಸಿದವಳು ಅಂದರೆ ತಪಸ್ವಿನಿ ಆಗ್ತೇನೆ ಅಂತ ಅರ್ಥ. ರಾಜ ಒಪ್ಪಿದ ಯಯಾತಿ. ನನಗೆ ಆ ಬುದ್ಧಿ ಇನ್ನೂ ಬರಲಿಲ್ಲ, ನನಗೆ ಶರ್ಮಿಷ್ಠೆ ದೇವಯಾನಿ ಅಂತ ಆ ಕಡೆ ಈ ಕಡೆ ಇದ್ದೇನೆ ನಾನು. ನೀನು ಹಾಗಲ್ಲ, ಈಗಲೇ ಹೊರಟಿದೆಯಲ್ವ ಕಾಡಿಗೆ, ನನ್ನ ಮಗಳು ಆದದ್ದಕ್ಕೆ ಸಾರ್ಥಕ ಅಂತ ಹೇಳಿ ಬಿಟ್ಬಿಟ್ಟ. ಅವಳು ಕಾಡಿಗೆ ಹೋದವಳು ಮೃಗಜೀವಿಕೆಯಾಗಿ ಬದುಕಿದ್ಲು. ಮೃಗಜೀವಿಕಾ, ಮೃಗಚಾರಿಣಿ ಅನ್ನುವ ಶಬ್ದವನ್ನು ಮಹಾಭಾರತ 5-6 ಬಾರಿ ಹೇಳ್ತದೆ. ಇದರ ಅರ್ಥ ಏನು ಅಂದರೆ ಜಿಂಕೆ ಬದುಕುವ ಹಾಗೆ ಬದುಕೋದು. ತಿನ್ನುವುದಕ್ಕೆ ಬೇರೆ ಆಹಾರ ಯಾವುದನ್ನು, ಫಲ, ಮರದಿಂದ ಬಿದ್ದ ಹಣ್ಣನ್ನು ತಿನ್ನಲಿಕ್ಕಿಲ್ಲ, ಗರಿಕೆಗಳನ್ನು ಹುಲ್ಲುಗಳನ್ನು ತಿಂದುಕೊಂಡು ಬದುಕೋದು. ಆಗ್ತದೆ, ಆಗೋದಿಲ್ಲ ಅಂತಲ್ಲ. ನಾವೆಲ್ಲ ಬರೀ ಸೊಪ್ಪಲ್ಲೇ ತಿಂದು ಬದುಕಲಿಕ್ಕೆ ಆಗೋದಿಲ್ಲ ಅಂತಿಲ್ಲ, ಆಗ್ತದೆ. ಆದರೆ ಮನುಷ್ಯ ಏನೇನೋ ತಿಂದು ಅಭ್ಯಾಸ ಮಾಡಿಕೊಂಡದ್ದು ಸಮಸ್ಯೆ ಅಷ್ಟೇ. ಇವಳು ಅದೇ ಅಭ್ಯಾಸ ಮಾಡಿದ್ಲು. ಹೇಗೆ ಪುಟ್ಟ ಮೃಗಗಳು ಹಸಿ ಹುಲ್ಲುಗಳನ್ನು ತಿಂದುಕೊಂಡು ಬದುಕ್ತಾವೋ ಹಾಗೆ ಇವಳು ಹಸಿ ಹುಲ್ಲುಗಳನ್ನು ಕೀಳುವುದು, ತಂದು ತಾನು ದೇವರ ಉಪಾಸನೆ ಮಾಡ್ತಕ್ಕಂತಹ ಕಲ್ಲಿನ ಮೇಲೆ ಹಾಕುವುದು, ಆಮೇಲೆ ಅದು ದೈವೀ ಪ್ರಸಾದ ಅಂತ ಹೇಳಿ ತೆಗೆದುಕೊಳ್ಳುವುದು. ಇಷ್ಟೇ ಜೀವನ ಮಾಡ್ತಾ ವಿಶಿಷ್ಟವಾದ ತಪಸ್ಸಿನಲ್ಲಿ ತೊಡಗಿದ್ದಾಳೆ ಮಾಧವಿ. ಇಷ್ಟರಲ್ಲಿ ಇವಳು ತಪಸ್ಸು ಮಾಡ್ತಾ ಇರುವಾಗ ಅತ್ತ ಕಡೆ ಯಯಾತಿ ತನ್ನ ಆಯುಷ್ಯವನ್ನು ಮುಗಿಸಿದ್ದಾನೆ. ತನ್ನ ಮಗನಾದಂತಹ ಪೂರುವನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ. ಯದುವನ್ನು ಪುಟ್ಟ ಮಾಂಡಳಿಕನನ್ನಾಗಿ ನೇಮಿಸಿದ್ದಾನೆ. ದೃಕ್ಯು ಮತ್ತು ಅನು ಅವರಿಬ್ಬರನ್ನು ಸೇನಾಪತ್ಯದ ಜವಾಬ್ದಾರಿಯಲ್ಲಿ ತೊಡಗಿಸಿದ್ದಾನೆ. ಗಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದಾನೆ.
ಇಷ್ಟು ಮಾಡಿ ತಾನು ದಿವಂಗತನಾದ. ದೇವಲೋಕಕ್ಕೆ ಹೋದ. ದೇವಲೋಕದಲ್ಲಿ ಎತ್ತರದ ಸ್ಥಾನ ಯಯಾತಿಗೆ, ಇಂದ್ರನ ಪಕ್ಕದಲ್ಲಿ ಆಸನ. ಯಾಕೆಂದರೆ ಅಷ್ಟು ಧಾರ್ಮಿಕನಿದ್ದಾನೆ, ಅವನ ಧರ್ಮದ ಕಾರಣದಿಂದ ಅಲ್ಲಿದ್ದ. ಒಂದು ದಿನ ಏನಾಯಿತು, ಇವನು ಇಂದ್ರನ ಪಕ್ಕದಲ್ಲಿ ಕೂಡುವುದು, ಆದರೆ ಇಂದ್ರನಿಗಿಂತ ಹೆಚ್ಚು ಟಿ ವಿ ಅಂತ ಇವನಿಗೆ, ಭಾರಿ ಟಿ ವಿಯಿಂದ. ಅವನು ತನ್ನ ಮೈ ಮೇಲಿದ್ದ ಶಲ್ಯವನ್ನು ಒಂದು ಕಡೆಯಲ್ಲಿ ಮಾತ್ರ ಜ್ಯೋತಿ ಬಿಟ್ಟಿದ್ದರೆ ಇವ ಎರಡೂ ಕಡೆಯಲ್ಲೂ ಕೈಯ ಮೇಲೆ ಹಾಕಿಕೊಂಡು ಯಕ್ಷಗಾನದಲ್ಲಿ ಕೂಡ್ತಾರಲ್ಲ ಮತ್ತು ಟಿ ವಿಯಲ್ಲಿ ಕೂತ್ಕೊಳ್ಳುವ ಹಾಗೆ ಇವನಲ್ಲಿ ಇರ್ತಕ್ಕಂಥ ದರ್ಪವನ್ನು ಅಲ್ಲಿ ತೋರಿಸ್ತಾ ಇದ್ದ ಯಯಾತಿ. ಯಾಕಂದರೆ ಎಲ್ಲರಿಗಿಂತ ಹೆಚ್ಚು ಪುಣ್ಯ ಮಾಡಿದವ ನಾನು, ಎತ್ತರದ ಸ್ಥಾನದಲ್ಲಿದ್ದೇನೆ. ಆ ಸ್ಥಾನವೇ ಅವನಿಗೆ ದರ್ಪದ ವಿಶೇಷವನ್ನು ತಂದಿತು. ದೇವಲೋಕದಲ್ಲಿ ಅಲ್ಲಿ ಋಷಿಮುನಿಗಳೆಲ್ಲ ಬಂದಿದ್ದರು. ಸಪ್ತ ಋಷಿಗಳು ಯಾವುದೋ ಒಂದು ವಿಷಯದಲ್ಲಿ ಇಂದ್ರನ ಜೊತೆಗೆ ಚರ್ಚೆ ನಡೆಸುವುದಕ್ಕೆ ಬಂದಿದ್ದರು. ಬಂದಾಗ ಧರ್ಮಾಧರ್ಮಗಳ ವಿಮರ್ಶೆ ನಡೆಯಿತು. ಯಾರು ಮಹಾಧಾರ್ಮಿಗಳು ಅಂತ ವಿಮರ್ಶೆ ಬಂದಾಗ, ನಿಮಗೆಲ್ಲ ಸರಿಯಾಗಿ ಗೊತ್ತಿಲ್ಲ ನೋಡಿ, ನಾನೆಷ್ಟು ಹೇಗೆಲ್ಲ ಧರ್ಮಾಚರಣೆ ಮಾಡಿದ್ದೇನೆ ಅಂತ ಋಷಿಗಳ ಮುಂದೆ ಹೇಳಿದ. ಇಂದ್ರನಿಗೆ ರಗಳೆ ಆಯಿತು. ಅಂಥ ಋಷಿಗಳಿಗೆ ಈ ಯಯಾತಿ ರಾಜ ನಿಮಗೇನು ಗೊತ್ತಾಗ್ತದೆ ಅಂತ ಕೇಳಿದರೆ ಇದು ಎಲ್ಲಿಯ ತನಕದ ಅಹಂಕಾರ? ಇಂದ್ರ ಹೇಳಿದ, ಇವನದ್ದು ಪುಣ್ಯರಾಶಿ ಎಷ್ಟು ಅಂತ ನೋಡಿ ಕೆಳಗೆ ಕಳಿಸಿ ಅಂತ ಹೇಳಿದ. ನೆಲಕ್ಕೆ ಬಿದ್ದಂತೆ. ಇವನಿಗೆ ಗೊತ್ತಿಲ್ಲ, ಇಂದ್ರ ಹೇಳಿ ನಾನು ಬಿದ್ದದ್ದು ಅಂತ ಗೊತ್ತಿಲ್ಲ. ಆಸನದಿಂದ ಜಾರಿದವ ನೆಲಕ್ಕೆ ಭೂಮಿಗೆ ಬೀಳ್ತಾ ಇದ್ದಾನೆ. ಬೀಳ್ತಾ ಇರುವ ಹೊತ್ತಿಗೆ ಹೇಳಿದ, ಸಜ್ಜನರಿರುವ ಜಾಗದಲ್ಲಿ ಬೀಳಿಸು ಅಂತ ಹೇಳಿದ. ಅದರ ಪರಿಣಾಮದಲ್ಲಿ ಅವ ಬಿದ್ದಾಗ ಒಂದು ಶ್ರೌತಯಾಗ ನಡೀತಾ ಇರುವಂತಹ ಪ್ರದೇಶದಲ್ಲಿ ಬಿದ್ದ. ನದಿ ತೀರ ದೊಡ್ಡ ಯಾಗ ನಡೀತಾ ಇದೆ. ಯಾಗದ ಧೂಮ ಹೇಗೆ ಮೇಲಕ್ಕೆ ಹೋಗ್ತಾ ಇದೆ ಅದೇ ಮಾರ್ಗವನ್ನು ಅನುಸರಿಸಿಕೊಂಡು ಅದರ ಪಕ್ಕದಲ್ಲಿ ನೆಲದಲ್ಲಿ ಬಂದು ನಿಂತ. ನೋಡಿದರೆ 4 ಜನ ಚಕ್ರವರ್ತಿಗಳು ಒಟ್ಟು ಸೇರಿ ಯಾಗ ಮಾಡ್ತಾ ಇದ್ದಾರೆ. 4 ಜನ ಚಕ್ರವರ್ತಿಗಳು ಯಾರು ನಿಮಗೆ ಪರಿಚಯ ಇರುವವರು? ವಸುಮನಸ್ಸು, ಪ್ರತರ್ಧನ, ಶಿಬಿ, ಇನ್ನೊಬ್ಬ ಋಷಿ ಅಂತೆ ಅಷ್ಟಕ. ಈ 4 ಜನ ಸೇರಿ ತಪಸ್ಸು, ಅಲ್ಲಿ ಒಂದು ದೊಡ್ಡ ಯಾಗ, ಶ್ರೌತ ಯಾಗದಲ್ಲಿ ನಿರತರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ರಾಜರುಗಳು ಯಜ್ಞಗಳನ್ನು ನಡೆಸುವುದು, ಚಕ್ರವರ್ತಿಗಳಿಗೆ ಹೇಗೆ ಶ್ರೌತಯಾಗವನ್ನು ನಡೆಸುವುದು ಸಾಧ್ಯವೋ ಹಾಗೆ ಒಬ್ಬ ಗೃಹಸ್ಥನಿಗೆ ಮನೆಯಲ್ಲಿ ನಡೆಸುವುದು ಸಾಧ್ಯ ಇಲ್ಲ. ಅದು ಅಶ್ವಮೇಧ ಇರ್ಬೋದು, ವಾಜಪೇಯ ಇರ್ಬೋದು, ದೊಡ್ಡ ದೊಡ್ಡ ಯಾಗಗಳು, ಅಷ್ಟಿ, ಅತ್ಯಷ್ಟಿ, ಅತಿರಾತ್ರ, ಇಂಥ ಯಾಗಗಳನ್ನು ನಡೆಸುವುದಕ್ಕೆ ರಾಜರುಗಳು ಬೇಕು. ಯಾಕಂದರೆ ಯಾಗದಲ್ಲಿ ಆನೆಗಳು ಬೇಕು, ಕುದುರೆಗಳು ಬೇಕು. ದೊಡ್ಡ ಯಾಗ ಅನ್ನುವುದು, ಶ್ರೌತಯಾಗ ಅನ್ನುವುದು ಅನೇಕ ಪ್ರಕ್ರಿಯೆಗಳಿಂದ ಕೂಡಿರುವಂಥದ್ದು. ರತ್ನಗಳ ರಾಶಿ ಬೇಕಾಗ್ತದೆ ಯಾಗಗಳನ್ನು ನಡೆಸುವುದಕ್ಕೆ. ದೊಡ್ಡ ದೊಡ್ಡ ಯಾಗ, ಲೋಕಕ್ಷೇಮದ ಯಾಗಗಳನ್ನು ನಡೆಸುವಾಗ ಒಬ್ಬರೇ ರಾಜರು ನಡೆಸ್ತಾ ಇರಲಿಲ್ಲ. ಆತ್ಮೀಯರಾದ ರಾಜರುಗಳು ಒಟ್ಟು ಸೇರಿ ಸತ್ರ ಅಂತ ನಡೆಸ್ತಾ ಇದ್ದರು. ಸತ್ರಕ್ಕೂ ಯಾಗಕ್ಕೂ ವ್ಯತ್ಯಾಸ ಏನು? ಯಾಗದಲ್ಲಿ ಒಬ್ಬ ಯಜಮಾನ, ಸತ್ರದಲ್ಲಿ ಅನೇಕ ಯಜಮಾನ. ಯಜಮಾನ ಅಂದರೆ ನಮ್ಮ ಈ ಯಜಮಾನ ಅಲ್ಲ. ಸಂಸ್ಕೃತದಲ್ಲಿ ಯಜಮಾನ ಅನ್ನುವ ಶಬ್ದಕ್ಕೆ ಯಾಗ ಮಾಡುವವ ಅಂತ ಅರ್ಥ. ಯಜತೆ ಇತಿ ಯಜಮಾನ, ಯಜ್ಞವನ್ನು ಮಾಡುವವ ಅಂತ ಅರ್ಥ. ನಮ್ಮ ಹೆಂಗಸರು ನಮ್ಮ ಯಜಮಾನರು ಅಂತ ಹೇಳ್ತಾರಲ್ವ, ಅದಕ್ಕೆ ಅರ್ಥ ಏನು ಅಂದರೆ ನಮ್ಮ ಮನೆಯಲ್ಲಿ ಯಾಗ ಮಾಡುವವರು ಅಂತ ಅರ್ಥ ಅದಕ್ಕೆ. ಅದು ಅಂದರೆ ದಿವಸ ಅಡಿಗೆ ಆದಮೇಲೆ ಅದನ್ನು ಅಗ್ನಿಗೆ ಹಾಕಿ ವೈಶ್ವದೇವ ಮಾಡಿ ಮನೆಯಲ್ಲಿ ಊಟ ಹಾಕುವವರು ಅಂತ ಈ ಅರ್ಥ. ದೇವರಿಗೆ ನೈವೇದ್ಯ ಮಾಡುವವರು ಅಂತ. ಯಜಮಾನ ಅನ್ನುವ ಶಬ್ದಕ್ಕೆ ದೇವರಿಗೆ ನೈವೇದ್ಯ ಮಾಡುವವರು ಅಂತ ಅರ್ಥ. ಯಜಮಾನರು 4 ಜನ. 4 ಜನರ ಯಜಮಾನಿಕೆಯಲ್ಲಿ ಸತ್ರ ಅನ್ನುವುದು ನಡೀತಾ ಇತ್ತು. ಅಲ್ಲಿಗೆ ಈ ಯಯಾತಿ ಬಿದ್ದಿದ್ದಾನೆ. ಯಯಾತಿಯನ್ನು ನೋಡಿದವರು ಎದ್ದು ನಿಂತರಂತೆ ಯಜಮಾನರು, ಪುರೋಹಿತರು ಎದ್ದು ನಿಂತರು, ಕೈ ಮುಗಿತಾರೆ. ನೀನೇನು ದೇವಪುರುಷ ಇಂದ್ರನು, ಗಂಧರ್ವನು, ಯಕ್ಷನೋ, ಕಿನ್ನರನೋ, ಸಾಧ್ಯನೋ, ಸಿದ್ಧನೋ ಅಂತ. ಯಾಕಂದರೆ ನಿನ್ನ ಸ್ವರೂಪವನ್ನು ನೋಡಿದರೆ, ನಿನ್ನ ಮೈಮೇಲಿಂದ ಬರತಕ್ಕಂತಹ ಆ ತೇಜಸ್ಸು, ವರ್ಚಸ್ಸು, ಅವುಗಳನ್ನು ಗಮನಿಸಿದರೆ ದೇವಪುರುಷ ಅನ್ನುವುದು ಅರ್ಥ ಆಗ್ತಾ ಇದೆ. ಯಾರು ನೀನು? ಇವನು ಹೇಳ್ತಾನೆ, ಕೂತುಕೊಳ್ಳಿ ಅಂತ ಹೇಳ್ತಾನೆ. ನೀವೆಲ್ಲ ಎದ್ದು ನಿಲ್ಲುವಷ್ಟು ದೊಡ್ಡವ ನಾನಲ್ಲ, ನೀವು ಕೂತುಕೊಳ್ಳಿ. ಅವರು ಹೇಳಿದರು, ನೀವು ಮೊದಲು ಕೂತುಕೊಳ್ಳಿ, ನಾವು ಕೂತುಕೊಳ್ತೇವೆ ಅಂತ. ಯಯಾತಿಯನ್ನು ಪಕ್ಕದಲ್ಲಿ ಕೂಡಿಸಿ ತಾವು ಕೂತಿದ್ದಾರೆ. ಕೂತು ಮಾತಾಡ್ತಾರೆ. ಮಾತಾಡುವಾಗ ಯಯಾತಿ ಹೇಳಿದ, ನಾನು ರಾಜ ಯಯಾತಿ, ನಹುಷನ ಮಗ, ಯಜ್ಞಕರ್ಮಾದಿಗಳನ್ನು ಬಹಳಷ್ಟು ಮಾಡಿದವ. ಈ ಯಜ್ಞವನ್ನು ನೋಡಿದಾಗ ನನಗೆ ಅದು ಮತ್ತೆ ನೆನಪಾಗ್ತದೆ. ಈ ಯಜ್ಞಗಳ ಬಲದಿಂದಲೇ ನಾನು ಊರ್ಧ್ವಲೋಕಕ್ಕೆ ಸಾಗಿದವ. ನಾನು ಮಾಡಿದ ದಾನಗಳ ಸಂಖ್ಯೆಯೆಲ್ಲ ಇಷ್ಟು, ಅಂದರೆ ಇನ್ನೂ ಅಹಂಕಾರ ಇಳಿದಿಲ್ಲ ಅಂತ ಅರ್ಥ. ಯಾವತ್ತು ನಾನು ಮಾಡಿದ್ದು ಅಷ್ಟು, ನಾನು ಮಾಡಿದ್ದು ಇಷ್ಟು ಅಂತ ಹೇಳ್ತೇವೆ ಅಂದರೆ ಅಹಂಕಾರ ಒಳಗುಂಟು ಅಂತ ಅರ್ಥ. ಒಬ್ಬ ವ್ಯಕ್ತಿಯ ಅಹಂಕಾರ ಉಂಟೋ ಇಲ್ಲೋ ಅನ್ನುವುದನ್ನು ಪರೀಕ್ಷಿಸುವುದಕ್ಕೆ ಇರತಕ್ಕಂಥ ವಿಧಾನ ಏನು ಅಂದರೆ, ಅವ ತಾನು ಮಾಡಿದ್ದನ್ನು ಎಷ್ಟರ ಮಟ್ಟಿಗೆ ಹೇಳಿಕೊಳ್ತಾನೆ ಅನ್ನೋದನ್ನು ನೋಡಿಕೊಂಡು ತೀರ್ಮಾನಿಸಬೇಕು.
ಮಾಡಿದ್ದನ್ನು ಹೇಳಿದರೆ ಫಲ ಕ್ರಾಸ ಆಗ್ತಾ ಹೋಗುತ್ತಂತೆ. ಆದರೆ ಅವನು ಅಷ್ಟು ಮಾಡಿದ್ದಾನೆ ಅಂತ ಕೇಳಿದವರಿಗೆ ಪುಣ್ಯ ಬರುತ್ತಂತೆ. ಈ ಹೋದದ್ದು ಎಲ್ಲಿಯಾದರೂ ಹೋಗಬೇಕಲ್ವ, ಅವರಿಗೆ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಹೇಳಿಕೊಳ್ಳುವುದು ಜಾಸ್ತಿ, ನಾನು ಅಷ್ಟೆಲ್ಲ ಮಾಡಿದೆ. ಯಾಕೆಂದರೆ ನಮ್ಮದು ಪರೋಪಕಾರದ ಉದ್ದೇಶ. ನಾನು ಅಷ್ಟು ಮಾಡಿದೆ ಅಂತ ಯಾರಿಗೆ ಹೇಳಿದ್ನೋ ಅವರಿಗೆ ಪುಣ್ಯ ಬರುತ್ತಲ್ವ. ಅಂದರೆ ಕೇಳಿದವರಿಗೆ ಪುಣ್ಯ ಬರಲಿ ಅಂತ ನಾನು ಅಷ್ಟು ಮಾಡಿದೆ ಅಂತ ಹೇಳೋದು. ಹೇಳಬೇಕಾಗಿಲ್ಲ, ಆದರೆ ಹೇಳಬೇಕು. ಯಾರಿಗೆ ಹೇಳಬೇಕು? ಯಾರು ಮಾಡುವುದಕ್ಕೆ ಪ್ರೇರಣೆ ಪಡಿತಾರೆ ಅವರಿಗೆ ಹೇಳಬೇಕು. ಅಂದರೆ ನಾವು ಹೇಳುವುದರಿಂದ, ನಾನು ಅದಕ್ಕೋಸ್ಕರ ಅಷ್ಟೊಂದು ದಾನ ಕೊಟ್ಟೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಅದಕ್ಕೆ ಕೊಡಬೇಕು, ಯಾರಾದರೂ ನಿಜವಾಗಿ ಕೊಡಬೇಕಾದ ಕೆಲಸ ಅಂತ ಹೇಳುವುದರಿಂದ ನಾಳೆ 4 ಜನ ಕೊಡುವುದಕ್ಕೆ ಅವಕಾಶ ಆಗುವುದಾದರೆ ಇವ ಮಾಡಿದ್ದನ್ನು ಹೇಳುವಂಥದ್ದು ಪುಣ್ಯದ ಕೆಲಸವೇ ಆಗ್ತದೆ. ಮಾಡಿದ್ದಕ್ಕೊಂದು ಪುಣ್ಯ, ಹೇಳಿದ್ದಕ್ಕೊಂದು ಪುಣ್ಯ. ಯಾಕಂದರೆ ಹೇಳುವುದು ಅನ್ನುವುದು ಪ್ರೇರಣೆ ಅನ್ನುವಲ್ಲಿ ಪರ್ಯವಸಿತವಾದದ್ದರಿಂದ ಅದಕ್ಕೊಂದು ವಿಶೇಷವಾದ ಪುಣ್ಯ ಇದೆ. ಆದರೆ ಯಯಾತಿ ಹೇಳ್ತಾ ಇದ್ದದ್ದು ಇವರು ನೀವು ಕೂಡ ಹಾಗೆ ಮಾಡಿ ಪ್ರೇರಣೆ ಮಾಡುವುದಕ್ಕಲ್ಲ. ಯಾಕಂದರೆ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ. ಇವನು ಹೇಳಿದ್ದು ಯಾಕೆ? ನಾನು ಅಷ್ಟೆಲ್ಲ ಮಾಡಿದ್ದೇನೆ ಅಂತ ತನ್ನ ಮಹತಿಯನ್ನು ಸಾರಿದ. ಇವರು ಮತ್ತೊಮ್ಮೆ ಎದ್ದು ನಿಂತು ಅವನಿಗೆ ನಮಸ್ಕಾರ ಮಾಡಿ ಯಜ್ಞದಲ್ಲಿ ಭಾಗಿಗಳಾದರು. ಇವರಿಗೆ ನಿಜವಾಗಿ ಯಯಾತಿ ಅಜ್ಜ ಆಗಬೇಕು, ಇವರಿಗೆ ಲೆಕ್ಕಾಚಾರದ ಪ್ರಕಾರ. ಯಾಕಂದರೆ ಯಯಾತಿಯ ಮಗಳಾದ ಮಾಧವಿಯ ಮಕ್ಕಳು ಇವರೆಲ್ಲರೂ ಕೂಡ. ಆದರೆ ಮಾಧವಿಗೆ ಅಪ್ಪ ಯಯಾತಿ ಅಂತ ಗೊತ್ತಿಲ್ಲ, ನಮ್ಮ ಅಮ್ಮ ಮಾಧವಿ ಅಂತ ಅಷ್ಟೇ ಅವರಿಗೆ ಗೊತ್ತಿರೋದು. ಇಷ್ಟಕ್ಕೆ ಸರಿಯಾಗಿ ಒಂದು ಒಳ್ಳೆಯ ಘಟನೆ ನಡೆಯಿತು. ಮೃಗಚಾರಿಣಿಯಾಗಿ ಬದುಕ್ತಾ ಇದ್ದಂತಹ ಮಾಧವಿ ಆ ಪ್ರದೇಶದಲ್ಲಿ ಕಾಡಿನಲ್ಲಿ ಸಾಗಿ ಹೋಗ್ತಾ ಇದ್ದಾಳೆ. ಇವರು ಯಾಗ ಕಾಡಿನಲ್ಲಿ ನಡೀತಾ ಇರುವುದು. ಮಾಧವಿ ಬಂದ್ಲು. ಮಾಧವಿಯ ಆ ಸ್ವರೂಪ ನೋಡಿದ್ದೇ ತಡ 4 ಜನರು ಕೂಡ ತಾವು ತಮ್ಮ ದರ್ಭಮುಷ್ಟಿಯನ್ನು ತಮ್ಮ ಜಾಗದಲ್ಲಿಟ್ಟರು, ಓಡಿ ಹೋದರು, ಅಮ್ಮನಿಗೆ ನಮಸ್ಕಾರ ಮಾಡಿದರು. ಅಮ್ಮ, ನೀನು ಮಾಡ್ತಾ ಇರುವ ತಪಸ್ಸಿನ ಬಲದಿಂದ ನಾವು ಸಮೃದ್ಧವಾಗಿದ್ದೇವೆ, ನಮ್ಮ ದೇಶ ಸಮೃದ್ಧವಾಗಿದೆ. ಇಡೀ ದೇಶದ ಸಮೃದ್ಧಿಗೆ ಕಾರಣ ತಾಯಿಯಾದಂತಹ ನಿನ್ನ ಈ ತಪಸ್ವಿ ಜೀವನ ಅಂತ ಆಕೆಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಯಾಗದ ಹತ್ತಿರ ಕರ್ಕೊಂಡು ಬರ್ತಾರೆ. ನಮ್ಮ ಯಾಗ ಮುಗಿಯುವಲ್ಲಿ ತನಕ ನಮ್ಮಲ್ಲಿರಬೇಕು ನೀನು ಅಂತ. ಬಂದವಳೇ ಯಯಾತಿಯನ್ನು ನೋಡಿ ಯಯಾತಿಗೆ ನಮಸ್ಕಾರ ಮಾಡ್ತಾಳೆ ಮಾಧವಿ. ಯಾವುದೋ ಒಂದು ಬೇರೆ ಕಥೆ ಕೇಳಿದಾಗ ಅನಿಸೋದಿಲ್ಲ ನಿಮಗೆ? ಇದು ಮಹಾಭಾರತ ಅಲ್ಲ ಅಂತ ಅನಿಸ್ಬೋದು ನಿಮಗೆ. ಅದಕ್ಕೆ ಹೇಳಿದೆ ನಾನು, ಕೇವಲ ಕಥೆ ಅಲ್ಲ, ಅಲ್ಲಿ ಆಂತರ್ಯ ಇದೆ, ಒಂದು ಅಧ್ಯಾತ್ಮದ ಚಿಂತನೆ ಇದೆ ಅದರಲ್ಲಿ. ಮಾಧವಿ ಬಂದವಳು ಯಯಾತಿಗೆ ನಮಸ್ಕಾರ ಮಾಡಿದ್ಲು. ಯಯಾತಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಮಕ್ಕಳೇ ನಮಸ್ಕಾರ ಮಾಡಿ, ನಿಮಗೆ ಅಜ್ಜ ಆಗಬೇಕು, ನನ್ನ ಅಪ್ಪ. 4 ಜನ ಮತ್ತೆ ತನ್ನ ಅಜ್ಜ ಅಂತ ಹೇಳುವ ಭಕ್ತಿಯಿಂದ ಮಾತಾಮಹನಿಗೆ ನಮಸ್ಕಾರ ಮಾಡಿದರು. ಯಯಾತಿಗೆ ಈಗ ಇನ್ನಷ್ಟು ಖುಷಿಯಾಯಿತು. ನಾನು ಸಾಮಾನ್ಯ ಅಲ್ಲ, ಮಾಧವಿಗೆ ಜನ್ಮ ಕೊಟ್ಟ ಕಾರಣದಿಂದ ನಾನು ದೊಡ್ಡವನಾಗಿದ್ದೇನೆ. ನಾನು ಬರೀ ಪೂರ್ವಿಗೆ ಜನ್ಮ ಕೊಟ್ಟು ಪೌರವ ವಂಶದ ಉದ್ಧಾರಕ್ಕೆ ಕಾರಣನಾಗಿದ್ದೇನೆ. ನನ್ನ ಮುಪ್ಪನ್ನು ತೆಗೆದು ತನ್ನ ಯೌವನವನ್ನು ಕೊಟ್ಟಂತಹ ಮಹಾತ್ಯಾಗಿ ಆ ಪೂರ್ವಿಗೆ ಅಪ್ಪ ಅಂತ ನಾನು ಶ್ರೇಯಸ್ಸನ್ನು ಭಾವಿಸಿದ್ದೆ. ಅಷ್ಟೇ ಅಲ್ಲ, ಮಾಧವಿಗೆ ಜನ್ಮ ಕೊಟ್ಟದ್ರಿಂದ ನಾನು ಶ್ರೇಷ್ಠ. ದೌಹಿತ್ರರಿಂದ ಎಂಥ ಎತ್ತರ ಇದೆ. ಗಂಡು ಮಕ್ಕಳು ಇಲ್ಲದೇ ಇದ್ದವರು ಹೆಣ್ಣು ಮಕ್ಕಳನ್ನು ಸಾಕಿದ ವ್ಯಕ್ತಿಗಳು ಎಷ್ಟು ಎತ್ತರಕ್ಕೆ ಇರಬಹುದು ಅನ್ನೋದಕ್ಕೆ ಮಹಾಭಾರತದ ದೃಷ್ಟಾಂತ ಯಯಾತಿ. ಯಯಾತಿ ಮಾಧವಿಯ ತಲೆನೇವರಿಸಿ ಹೇಳ್ತಾನೆ, ಮಾಧವಿ, ನೀನು ಮದುವೆ ಆಗಬೇಕು ಅಂತ ಆಲೋಚನೆ ಮಾಡಿ ನಾನು ಸ್ವಯಂವರವನ್ನು ಏರ್ಪಡಿಸಿದ್ದೆ. ನೀನು ವನವನ್ನು ಆರಿಸಿಕೊಂಡು ವನದಲ್ಲಿ ಇಷ್ಟು ಸಾಧನೆ ಮಾಡಿದ್ದಿ. ನಿನ್ನ ಮುಖವನ್ನು ಅವಲೋಕನೆ ಮಾಡಿತು ಅಂತಾದರೆ ಭಗವಂತನ ಮುಖವನ್ನು ನೋಡಿದ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ದೇವರ ಮುಖವನ್ನು, ದೇವರ ಪ್ರತಿಮೆಯನ್ನು, ರಥದಲ್ಲಿ ಕುಳಿತಂತಹ ಭಗವಂತನನ್ನು ಕಂಡರೆ ಅವನಿಗೆ ಪುನರ್ಜನ್ಮ ಇಲ್ಲದೆ ಇರುವಷ್ಟು ಪುಣ್ಯ ಬರುತ್ತಂತೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ರಥೋತ್ಸವವನ್ನು ಕಾಣುವುದರಿಂದ ವಿಶೇಷ ಪುಣ್ಯ ಇದೆ. ದೇವರನ್ನು ಕಾಣುವುದರಿಂದ ದರ್ಶನ ಭಾಗ್ಯ ಅಂತ ಅದಕ್ಕೆ ಕರಿತೇವೆ. ಹಾಗೆ ನಿನ್ನ ಮುಖವನ್ನು ನೋಡುವುದೇ ನಮ್ಮ ಭಾಗ್ಯ. ಅಂತಹ ತಪಸ್ಸಿನ ಕಾರಣದಿಂದ ನಿನ್ನ ಮುಖದಲ್ಲಿ ಆ ಭಗವಂತನ ಕಳೆ, ಬ್ರಹ್ಮ ವರ್ಚಸ್ಸು ಈ ನನ್ನ ಸುತೆಯಲ್ಲಿ ಕಾಣಿಸ್ತಾ ಇದೆ. ಅವಳು ಹೇಳ್ತಾಳೆ, ನನ್ನಲ್ಲಿ ಮಾತ್ರ ಅಲ್ಲಪ್ಪ, ಈ 4 ಜನ ನನ್ನ ಮಕ್ಕಳು. ಅವತ್ತು ನೀನು ಗಾಲವನಿಗೆ ಕೊಟ್ಟ ಮೇಲೆ ಹೀಗೀಗೆ ನಡೆಯಿತು. ಇಂಥ ಮಹಾರಾಜರುಗಳು, ಮಹಾಯೋಗ್ಯ ವ್ಯಕ್ತಿಗಳು, ಅವರಿಂದ ಪಡೆದ ಮಕ್ಕಳು ಈ 4 ಜನ. ನೋಡಿ ಹೇಗಿದ್ದಾರೆ, ನಿನ್ನ ಮುಖಕ್ಕಿಂತ ಅವರ ತೇಜಸ್ಸು ಜಾಸ್ತಿ ಇದೆ ಅಂತ ಹೇಳ್ತಾಳೆ ಈ ಮಗಳು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು, ಅಂಥ ತೇಜಸ್ವಿಗಳು, ಅನೇಕ ಯಜ್ಞಗಳನ್ನು ಮಾಡಿ ತಪಶ್ಚರ್ಯ ಮಾಡಿರ್ತಕ್ಕಂಥ ಮಕ್ಕಳು 4 ಜನ. ಆ ಮಕ್ಕಳು ಹೇಳ್ತಾರೆ, ದೇವಲೋಕದಿಂದ ಬೀಳುವುದಕ್ಕೆ ಕಾರಣ ಎಲ್ಲ ಕೇಳಿ ತಿಳಿದ ಮೇಲೆ ಯೋಚನೆ ಮಾಡಬೇಡಿ ಅಜ್ಜ, ನೀವು ಮತ್ತೆ ಸ್ವರ್ಗಕ್ಕೆ ಹೋಗುವ ಪುಣ್ಯವನ್ನು ನಾವು ತುಂಬಿಸ್ತೇವೆ. ಇಷ್ಟರಲ್ಲೇ ಈತ ದೇವಲೋಕಕ್ಕೆ ಹೋಗುವಷ್ಟು ತುಂಬಿಬಿಟ್ಟಿದ್ದಾನಂತೆ.
ಯಾಕಂದರೆ ಇಂಥ ಮೊಮ್ಮಕ್ಕಳು ನನಗಿದ್ದಾರೆ ಅಂತ ಅರ್ಥ ಆದದ್ದೇ ತಡ, ಅವನಲ್ಲಿ ಪುಣ್ಯ ತುಂಬಿ ಹೋಯ್ತಂತೆ. ಇಂಥ ಮೊಮ್ಮಕ್ಕಳಿಗೆ ಜನ್ಮವನ್ನು ಕೊಟ್ಟವ ಅಂತ, ಇಂಥ ಮಗಳನ್ನು ಪಡೆದವ, ಈ ಪುಣ್ಯಗಳೆಲ್ಲ ಸೇರಿ ಆಗಿದೆ. ಆಗ ನಮ್ಮ ಪ್ರತಾರ್ಧನ ಹೇಳ್ತಾನೆ, ನಾನು ಯುದ್ಧರಂಗದಲ್ಲಿ ಅನೇಕ ಶತ್ರುಗಳನ್ನು ಮಣಿಸಿದ್ದೇನೆ, ಒಂದು ಅಪರಾಧವನ್ನು ಯುದ್ಧರಂಗದಲ್ಲಿ ಮಾಡಲಿಲ್ಲ. ಶತ್ರುಗಳನ್ನು ಮಣಿಸುವುದಕ್ಕೆ ಎಷ್ಟು ತಲೆ ನೆಲದಲ್ಲಿ ಬೀಳಬೇಕೋ ಅಷ್ಟೇ ತಲೆಗಳನ್ನು ತೆಗೆದಿದ್ದೇನೆ. ಹೆದರಿ ಓಡುವವರಿಗೆ ಬಾಣ ಹೊಡೆದಿಲ್ಲ. ಮೂಕ ಪ್ರಾಣಿಗಳಾದಂತಹ ಆನೆಗಳನ್ನು ಕುದುರೆಗಳನ್ನು ಸುಮ್ಮನೆ ಸುಮ್ಮನೆ ಸಾಯಿಸಲಿಲ್ಲ. ಯುದ್ಧದ ವ್ಯವಸ್ಥೆ, ಚೌಕಟ್ಟು, ಧರ್ಮ ಹೇಗಿದೆಯೋ ಇದು ಭಗವಂತನ ಪೂಜೆ ಅನ್ನುವ ಭಾವದಿಂದ ಅದನ್ನು ನಡೆಸಿದ್ದೇನೆ. ಅಂತಹ ಯುದ್ಧದ ಮೂಲಕ ನನ್ನ ಪ್ರಜೆಗಳನ್ನು ಸಂರಕ್ಷಿಸಿದ್ದೇನೆ. ಈ ಪ್ರಜಾ ಸಂರಕ್ಷಣೆಗೋಸ್ಕರವೇ, ಪ್ರಜೆಗಳ ಸಮೃದ್ಧಿಗೋಸ್ಕರವೇ ನಾನು ಧರ್ಮ ಯುದ್ಧಗಳನ್ನೇನು ಮಾಡಿದ್ದೇನೆ ಅದರ ಪುಣ್ಯ ಫಲವನ್ನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಯಯಾತಿ ಸ್ವರ್ಗದಲ್ಲಿ 1,00,000 ವರ್ಷ ಬದುಕುವ ಪುಣ್ಯ ಪಡೆದಂತೆ ಅಷ್ಟರಲ್ಲಿ. ಅಲ್ಲ, ಒಂದೊಂದು ಎಲ್ಲ ಲಕ್ಷದ ಮೇಲೇ ಇರುವುದು ಇದರಲ್ಲಿ. ನಮ್ಮ ವಸುಮನಸ್ಸು ಹೇಳ್ತಾನೆ, ನಾನು ಇಷ್ಟು ಯಜ್ಞಗಳನ್ನು ನಡೆಸುವುದಕ್ಕೆ ಸಂಕಲ್ಪಿಸಿದ್ದೇನೆ. ನಮ್ಮ ಗುರುಗಳು ಆ ಯಜ್ಞಗಳನ್ನೆಲ್ಲ ನಡೆಸಿದ್ದಾರೆ. ಆಮೇಲೆ ಧರ್ಮಕರ್ಮಗಳನ್ನು ಅವರು ಹೇಳಿದ ಹಾಗೆ ಯುದ್ಧ ಕರ್ಮಗಳು, ಪ್ರಜೆಗಳ ಪಾಲನೆಗೋಸ್ಕರ ಮಾಡಿದ ತ್ಯಾಗಗಳು, ನಿದ್ದೆ ಬಿಟ್ಟದ್ದು 1000 ಇದೆ. ಆದರೆ ನಾನು ಮಾಡಿದ ಯಜ್ಞಗಳೇನಿದ್ದಾವೆ ಅದರ ಪುಣ್ಯವನ್ನು ನಿನಗೆ ಧಾರೆ ಎರೆದಿದ್ದೇನೆ. ಶಿಬಿ ಅವ ಹೇಳಿದ್ದು ನನ್ನ ದಾನದ ಫಲ ಕೊಡ್ತೇನೆ ಅಂತಲ್ಲ. ಶಿಬಿ ಏನು ಹೇಳಿದ ಗೊತ್ತೋ, ನಾನು ಪುಟ್ಟ ಮಕ್ಕಳಿಗೆ ಸುಳ್ಳು ಹೇಳಲಿಲ್ಲ, ಹೆಂಗಸರಲ್ಲಿ ಸುಳ್ಳು ಹೇಳಲಿಲ್ಲ, ಮದುವೆಯ ಹೊತ್ತಿಗೆ ಸುಳ್ಳು ಹೇಳಿ ಮದುವೆ ಮಾಡಲಿಲ್ಲ. ಅದರ ಫಲ ಏನುಂಟು ಅದನ್ನು ನಿನಗೆ ಕೊಡ್ತೇನೆ, ಸತ್ಯದ ಫಲವನ್ನು ನಿನಗೆ ಕೊಡ್ತೇನೆ. ಅಂದರೆ ಇದರ ಅರ್ಥ ಏನು? ನ ಬಾಲೇಶು ನೈವ ಸ್ತ್ರೀಷು, ಅವ ಹೇಳ್ತಾನೆ, ಬಾಲರಲ್ಲಿ ಸ್ತ್ರೀಯರಲ್ಲಿ ವೈವಾಹ್ಯೇಚ ತಥೈವ. ವಿವಾಹ ಕಾಲದಲ್ಲಿ ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ತಪ್ಪಲ್ಲ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ವಿವಾಹ ಕಾಲೇ ರತಿ ಸಂಪ್ರಯೋಗಿ ಅಂತ ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ತಪ್ಪಲ್ಲ, ಸುಳ್ಳು ಹೇಳುವುದು ಧರ್ಮ ಅಂತ ಹೇಳುವ ಭಾವನೆ. ಯಾವ ಯಾವ ಕಾಲದಲ್ಲಿ ಸುಳ್ಳು ಹೇಳ್ಬೋದು? ಬಾಲೇಶು, ಪುಟ್ಟ ಮಕ್ಕಳಲ್ಲಿ ಸುಳ್ಳು ಹೇಳ್ಬೋದಂತೆ. ಪುಟ್ಟ ಮಕ್ಕಳಿಗೆ ಸುಳ್ಳು ಹೇಳಿದರೆ, ಸುಳ್ಳು ಕಥೆ ಹೇಳಿದರೆ ಅವರಿಗೆ ಒಳ್ಳೆ ಬುದ್ಧಿ ಬರ್ತದೆ. ಅಥವಾ ತನ್ನ ಉತ್ತರ ಕುಮಾರನ ಜಂಬ ಕೊಚ್ಚಿಕೊಳ್ಳುವುದು. ಈ ಉತ್ತರ ಕುಮಾರ ಸುಳ್ಳು ಹೇಳ್ತಾ ಇದ್ದದ್ದು, ಅವನಿಗೆ ಪಾಪ ಬರಲಿಲ್ಲ, ಯಾಕಂದರೆ ಹೆಂಗಸರ ಮಧ್ಯದಲ್ಲಿ ಹೇಳಿತು. ಅದಕ್ಕೆ ಅವ ಗಂಡಸರು ಬಂದು ಕೂಡಲೇ ನಿಲ್ಲಿಸಿಬಿಡ್ತಿದ್ದ. ಹೆಂಗಸರನ್ನು ವಶೀಕರಿಸುವುದಕ್ಕೆ ಬೇಕಾಗಿ, ಹೆಂಗಸರು ಅಂದರೆ ಯಾವುದೋ ಹೆಂಗಸರಲ್ಲ, ಇವರ ಪತ್ನಿಯರು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಅದಕ್ಕೆ ಬಹುವಚನ ಬಳಸ್ಬೋದು. ರಾಜಾನೋ ಬಹುವಲ್ಲಭಾಹ ಅಂತ. ತನ್ನ ಪತ್ನಿಯರು ಮುನಿಸಿಕೊಂಡಂಥ ಹೊತ್ತಿಗೆ ಅವರಿಗೆ ನಾಳೆ ನಾನು ಎಂಥದ್ದು ಕೊಡ್ತೇನೆ ಗೊತ್ತೋ ಕುತ್ತಿಗೆಗೆ ಅಂತ ಹೇಳಬೇಕಂತೆ, ಸುಳ್ಳೇ ಒಲಿಸಿಕೊಳ್ಳೋದು. ಸುಳ್ಳು ಹೇಳಿದ್ದಕ್ಕೆ ಅವನಿಗೆ ಪಾಪ ಇಲ್ಲಂತೆ. ಅಂಥ ಸಂದರ್ಭದಲ್ಲಿ ಸ್ತ್ರೀಯರಲ್ಲಿ ಸುಳ್ಳು ಹೇಳ್ಬೋದು, ಬಾಲರಲ್ಲಿ ಸುಳ್ಳು ಹೇಳ್ಬೋದು. ಆಮೇಲೆ ಎಲ್ಲಿ ಹೇಳ್ಬೋದು? ಮೂರನೇದ್ದು, ಮದುವೆ ಮಾಡುವಾಗ ಸುಳ್ಳು ಹೇಳ್ಬೋದಂತೆ. ವಿವಾಹ ಕಾಲದಲ್ಲಿ ಸುಳ್ಳು ಹೇಳ್ಬೋದು. ಹಾಗೆ ಸುಳ್ಳು ಹೇಳಿ ಕಾಲಿಲ್ಲದೆ ಇದ್ದ ಹುಡುಗಿಗೆ ಪ್ಲಾಸ್ಟಿಕ್ ಕಾಲು ಹೊರಿಸಿ ಇವಳು ಕಬಡ್ಡಿ ಆಡ್ತಾಳೆ ಅಂತ ಹೇಳಿ ಕೊಡಲಿಕ್ಕೆ ಹೋಗಬಾರ್ದು. ಆಮೇಲೆ ಅಲ್ಲಿ ಎಡವಟ್ಟಾಗುವುದಕ್ಕೆ ಕಾರಣ ಆಗಬಾರ್ದು. ಸುಳ್ಳು ಅನ್ನೋದಕ್ಕೆ ಕೆಲವು ಅರ್ಥ ಇದೆ. ಮದುವೆಯಲ್ಲಿ ಸುಳ್ಳು ಹೇಳಿದ್ದು ಅಂತೇಳಿದರೆ ಸತ್ತ ಸುದ್ದಿ ಅಪೇಳಿದೆ ಅಂತ ಉಂಟಲ್ವ ಕಥೆ. ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು ಅಂತ ದಾಸರು ಪದ್ಯ ಹೇಳ್ತಾರೆ. ಏನೆಲ್ಲ ಪಾಪ ಮಾಡಿದೆ? ಮದುವೆಯ ಮನೆಯಲ್ಲಿ ಹೋಗಿ ಸತ್ತ ಸುದ್ದಿ ಹೇಳಿದೆ. ಇವನು ಕಾಯ್ತಾ ಇದ್ದ ಹೇಗೆ ಮದುವೆ ನಿಲ್ಲಿಸುವುದು ಅಂತ. ಹೋಗಿ ಸತ್ತ ಸುದ್ದಿ ಹೇಳಿ ಮದುವೆ ನಿಲ್ಲಿಸಿಬಿಟ್ಟ. ಎಲ್ಲ ಅಶೌಚ ಎಲ್ಲ ನಿಲ್ಲಿಸಿಂದ. ಇಂಥದ್ದು ಹೇಳಬಾರ್ದು, ಅಲ್ಲಿ ಹೇಳಬೇಕು ನಂಗೆ ಗೊತ್ತೇ ಇಲ್ಲ, ಅವರು ಸತ್ತ ವಿಷಯವೇ ಗೊತ್ತಿಲ್ಲ ಅಂತೇಳಿ ಅಲ್ಲಿಂದ ಜಾರಿಕೊಳ್ಬೇಕು. ಅಂದರೆ ಸುಳ್ಳು ಹೇಳ್ಬೋದು. ಒಂದು ಒಳ್ಳೆಯ ಮದುವೆ ನಡೀತದೆ ಅಂತ ಆದರೆ ಅಲ್ಲಿ ಯಾವುದೋ ಸತ್ತಿದ್ದಾರೆ ಅಂತ ಹೌದೋ ಅಂತ ನಮ್ಮ ಹತ್ರ ಕೇಳಿದಾಗ ನಮ್ಗೆ ಗೊತ್ತಿಲ್ಲಪ್ಪ ಅಂತ ಸುಳ್ಳು ಹೇಳಿ ಆದರೂ ಆ ಮದುವೆ ನಡೆಯುವ ಹಾಗೆ ಮಾಡಬೇಕು. ಇಲ್ಲ ಅಲ್ಲಿಗೆ ಹೋಗದೆ ಆದರೂ ಮದುವೆ ನಡೆಯುವ ಹಾಗೆ ಮಾಡಬೇಕು. ಇಂಥದ್ದೇ ಹೊರತು ಯಾವುದೋ ಎಡವಟ್ಟು ಮದುವೆಗಳನ್ನೆಲ್ಲ ಸುಳ್ಳು ಹೇಳಿ ಮಾಡಿಸಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ. ಉತ್ತಮ ಕಾರ್ಯಗಳನ್ನು ವಿಘ್ನ ಬರದೇ ಇರುವ ದೃಷ್ಟಿಯಿಂದ ಸುಳ್ಳು ಹೇಳಿಯಾದರೂ ಅದನ್ನು ನಡೆಗೊಳಿಸಬೇಕು, ಅದರ ನಡೆಯನ್ನು ತಡೆಯಬಾರದು ಅನ್ನೋದು ಅದರ ಆಂತರ್ಯ ಇದೆ. ಇಂಥದ್ದು ಪಂಚಾನೃತಾನ್ಯಾಹುರಪಾತಕಾನಿ ತನ್ನ ಪ್ರಾಣಾತ್ಯಯೇ ಸರ್ವಧನಾಪಹಾರೆ, ತನ್ನ ಪ್ರಾಣ ಹೋಗುವ ಸ್ಥಿತಿ ಬಂದಾಗ ಸುಳ್ಳು ಹೇಳ್ಬೋದು. ಸುಳ್ಳು ಹೇಳದೇ ಹೋದರೆ ಸಕಲ ಧನವೂ ಕೂಡ ಅಪಹೃತವಾಗಿ ಹೋಗ್ತದೆ ಅಂತಾದರೆ ಸುಳ್ಳು ಹೇಳ್ಬೋದು. ಗೋ ಬ್ರಾಹ್ಮಣಾರ್ಥೆ, ಸಜ್ಜನರ ಸಂರಕ್ಷಣೆಗೋಸ್ಕರ ಸುಳ್ಳು ಹೇಳುವುದಕ್ಕೆ ಅವಕಾಶ ಇದೆ. ಇದು ಬಿಟ್ಟು ಬೇರೆ ಕಡೆಯಲ್ಲಿ ಸುಳ್ಳು ಹೇಳುವ ಹಾಗಿಲ್ಲ. ನಾನು ಅಂಥಲ್ಲೂ ಸುಳ್ಳು ಹೇಳಲಿಲ್ಲ,
ಅಂಥಲ್ಲೂ ಯಾಕಂದರೆ ಪರಾಕ್ರಮ ಇದೆ ನನಗೆ, ಸುಳ್ಳು ಹೇಳದೆ ಅದನ್ನು ನಿಭಾಯಿಸುವುದಕ್ಕೆ ಬೇಕಾದ ಸಾಮರ್ಥ್ಯ ಇದೆ. ಸುಳ್ಳು ಹೇಳಬಹುದು ಅನ್ನುವ ಅವಕಾಶ ಇದ್ದಲ್ಲೂ ಸುಳ್ಳು ಹೇಳಲಿಲ್ಲ ಅಂತಾದರೆ ನನ್ನ ಸತ್ಯ ಎಂಥದ್ದು. ಅಂತಹ ಸತ್ಯೇನ ಬಲೇನ ನಿನ್ನನ್ನು ಊರ್ಧ್ವಕ್ಕೆ ಏರಿಸ್ತೇನೆ ಅಂತ ಆ ಸತ್ಯವನ್ನು ಅವನಿಗೆ ಬಿಟ್ಟುಕೊಟ್ಟ. ಯಯಾತಿ ಮೇಲಿನ ಲೋಕಕ್ಕೆ ಸಾಕ್ತಾ ಸಾಕ್ತಾ ಹೇಳ್ತಾನೆ, ನಾನು ಇನ್ನು ನೀವು ರಾಜರಾಗಿರುವಾಗ ಮತ್ತೆ ಕಾಣುವುದಕ್ಕಾಗುವುದಿಲ್ಲ, ನೀವು ಬಂದ ಮೇಲೆ ಅಲ್ಲಿ ಕಾಣ್ತೇನೆ ಅಂತ ಹೇಳ್ತಾನೆ. ತಾನು ದೇವಲೋಕಕ್ಕೆ ಸಾಗಿದ. ಹೀಗೆ ಯಯಾತಿ ಮೇಲಕ್ಕೆ ಹೋದಾಗ ಯಯಾತಿಯನ್ನು ದೇವಲೋಕಕ್ಕೆ ಕರೆಸಿಕೊಳ್ಳುವುದಕ್ಕೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಬಂದಂತೆ. ಚಿಕ್ಕ ಕಥೆ ಅಲ್ಲ, ಭಾರಿ ದೊಡ್ಡ ಕಥೆ ಆಯ್ತು. ಈಗ ನಾವು 5 ನಿಮಿಷದಲ್ಲಿ ಕಥೆ ಮುಗಿಸ್ಬೇಕೀಗ. ಇಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಬಂದ. ಚತುರ್ಮುಖ ಬ್ರಹ್ಮ ಬಂದು, ಯಯಾತಿ ಗಂಡು ಮಕ್ಕಳನ್ನು ಪಡೆದರೆ ಮಾತ್ರ ಫಲ ಅಲ್ಲ ನೋಡು, ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ಧಾರ್ಮಿಕರನ್ನಾಗಿ ಬೆಳೆಸಬೇಕು. ಹೆಣ್ಣು ಮಕ್ಕಳು ಮಾಡಿದ ಅನುಷ್ಠಾನದಿಂದ ನಮ್ಮ ಶ್ರೇಯಸ್ಸಿದೆ, ಹೆಣ್ಣು ಮಕ್ಕಳು ಪಡೆದಂತಹ ಸತ್ಸಂತತಿಯಿಂದ ನಮಗೆ ಶ್ರೇಯಸ್ಸಿದೆ. ಇದಕ್ಕೆ ದೌಹಿತ್ರ ಲಾಭ ಅಂತ ಹೆಸರು. ದುಹಿತು ಸುತಃ ದೌಹಿತ್ರ, ಮಗಳ ಮಗನಿಗೆ ದೌಹಿತ್ರ ಅಂತ ಹೆಸರು. ಮಕ್ಕಳು ಮಾಡ್ತಕ್ಕಂಥ ಅನುಷ್ಠಾನದಿಂದ ಅಜ್ಜನಿಗೆ ವಿಶೇಷ ಲಾಭ ಇದೆ, ಅವರ ಪುಣ್ಯದಿಂದ ಇವನಿಗೆ ಪುಣ್ಯ ಪ್ರಾಪ್ತಿ ಇದೆ. ಅಂಥ ಪುಣ್ಯವನ್ನು ನೀನು ಅನುಭವಿಸ್ತಾ ಇದ್ದಿ ನೋಡು ಅಂತ ಅವನನ್ನು ಬ್ರಹ್ಮ ಹೊಗಳಿದರೆ ಇವನ ತಲೆ ಒಳಗೆ ಹೋಗ್ತಾ ಇಲ್ಲ ಯಯಾತಿಗೆ. ಯಯಾತಿ ಬ್ರಹ್ಮನ ಕಾಲು ಹಿಡಿದು ಕೇಳ್ತಾನೆ, ಸ್ವಾಮಿ, ನಾನು ಮಾಡಿದ ಧರ್ಮಾನುಷ್ಠಾನಕ್ಕೆ ಲೆಕ್ಕ ಇಲ್ಲ. ಅಂಥ ಧರ್ಮಾನುಷ್ಠಾನಕ್ಕೆ ನಾನು ದೇವಲೋಕದಲ್ಲಿ ಎಷ್ಟು ವರ್ಷ ಇರಬೇಕಿತ್ತು, ಆದರೆ ಅನತಿ ಕಾಲದಲ್ಲಿ ನಾನು ನೆಲಕ್ಕೆ ಬೀಳುವ ಹಾಗಾಯಿತಲ್ಲ, ಅಷ್ಟು ಬೇಗ ನನ್ನ ಪುಣ್ಯ ಕ್ರಾಸ ಹೇಗಾಯಿತು ಸ್ವಾಮಿ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳಿದರು, ಅಹಂಕಾರವೇ ಧರ್ಮವನ್ನು ನಾಶ ಮಾಡ್ತದಪ್ಪ. ನೀನು ಋಷಿಮುನಿಗಳ ಮುಂದೆ ನಿನ್ನ ಧರ್ಮವನ್ನು ಕೊಚ್ಚಿಕೊಂಡಿಯಲ್ಲ, ಅನಂತ ಧಾರ್ಮಿಕರಾದಂತಹ ಪರಮ ಧಾರ್ಮಿಕರಾದ ವ್ಯಕ್ತಿಗಳ ಮುಂದೆ ನಿನ್ನ ಅಲ್ಪ ಧರ್ಮವನ್ನೇ ದೊಡ್ಡ ಧರ್ಮ ಅಂತ ಉಲ್ಲೇಖಿಸಿದಿ. ನಿನ್ನ ಇದ್ದ ಧರ್ಮ ಎಲ್ಲ ಅಷ್ಟರಲ್ಲೇ ಹ್ರಾಸವಾಯಿತು, ಅದರಿಂದ ಬಿದ್ದು ಬಿಟ್ಟಿದ್ದಿ. ಅಹಂಕಾರ ಅನ್ನುವುದೇ ಧರ್ಮವನ್ನು ಸಂಪೂರ್ಣ ನಾಶ ಮಾಡ್ತಕ್ಕಂಥದ್ದು, ಸ್ವರ್ಗದಿಂದ ಬೀಳಿಸತಕ್ಕದ್ದು ಅಂತ ಬ್ರಹ್ಮದೇವ ಯಯಾತಿಗೆ ಹೇಳಿದ ಅನ್ನುವ ಕಥೆಯನ್ನು ನಾರದರು ದುರ್ಯೋಧನನಿಗೆ ಹೇಳಿದ್ದು. ಇಷ್ಟು ಹೇಳಿ ದುರ್ಯೋಧನನಿಗೆ ನಾರದರು ಹೇಳಿದರು, ದುರ್ಯೋಧನ, ಕೃಷ್ಣ ಎಷ್ಟು ಸುಂದರವಾದ ಉಪದೇಶ ಮಾಡಿದ. ಅಹಂಕಾರ ಬಿಡು, ಹಠ ಬಿಡು, ನಿರ್ಬಂಧ ಬಿಡು ಅಂತ ಹೇಳ್ತಾ ಇದ್ದಾನೆ. ಆದರೆ ನೀನು ಮತ್ತೆ ಹಠ ಮಾಡ್ತಾ ಇದ್ದೀಯಲ್ಲ. ಹಠ ಮಾಡಿದ್ದಕ್ಕೆ ಗಾಲವನ ಪರಿಸ್ಥಿತಿ ಏನಾಯಿತು ಅಂತ ಗಮನಿಸು. ಅಹಂಕಾರ ಪಟ್ಟದ್ದರಿಂದ ಯಯಾತಿಯ ಪರಿಸ್ಥಿತಿ ಹೇಗಾಯಿತು ಅಂತ ಗಮನಿಸು. ಅಹಂಕಾರ ಅನ್ನೋದು ನಮ್ಮ ಧರ್ಮವನ್ನೆಲ್ಲ ಹಾಳು ಮಾಡ್ತದೆ. ನೀನು ಎಂಥೆಂಥ ಯಾಗ ಮಾಡಿದ್ದಿ. ಪುಂಡರೀಕ ಅಂತ ಹೇಳುವ ಪೌಂಡರೀಕ ಯಾಗದಲ್ಲಿ ನೀನು ಯಜಮಾನನಾಗಿ ಕಾರ್ಯವನ್ನು ನಿರ್ವಹಿಸಿದವ. ಅಂಧನಾದಂತಹ ನಿನ್ನ ಅಪ್ಪನನ್ನು ಯಜಮಾನ ಸ್ಥಾನದಲ್ಲಿ ಕೂಡಿಸಿ ಮಹಾಪುಣ್ಯವನ್ನು ಸಂಪಾದನೆ ಮಾಡಿದವ. ಅವೆಲ್ಲವೂ ಕೂಡ ನಿನ್ನ ಅಹಂಕಾರದಿಂದ ನಾಶ ಆಗ್ತಾ ಉಂಟಪ್ಪ. ರಾಜ್ಯವನ್ನು ನಾನು ಯಾವತ್ತಿಗಾದರೂ ಉಳಿಸಬಲ್ಲೆ ಅಂತ ಹಠಪಟ್ಟಿದ್ಯಲ್ಲ, ಪಾಂಡವರ ಕಡೆಗೆ ನೋಡು, ಎಂತಹ ಸಂಪನ್ನರಿದ್ದಾರೆ. ಆ ಸಂಪನ್ನರಾದ ವ್ಯಕ್ತಿಗಳ ಗೆಳೆತನವನ್ನು ನೀನು ಮಾಡಿದಿಂತಾದರೆ ಅವರ ಪುಣ್ಯವೆಲ್ಲ ನಿನಗೆ ಬರುತ್ತೆ. ಇಲ್ಲಿ ಹೇಗೆ ದೌಹಿತ್ರರಿಂದಲೇ ಒಬ್ಬ ಅಜ್ಜ ಪುಣ್ಯ ಪಡಿತಾನೆ ಅಂತಾದರೆ ಸಭ್ರಾತೃಕರಿಂದ ಪಡೆಯುವುದಕ್ಕಾಗುವುದಿಲ್ವೇನು? ಅಂತಹ ಪುಣ್ಯಶಾಲಿಗಳಾದಂತಹ ರಾಜಸೂಯದ ಅವಭೃತವನ್ನು ಮಾಡಿಕೊಂಡಿರತಕ್ಕಂತಹ ಪಾಂಡವ ಸೊಸೆಯರ ಸಂಬಂಧವನ್ನು ಮಾಡು, ಅದರಿಂದ ಎಂಥ ಪುಣ್ಯ ಪ್ರಾಪ್ತಿ ಇದೆ. ಈ ನರಕಕ್ಕೆ ಹೋಗುವ ಕೆಲಸ ಮಾಡಬೇಡ ಅನ್ನುವುದನ್ನು ನಾರದರು ಉಪದೇಶಿಸಿದರು. ಅದರ ಪ್ರತಿಕ್ರಿಯೆ ಏನು ಅನ್ನುವುದನ್ನು ಮತ್ತೆ ನಾಳೆ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.